ಬ್ಲ್ಯಾಕ್ ಮ್ಯಾಜಿಕ್ ಅಂತಂದ್ರೇನು? ಪೆಟ್ಸ್ ಸಾಯೋದಿರ್ಬೋದು, ಆಮೇಲೆ ಗಿಡಗಳಿಟ್ಟಾಗ ಗಿಡಗಳು ಸಾಯೋದಿರ್ಬೋದು. ದಿಸ್ ಇಸ್ ದ ಫಸ್ಟ್ ಸೈನ್. ನಮ್ಮ ಹೇರ್ ಅಲ್ಲಿ, ನೈಲ್ಸ್ ಅಲ್ಲಿ, ಬ್ಲಡ್ ಅಲ್ಲಿ ಅದು ಯಾವ ರೀತಿ ಇರುತ್ತೆ? ಬರೀ ಅಷ್ಟು ಮಾತ್ರ ಅಲ್ಲ, ಎಂಜಲಲ್ಲೂ ಮಾಡ್ಬೋದು. ಮ್ಯಾಮ್ ಆತ್ಮ ಪ್ರಯೋಗ ಅಂತ ಮಾಡ್ತಾರೆ. ಅವ್ರಿಗೆ ಸಡನ್ ಆಗಿ ಸುಸ್ತಾಗೋದು, ಏನು ಮಾಡಕ್ಕೆ ಅವ್ರಿಗೆ ಇಷ್ಟ ಇಲ್ಲ, ಮತ್ತೆ ಸರಿಗೆ ಅವ್ರಿಗೆ ಲೈಫಲ್ಲಿ ಏನು ನಡೀತಾ ಇಲ್ಲ, ಸೀರೀಸ್ ಆಫ್ ನೆಗೆಟಿವ್ ಇವೆಂಟ್ಸ್ ನಡೀತಾ ಹೋಗುತ್ತೆ. ಬಟ್ ಈ ತರ ಬ್ಯಾಕ್ ಟು ಬ್ಯಾಕ್ ಯಾಕೆ ಆದವ್ರಿಗೆ ಈ ತರ ಕಷ್ಟಗಳು, ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ? ದಶೆ ಏನ್ ನಡೀತಾ ಇದೆ ಅಲ್ಲ, ಇಟ್ ಕುಡ್ ಬಿ ಅ ಬ್ಯಾಡ್ ದಶೆ, ಆಯ್ತಾ? ಸೊ ಆ ಟೈಮಲ್ಲಿ ಅವಳು ಎಲ್ಲರಿಂದ ದೂರ ಇದ್ದು ಐಸೋಲೇಟ್ ಆಗ್ಬೇಕು ಅಂತ ಪ್ರಾಬಬ್ಲಿ ಇತ್ತು ಅನ್ಸತ್ತೆ. ಸೆಕ್ಸ್ ಮ್ಯಾಜಿಕ್ ಅದು ಯಾವ ತರ? ಆತ್ಮೀಯ ಬಾಸ್ ಟಿವಿ ವೀಕ್ಷಕರಿಗೆ ನಮಸ್ಕಾರ. ನಾನು ಪಲ್ಲವಿ ಎನ್ ರಾಜ್. ಇವತ್ತು ನನ್ನ ಜೊತೆಗೆ ಒಬ್ರು ವಿಶೇಷವಾದಂತಹ ವ್ಯಕ್ತಿ ಇದ್ದಾರೆ. ವಿಶೇಷವಾದಂತಹ ಟಾಪಿಕ್ ಕೂಡ. ಲಾಸ್ಟ್ ಟೈಮ್ ನಾವು ಕರ್ಮ ಪಾಡ್ಕಾಸ್ಟ್ ಏನ್ ಮಾಡಿದ್ವಿ, ಒಳ್ಳೆ ರೀತಿಯಾದಂತಹ ಸಕಾರಾತ್ಮಕವಾದಂತಹ ರೆಸ್ಪಾನ್ಸ್ ಸಿಕ್ಕಿದೆ, ಪಾಸಿಟಿವ್ ರೆಸ್ಪಾನ್ಸು. ಆಲ್ಮೋಸ್ಟ್ ಕಮೆಂಟ್ಸ್ಗಳಲ್ಲಾಗಿರಬಹುದು, ಯೂಟ್ಯೂಬ್ ಕಮೆಂಟ್ಸ್ಗಳಲ್ಲಾಗಿರಬಹುದು, ನಮಗೆ ಪರ್ಸ್ನಲ್ ಮೆಸೇಜಸ್ಗಳಾಗಿರಬಹುದು, ಇದ್ದಿದ್ದು ಒಂದು ಟಾಪಿಕ್ ಬಗ್ಗೆ, ಈ ಟಾಪಿಕ್ ಬಗ್ಗೆ ಮಾತಾಡಿ ಅನ್ನುವಂಥದ್ದು. ಅದು ಏನಪ್ಪಾ ಅಂತಂದ್ರೆ ವಶೀಕರಣ, ಬ್ಲ್ಯಾಕ್ ಮ್ಯಾಜಿಕ್. ಯೂಶಲಿ ಎಲ್ಲಾ ಕಡೆಗಳಲ್ಲೂ ಕೂಡ ಇದಾಗುತ್ತೆ. ನಾವೇ ನಮ್ಮ ಅಕ್ಕಪಕ್ಕದ ಮನೆಗಳಲ್ಲಿ ಅಥವಾ ನಮ್ಮ ಮನೆಗಳಲ್ಲೋ ನಮಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ, ವಶೀಕರಣ ಆಗಿದೆ, ಅದರಿಂದ ಹೇಗೆ ಆಚೆ ಬರೋದು ಅಂತ ಹೇಳಿ ಸಾಕಷ್ಟು ಕಡೆಗಳಲ್ಲಿ ದೇವಸ್ಥಾನಕ್ಕೂ ಕೂಡ ಹೋಗಿ ಬಂದಿದೀವಿ. ಅದರಿಂದ ಆಚೆ ಬರೋಕಾಗದೆ ಒಂದಷ್ಟು ಜನ ಸೂಸೈಡ್ ಅಟೆಂಪ್ಟ್ ಕೂಡ ಮಾಡ್ಕೊಂಡಿದ್ದಾರೆ. ಇದಂತೂ ಬಹಳ ಸೆನ್ಸಿಟಿವ್ ಆದ ವಿಚಾರ. ಇದನ್ನ ನಾವು ಹೇಗೆ ಕನ್ವೆ ಮಾಡ್ತಿದೀವಿ, ಇದನ್ನ ಪಾಸಿಟಿವ್ ಆಗಿ ತಗೊಳ್ತಿರೋ, ಮತ್ತೊಂದು ಯಾವ ರೀತಿ ತಗೊಳ್ತಿರೋ ನಿಮಗ್ ಬಿಟ್ಟಿದ್ದು. ಒಂದು ಇನ್ಫಾರ್ಮೇಶನ್ ಅನ್ನ ತಲುಪಿಸುವಂತಹ ಜವಾಬ್ದಾರಿ ನಮ್ದು ಅಂತ ಹೇಳ್ಬೋದು. ಸೊ ಇದರಿಂದ ಆಚೆ ಬರೋದು ಹೇಗೆ, ಬ್ಲ್ಯಾಕ್ ಮ್ಯಾಜಿಕ್ ಇಂದ ವಶೀಕರಣ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ? ಸೊ ಈ ರೀತಿಯಾದಂತಹ ಒಂದು ಸೆನ್ಸಿಟಿವ್ ವಿಚಾರದ ಬಗ್ಗೆ ಇವತ್ತು ಮಾತಾಡ್ತಾ ಇದೀವಿ. ಸೊ ಈ ಟಾಪಿಕ್ ಬಗ್ಗೆ ಮಾತಾಡ್ಲಿಕ್ಕೆ ನನ್ನ ಜೊತೆಗೆ ಸೈಕಿಕ್ ಹೀಲರ್ ಹಾಗೆ ರೀಡರ್, ಆಧ್ಯಾತ್ಮಿಕ ಚಿಂತಕಿ ಆಗಿರುವಂತಹ ಶ್ವೇತಾ ಆನಂದ್ ಅವರಿದ್ದಾರೆ. ಸೊ ಅವ್ರನ್ನ ವೆಲ್ಕಮ್ ಮಾಡೋಣ, ಪ್ರೋಗ್ರಾಮ್ ನ ಪ್ರಾರಂಭ ಮಾಡೋಣ. ಮ್ಯಾಮ್ ನಮಸ್ತೆ, ಹೇಗಿದ್ದೀರಾ? ನಾನು ಆರಾಮಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮ್ಯಾಮ್. ಮ್ಯಾಮ್ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ಮ್ಯಾಮ್ ನಮಗೆ ಫಸ್ಟ್ ಪಾಡ್ಕಾಸ್ಟ್ ಅಲ್ಲಿ. ಒಂದಷ್ಟು ಮೆಸೇಜ್ಗಳು ನಿಮಗೂ ಕೂಡ ಬಂದಿರುತ್ತೆ. ನಾನು ನಿಮಗೂ ಕೂಡ ಅದನ್ನ ಹೇಳ್ತಾ ಇದ್ದೆ ಮ್ಯಾಮ್, ಈ ತರ ಬಂದಿದೆ, ಏನೋ ಕಷ್ಟ ಅಂತೆ ಅವ್ರಿಗೆ ನೋಡಿ ಅಂತ. ಸೊ ಹೇಗಿತ್ತು ಮ್ಯಾಮ್ ರೆಸ್ಪಾನ್ಸ್? ರೆಸ್ಪಾನ್ಸ್ ಚೆನ್ನಾಗಿತ್ತು. ಆಕ್ಚುಲಿ ನಾನು ಅನ್ಕೊಂಡೆ ಇದು ಕರ್ಮ ಸಿದ್ಧಾಂತ ಅಂತ ಬರುವಾಗ ಯಾರು ನೋಡಲ್ಲ, ಬಿಕಾಸ್ ಯೂಶಲಿ ತುಂಬಾ ವಯಸ್ಸಾದವರು ಅಥವಾ ಏನೋ ಅಂತ ಲಾಟ್ ಮಾತ್ರ ನೋಡ್ತಾರೆ ಅಂತ. ಬಟ್ ಐ ಥಿಂಕ್ ಎಲ್ಲಾ ಲೈಕ್ ಏನೋ ಎಲ್ಲಾ ಏಜ್ ಗ್ರೂಪ್ ಕೂಡ ನೋಡಿದ್ದಾರೆ. ಅಂಡ್ ಇನ್ನೂ ಒಂದು ಸರ್ಪ್ರೈಸಿಂಗ್ ವಿಷಯ ಏನು ಅಂತಂದ್ರೆ, ನಾನ್ ಅನ್ಕೊಂಡೆ ನಾವೆಲ್ಲ ಅಂದ್ರೆ ಆಧ್ಯಾತ್ಮದಲ್ಲಿ ಇದೀವಿ, ಸೊ ಧರ್ಮ ಕರ್ಮ ಇದೆಲ್ಲ ಸ್ವಲ್ಪ ಜಾಸ್ತಿ ಅಂತ. ಬಟ್ ನನ್ಗೆ ಸಿಕ್ಕಂತ ರೆಸ್ಪಾನ್ಸ್ ಪ್ರಕಾರ ನೋಡಿದ್ರೆ ಪ್ರತಿಯೊಬ್ರು ಇಟ್ ವಾಸ್ ಲೈಕ್ ಮ್ಯಾಮ್ ತುಂಬಾ ಎಕ್ಸೈಟಿಂಗ್ ಟಾಪಿಕ್. ಈ ಚಿಕ್ಕ ಹುಡುಗರು, ಕಾಲೇಜ್ ಓದೋರು, ಈ 10th ಸ್ಟ್ಯಾಂಡರ್ಡ್, ಇವರು ಕೂಡ ಲೈಕ್ ಓ ಇಟ್ ಮೇಕ್ ಸೆನ್ಸ್, ನನ್ಗೆ ಇವಾಗ ಅರ್ಥ ಆಗ್ತಾ ಇದೆ. ನಾನ್ ಮೊದ್ಲೆಲ್ಲ ಬೈತಾ ಇದ್ದೆ, ಯಾತಕ್ಕೆ ಈ ತರ ತಂದೆ, ಈ ತರ ತಾಯಿ ಅಂತೆಲ್ಲ ಹೇಳಿ ನಾನು ಅನ್ಕೋತಾ ಇದ್ದೆ. ಸೊ ಇವಾಗ ನನಗೆ ಅರ್ಥ ಆಗ್ತಾ ಇದೆ ಅಂತ ಹೇಳಿ ತುಂಬಾ ಜನ ಮೆಸೇಜ್ ಮಾಡಿದ್ದಾರೆ ಪಲ್ಲವಿ. ಮ್ಯಾಮ್ ಮತ್ತೊಂದು ನಾನು ಹೇಳ್ದೆ, ಇವತ್ತಿನ ಟಾಪಿಕ್ ಬಹಳ ಸೆನ್ಸಿಟಿವ್ ಟಾಪಿಕ್, ಅದನ್ನ ಹುಷಾರಾಗಿ ಮಾತಾಡ್ಬೇಕು. ಜೊತೆಗೆ ಅವರು ವೀಕ್ಷಕರು ಹೇಗೆ ತಗೊಳ್ತಾರೆ ಅದು ಅವರಿಗೆ ಬಿಟ್ಟಿರುವಂತದ್ದು. ಒಂದು ಇನ್ಫಾರ್ಮೇಶನ್ ಅನ್ನ ನಾವು ಕೊಡ್ತಾ ಇದ್ದೀವಿ. ಹೌದು ಮ್ಯಾಮ್, ನಾನು ರೀಸೆಂಟ್ ಆಗಿ ಒಂದಷ್ಟು ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್ ಎಲ್ಲ ನೋಡ್ತಾ ಇದ್ದೆ. ಬ್ಲ್ಯಾಕ್ ಮ್ಯಾಜಿಕ್ ಮಾಡಿರೋದು ಅಂತಂದ್ರೆ ಗ್ರೌಂಡ್ ನಲ್ಲೇ ಒಂದಷ್ಟು ವಿಡಿಯೋಸ್ ಗಳು ವೈರಲ್ ಆಗಿತ್ತು. ಸೊ ಇದೆಲ್ಲ ಅಂದ್ರೆ ಅಲ್ಲೆಲ್ಲ ಹೇಗ್ ವರ್ಕ್ ಆಗುತ್ತೆ ಅಂತ, ಇದು ಏನ ಮ್ಯಾಮ್ ಅದು? ಅದೇ ನೀವು ಆ ರೀಸೆಂಟ್ ಆಗಿ ಒಂದು ವಿಡಿಯೋ ವೈರಲ್ ಆಗಿತ್ತಲ್ಲ, ಫುಟ್ಬಾಲ್, ಘಾನಾ ಮತ್ತೆ ಪನಾಮಾ. ಓಕೆ, ಒಂದು ಚಿಕ್ಕದ ಒಂದು ಬ್ಯಾಕ್ ಗ್ರೌಂಡ್ ಕೊಡೋಣ ನಮ್ಮ ವೀಕ್ಷಕರಿಗೆ. ಸೊ ಬೇಸಿಕಲಿ ಏನಾಗುತ್ತೆ, ಘಾನಾ ಮತ್ತೆ ಪನಾಮಾ ಫುಟ್ಬಾಲ್ ಮ್ಯಾಚ್ ನಡೀತಾ ಇರತ್ತೆ. ಎಲ್ಲರೂ ಅನ್ಕೋತಾರೆ ಇನ್ನೇನು ಘಾನಾ ಸೋತ್ ಬಿಡತ್ತೆ ಅಂತ. ಆ ಟೈಮಲ್ಲಿ ಒಬ್ಬಾತ ಬರ್ತಾನೆ, ಕಪ್ಪಗಿರ್ತಾನೆ, ಅವನು ಕೂದಲೆಲ್ಲ ಬಿಟ್ಕೊಂಡು, ಹಾಗೆ ಒಂದು ಪೌಡರ್ನ ತಗೊಂಡು ಇದು ಮಾಡಕ್ ಶುರು ಮಾಡ್ತಾನೆ, ಬ್ಲೋ ಮಾಡಕ್ಕೆ ಊದಕ್ ಶುರು ಮಾಡ್ತಾನೆ. ಸೊ ಏನಾಗತ್ತೆ, ಇನ್ ಕೆಲವೇ ನಿಮಿಷ ಇದೆ ಅನ್ನಂಗೆ ಘಾನಾ ಗೋಲ್ ಹೊಡೆದ್ಬಿಟ್ಟು ದೇ ವಿನ್ ದ ಮ್ಯಾಚ್. ಸೊ ಎಲ್ಲಾ ಕಡೆ ಹೇಳಕ್ ಶುರು ಮಾಡ್ತಾರೆ, ಓ ಅವನು ಜೂಜು ಮಾಡಿದಾನೆ. ಸೊ ಜೂಜು ಇಸ್ ಲೈಕ್ ಆ ಬ್ಲಾಕ್ ಮ್ಯಾಜಿಕ್ ಅಂತ ಹೇಳ್ತೀವಲ್ಲ, ಅದಕ್ಕೆ ಜೂಜು ಅಂತ ಹೇಳ್ತೀವಿ. ಸೊ ಆ ಜೂಜು ಮಾಡಿದಾನೆ ಅವನು ಅಂತ, ಒಂಥರ ಈ ಚಾರ್ಮ್ ಅನ್ನೋದನ್ನ ಜೂಜು ಅಂತ ಹೇಳ್ತಾರೆ ಅವರು. ಸೊ ಜೂಜು ಮಾಡಿದಾನೆ ನೋಡು ಅಂತ ಹೇಳ್ಬಿಟ್ಟು ಎಲ್ಲಾ ಕಡೆ ದೇ ಸ್ಟಾರ್ಟ್ ಪೋಸ್ಟಿಂಗ್ ದ ವಿಡಿಯೋ. ಅದೇ ಅಲ್ವಾ ನೀವು ವೈರಲ್ ಇದು ಮಾಡ್ತಿರೋದು. ಸೊ ಅವ್ನ್ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ, ಬೇಸಿಕಲಿ ಇಟ್ ಇಸ್ ಅ ಫಾರ್ಮ್ ಆಫ್ ಸೈಕಿಕ್ ಅಟ್ಯಾಕ್ ಅಂತ. ಓಕೆನಾ? ಸೊ ನಾವು ಬ್ಲ್ಯಾಕ್ ಮ್ಯಾಜಿಕ್ ಇರ್ಬೋದು ಅಥವಾ ವಶೀಕರಣ ಇರ್ಬೋದು, ಇನ್ನೊಂದಿರ್ಬೋದು, ಮತ್ತೊಂದಿರ್ಬೋದು, ಎಲ್ಲಾನು ಈ ತರದ್ ಟಾಪಿಕ್ ನಾವು ಮಾತಾಡುವಾಗ ಅದು ಬರೋದು ಸೈಕಿಕ್ ಅಟ್ಯಾಕ್ ಅಂಡರೇನೆ. ಶಾಪ ಹಾಕೋದು,
ಮತ್ತೆ ಬೇರೆಯವ್ರಿಗೆ ಕೆಟ್ಟದಾಗಿ ಒಂಥರ ನೊಂದ್ಕೊಂಡು ಹೊಟ್ಟೆ ಉರ್ಕೊಂಡು ಬೈತಾರಲ್ಲ ಅದಿರ್ಬೋದು, ಅಥವಾ ದೃಷ್ಟಿ ಇರ್ಬೋದು, ಎಲ್ಲಾನು ಬರೋದು ಸೈಕಿಕ್ ಅಟ್ಯಾಕ್ ಒಳಗಡೆನೆ. ಸೊ ಬ್ಲಾಕ್ ಮ್ಯಾಜಿಕ್ ಅಂತ ಬಂದಾಗ ಅದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಫಸ್ಟ್ ಸೈಕಿಕ್ ಅಟ್ಯಾಕ್ ಅಂದ್ರೆ ಏನು ಅನ್ನೋದು ತಿಳ್ಕೊಬೇಕಾಗತ್ತೆ. ಏನು ಸೈಕಿಕ್ ಅಟ್ಯಾಕ್ ಅಂತಂದ್ರೆ, ಸೊ ಸೈಕಿಕ್ ಅಟ್ಯಾಕ್ ಅಂದ್ರೆ ನಮ್ಮ ಸೈಕಿ ಮೇಲೆ ಮಾಡುವಂತದ್ದು. ಓಕೆ, ಸೊ ಈ ಸೈಕಿ ಅನ್ನೋ ಏನ್ ಒಂದು ಪದ ಇದೆ, ಇದು ಬಂದು ಗ್ರೀಕ್ ಇಂದ ಬಂದಿರುವಂತದ್ದು. ಸೈಕಿ ಮೀನ್ಸ್ ಮೈಂಡ್. ಮೈಂಡ್. ಸೊ ಏನಿದು ಸೈಕಿಕ್ ಅಟ್ಯಾಕ್ ಅಂದ್ರೆ ಇಂಟೆನ್ಷನಲಿ ಅಥವಾ ಅನ್ಇಂಟೆನ್ಷನಲಿ ಬೇರೆಯವ್ರಿಗೆ ಕೆಟ್ಟದಾಗ್ಲಿ ಅಂತ ಹೇಳ್ಬಿಟ್ಟು ನಮ್ಮಲ್ಲಿರುವಂತಹ ನೆಗೆಟಿವಿಟಿ ಅಥವಾ ನೆಗೆಟಿವಿಟಿನ ಪ್ರೊಜೆಕ್ಟ್ ಮಾಡೋದನ್ನ ಸೈಕಿಕ್ ಅಟ್ಯಾಕ್ ಅಂತ ಅಂತಾರೆ. ಸೊ ಬೇಸಿಕಲಿ ಅವ್ರು ಹಾಳಾಗ್ಲಿ ಅಂತ, ಅವ್ರ ಲೈಫ್ ಆಗ್ಲಿ ಅಥವಾ ಅವರ ಮೈಂಡ್ ಆಗ್ಲಿ ಅಥವಾ ಅವ್ರ ಇಮೋಷನ್ಸ್ ಆಗ್ಲಿ ಹಾಳಾಗ್ಲಿ ಅಂತ ಹೇಳ್ಬಿಟ್ಟು ಪ್ರೊಜೆಕ್ಟ್ ಮಾಡ್ತಾರೆ. ಎಲ್ಲಾ ಸೈಕಿಕ್ ಅಟ್ಯಾಕ್ನು ಇಂಟೆನ್ಷನಲಿ ಇರಲ್ಲ, ಬೇಕು ಅಂತಾನೆ ಇರಲ್ಲ. ಕೆಲವು ಸಲ ಗೊತ್ತಿಲ್ದೇನೆ ನಮಗೆ ಏನಂತಾರೆ ಹೇಳಿ, ಗೊತ್ತಿಲ್ದೇನೆ ನಾವು ಸೈಕಿಕ್ ಅಟ್ಯಾಕ್ ಮಾಡಿರ್ತೀವಿ. ಈಗ ಒಂದ್ ಮಗು ತುಂಬಾ ಮುದ್ದಾಗಿರತ್ತೆ, ಎಷ್ಟ್ ಚೆನ್ನಾಗಿದ್ಯಾ ಅಂತ ಹೇಳಿ ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಅದು ವಾಂತಿ ಮಾಡಕ್ ಶುರು ಮಾಡುತ್ತೆ, ನೋಡಿದಿರಲ್ಲ. ಸೊ ಅವಾಗ ಹೇಳ್ತಾರೆ ಅಯ್ಯೋ ದೃಷ್ಟಿ ಆಯ್ತು ಅಂತ ಹೇಳಿ. ಸೊ ಯಾಕೆ ಅಂತ ಹೇಳಿದ್ರೆ ನಾವು ಬೇಕು ಅಂತ ಮಾಡಿರುವಂತದ್ದಲ್ಲ, ಆಯ್ತಾ. ನಮ್ಮ ಎನರ್ಜಿ ಎಷ್ಟು ಇರುತ್ತೆ ಅಂದ್ರೆ ಆ ಮಗುಗೆ ಅದನ್ನ ತಡ್ಕೊಳ್ಳೋಷ್ಟು ಆರ ಸ್ಟ್ರಾಂಗ್ ಆಗಿರಲ್ಲ. ಅದಕ್ಕೆ ನೀವು ನೋಡ್ಬೋದು, ಈ ದೃಷ್ಟಿ ಇರ್ಬೋದು, ಇನ್ನೊಂದಿರ್ಬೋದು, ಮಕ್ಕಳಲ್ಲಿ ಜಾಸ್ತಿ ಇರತ್ತೆ ದೊಡ್ಡವ್ರಿಗಿಂತಲೂ. ದೊಡ್ಡವ್ರಿಗೂ ಆಗತ್ತೆ, ಇಲ್ಲ ಅಂತಲ್ಲ, ಬಟ್ ಮಕ್ಕಳಿಗೆ ಜಾಸ್ತಿ ಆಗತ್ತೆ. ಯಾಕೆ ಅಂದ್ರೆ ಅವಾಗ ತಾನೇ ಹುಟ್ಟಿರ್ತವೆ ಚಿಕ್ಕವು, ಆರ ಅಷ್ಟು ಸ್ಟ್ರಾಂಗ್ ಆಗಿರಲ್ಲ, ಹಾಗಾಗಿ ಅವಕ್ಕೆ ದೃಷ್ಟಿ ಆಗುವಂಥದ್ದು ಆ ಥರ ಎಲ್ಲ. ಸೊ ನಾ ಹೇಳಿದೆ ಅಲ್ಲ, ಬ್ಲ್ಯಾಕ್ ಮ್ಯಾಜಿಕ್ ಇಸ್ ಆಲ್ಸೋ ಅ ಫಾರ್ಮ್ ಆಫ್ ಸೈಕಿಕ್ ಅಟ್ಯಾಕ್ ಅಂತ. ಸೊ ನೀವು ಏನಂತಾರೆ, ಈಗ ದೃಷ್ಟಿ ಅಂತೆಲ್ಲ ಹೇಳ್ತೀವಲ್ಲ, ಅದು ದೃಷ್ಟಿ ಅಂತ ಹೇಳುವಾಗ ಕಣ್ಣನ್ನೇ ನಾವು ಹೇಳೋದು ಈವಲ್ ಐ ಅಂತ ಹೇಳ್ತೀವಿ, ಕಿವಿ ಅಂತ ಹೇಳಲ್ಲ, ಮಾತಂತ ಹೇಳಲ್ಲ ಅಲ್ವಾ. ಹೌದು, ಯಾಕೆ ಅಂತಂದ್ರೆ ಮನುಷ್ಯನ ಕಣ್ಣೇನಿದೆಯಲ್ಲ ಅದು ಇಟ್ ಇಸ್ ವೆರಿ ಪೊಟೆಂಟ್. ಕಿವಿ ಇರ್ಬೋದು ಮತ್ತೆ ಕಣ್ಣಿರ್ಬೋದು, ಇಟ್ಸ್ ವೆರಿ ಪೊಟೆಂಟ್ ಅಂತ. ಆಗಿನ ಕಾಲದಲ್ಲೆಲ್ಲ ಜನಕ್ಕೆ ಎಷ್ಟು ಶಕ್ತಿ ಇರ್ತಿತ್ತು ಅಂದ್ರೆ ಕಣ್ಣಲ್ಲೇನೆ ಇದು ಏನಂತಾರೆ ಹೇಳಿ, ಮರಾನ ಕೂಡ ಕಟ್ ಮಾಡೋಷ್ಟು ಎನರ್ಜಿ ಇರ್ತಿತ್ತು. ಹೌದು, ಅಂಡ್ ಹೇಳ್ತಾರಲ್ಲ ಕಲ್ಲೇಟಿಗಿಂತ ಕಣ್ಣೇಟು ತುಂಬಾ ಇದು ಡೇಂಜರಸ್ ಅಂತ ಹೇಳ್ತಾರಲ್ಲ. ಸೊ ಹಾಗಾಗಿ ಸೊ ನಮ್ಗೆ ಗೊತ್ತಿಲ್ದಂಗೋ ವಿ ಪ್ರೊಜೆಕ್ಟ್ ನೆಗೆಟಿವಿಟಿ. ಇನ್ನೊಂದು ಕೆಲವರು ಗೊತ್ತಿದ್ದೇ ಮಾಡ್ತಾರೆ, ಶೂ ನೋಡೋ ಹತ್ರ ಎಷ್ಟು ದುಡ್ಡಿದೆ ಅಂತ ಹೇಳಿ ದೇ ಪ್ರೊಜೆಕ್ಟ್. ಈಗ ಇನ್ನೊಂದು ನೀವು ಸೋಷಿಯಲ್ ಮೀಡಿಯಲ್ಲಿ ನೋಡ್ಬೋದು, ತುಂಬಾ ಪೋಸ್ಟ್ ಮಾಡ್ತಾ ಇರ್ತಾರೆ, ಅಷ್ಟು ಜನ ಸಾವಿರ ಫಾಲೋವರ್ಸ್ ಎಲ್ಲ ಇರ್ತಾರೆ. ಸ್ವಲ್ಪ ದಿನ ಆದ್ಮೇಲೆ ನೀವು ನೋಡ್ಬೋದು, ಈವಲ್ ಐ ಅನ್ನೋದು ತುಂಬಾ ನಿಜ, ನನ್ನ ಫ್ಯಾಮಿಲಿ ಪ್ರಾಬ್ಲಮ್ ಆಯ್ತು ಅಂತ ಹೇಳಿ ಎಷ್ಟೋ ಜನ ಪೋಸ್ಟ್ ಹಾಕೋದು ನೋಡಿದಿರಲ್ಲ. ಸೊ ದಿಸ್ ಇಸ್ ದ ಪ್ರೂಫ್ ದಟ್ ಈವಲ್ ಐ ಎಕ್ಸಿಸ್ಟ್ಸ್. ನೀವು ಒಪ್ಕೊಂಡ್ರು ನೀವು ಒಪ್ಕೊಳ್ಳದೆ ಇದ್ರೂನು ಅದು ಇಟ್ ಇಸ್ ವೆರಿ ಮಚ್ ದೇರ್ ಅಂತ. ಸೊ ಈವಲ್ ಐಗೆ ನಾವ್ ಏನು ಮಾಡಲ್ಲ, ಜಸ್ಟ್ ಎನರ್ಜೆಟಿಕಲಿ ನಾವು ಪ್ರೊಜೆಕ್ಟ್ ಮಾಡುವಂತದ್ದು, ಆಯ್ತಾ. ಸೊ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಬಂದಾಗ ಎಲ್ಲಾನು ಬ್ಲ್ಯಾಕ್ ಮ್ಯಾಜಿಕ್ ಅಲ್ಲ, ಅರ್ಥ ಆಯ್ತಾ. ಸಿ ಬ್ಲ್ಯಾಕ್ ಮ್ಯಾಜಿಕ್ ಅಲ್ಲಿ 3 ತರ, ವೈಟ್ ಮ್ಯಾಜಿಕ್, ಗ್ರೇ ಮ್ಯಾಜಿಕ್, ಬ್ಲ್ಯಾಕ್ ಮ್ಯಾಜಿಕ್. ಸೊ ವೈಟ್ ಮ್ಯಾಜಿಕ್ ಅಂದ್ರೆ ಹೀಲಿಂಗ್ ಇರ್ಬೋದು, ಇಲ್ಲ ನಂಗೊಂದು ಕೆಲಸ ಇಲ್ಲ ಸೊ ಕೆಲಸ ಸಿಗ್ಲಿ ಅಂತ ಮಾಡುವಂತಹ ಒಂದು ಸ್ಪೆಲ್ ಇರ್ಬೋದು, ಅಥವಾ ನನ್ನ ಲೈಫಲ್ಲಿ ಎಲ್ಲ ಬ್ಲಾಕ್ ಆಗಿದೆ ಸೊ ರೋಡ್ ಓಪನರ್ ಸ್ಪೆಲ್ ಅಂತ ಹೇಳ್ತೀವಿ, ಆ ಬ್ಲಾಕ್ಸ್ನ ತೆಗಿಯೋಕ್ಕೆ ರೋಡ್ ಓಪನರ್ ಸ್ಪೆಲ್ ಇರ್ಬೋದು. ಇಲ್ದಿದ್ರೆ ಪ್ರಾಸ್ಪೆರಿಟಿ, ನನಗೆ ಫೈನಾನ್ಷಿಯಲಿ ಚೆನ್ನಾಗಾಗ್ಲಿ ಅಂತ ಮಾಡುವಂಥ ಸ್ಪೆಲ್ ಇರ್ಬೋದು. ಇದೆಲ್ಲ ಇಟ್ ಕಮ್ಸ್ ಅಂಡರ್, ಅಥವಾ ಹೀಲಿಂಗ್ ಇರ್ಬೋದು, ರೇಖಿ ಇರ್ಬೋದು, ಅಥವಾ ಇನ್ನೊಂದಿರ್ಬೋದು. ಇದೆಲ್ಲ ಬಂದ್ಬಿಟ್ಟು ವೈಟ್ ಮ್ಯಾಜಿಕ್ ಒಳಗಡೆ ಬರುತ್ತೆ, ಸರಿನಾ. ಸೊ ಗ್ರೇ ಮ್ಯಾಜಿಕ್ ಅಂತಂದ್ರೆ ಲವ್ ಸ್ಪೆಲ್ ಇರ್ಬೋದು, ಇಲ್ಲ ನಮ್ಗೆ ಯಾರೋ ಒಬ್ರು ಪ್ರಾಬ್ಲಮ್ ಮಾಡಿದ್ದಾರೆ, ಸೊ ಸೆಂಡ್ ಇಟ್ ಬ್ಯಾಕ್ ಟು ದ ಸೆಂಡರ್. ನಮ್ಗೆ ಯಾರೋ ಒಬ್ರು ಕೆಟ್ಟದ್ ಮಾಡಿದ್ದಾರೆ, ಅದನ್ನ ವಾಪಸ್ ನಾವು ಅವ್ರಿಗೆ ಕಳಿಸ್ತಾ ಇದೀವಿ. ಸೊ ಅದನ್ನ ರಿವರ್ಸಲ್ ಸ್ಪೆಲ್ ಅಂತ ಕರಿತೀವಿ, ಅದು ಗ್ರೇ ಮ್ಯಾಜಿಕ್ ಒಳಗಡೆ ಬರುತ್ತೆ. ಬ್ಲ್ಯಾಕ್ ಮ್ಯಾಜಿಕ್ ಎಲ್ಲಿ ಬರುತ್ತೆ ಅಂದ್ರೆ, ಈಗ ಕರ್ಸ್ ಮಾಡೋದು, ಅವ್ರು ಹಾಳಾಗ್ಲಿ ಅಂತ ಹೇಳ್ಬಿಟ್ಟು, ಅವ್ರಿಗೆ ಕೆಟ್ಟದಾಗ್ಲಿ ಅಂತ ಹೇಳಿ ಸ್ಪೆಸಿಫಿಕ್ ಆಗಿ ಅವ್ರಿಗೆ ನೆಗೆಟಿವೇ ಆಗ್ಬೇಕು ಅಂತ ಹೇಳಿ ನಾವು ಇಂಟೆನ್ಷನ್ ಇಟ್ಕೊಂಡು ಮಾಡ್ತೀವಲ್ಲ, ದಟ್ ಈಸ್ ಬ್ಲ್ಯಾಕ್ ಮ್ಯಾಜಿಕ್. ಓಕೆ, ಸೊ ಅಲ್ಲಿ ಏನು ಅಂದ್ರೆ ಸುಮ್ಮನೆ ಬ್ಲ್ಯಾಕ್ ಮ್ಯಾಜಿಕ್ ಅಂದ್ರೆ ಸುಮ್ಮನೆ ಹಾಗೆ ಬ್ಲ್ಯಾಕ್ ಮ್ಯಾಜಿಕ್ ಬರಲ್ಲ, ಆಯ್ತಾ. ಸೊ ನಿಮಗೆ ಅದೇ ಆದಂತಹ ಕೆಲವೊಂದು ರೂಲ್ಸ್ ಇರತ್ತೆ, ಕೆಲವೊಂದು ಏನಂತಾರೆ ಹೇಳಿ ಪ್ರೊಸೀಜರ್ಸ್ ಇರುತ್ತೆ. ಈಗ ನೀವು ಒಂದು ಉಪ್ಪಿಟ್ಟು ಮಾಡಬೇಕು ಅಂದ್ರೆ ನೀವು ಅನ್ನ ಹಾಕ್ಬಿಟ್ಟು ನಾನು ಉಪ್ಪಿಟ್ಟು ಮಾಡಿದೆ ಅಂತ ಹೇಳಕ್ ಬರಲ್ಲ. ಉಪ್ಪಿಟ್ಟು ಅಂತಂದ್ರೆ ಅದಕ್ಕೆ ರವೆ ಇರಬೇಕು, ಕೆಲವೊಂದು ಸೆಟ್ ಒಂದು ರೂಲ್ಸ್ ಅಂತ ಇರುತ್ತೆ. ಸೊ ನೋಡಿದಾಗ್ಲೂ ನಮ್ಗೆ ಅನಿಸ್ಬೇಕು ಓಕೆ ಇವ್ರು ಉಪ್ಪಿಟ್ಟು ಮಾಡಿದ್ದಾರೆ ಅಂತ, ರೈಟ್. ಅದೇ ರೀತಿ ಆ ಬ್ಲ್ಯಾಕ್ ಮ್ಯಾಜಿಕ್ ವರ್ಕ್ ಆಗುತ್ತಾ ಅಂದ್ರೆ ಖಂಡಿತ ವರ್ಕ್ ಆಗುತ್ತೆ. ನಾ ಹೇಳ್ದಂಗೆ ಯಾವ ರೀತಿನಲ್ಲಿ ನಾವು ಮಾಡಬೇಕು, ಹೇಗೆ ಮಾಡಬೇಕು
ದಟ್ ಬಿಕಮ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಯ್ತಾ? ಅಂಡ್ ಇವಾಗೆಲ್ಲ ಏನಾಗಿದೆ, ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಟ್ರೆಂಡ್ ಏನಂದ್ರೆ, ನಾನು ಸ್ಪೆಲ್ಸ್ ಹೇಳ್ಕೊಡ್ತೀನಿ ಬನ್ನಿ 5,000ಕ್ಕೆ 6,000ಕ್ಕೆ ಅಂತ ಹೇಳ್ಕೊಂಡು ದೇ ಆರ್ ಟ್ರೆಂಡಿಂಗ್. ಅಂಡ್ ನಮ್ಮ ಜನಕ್ಕೆ ಏನು ಅಂದ್ರೆ, ಸ್ಪೆಲ್ ಮಾಡ್ಬಿಟ್ರೆ ಏನೋ ಆಗ್ಬಿಡತ್ತೆ ಅಂತ ಹೇಳಿ ದೇ ಗೋ ಅಂಡ್ ಲರ್ನ್. ಸಿ, ಸ್ಪೆಲ್ ಅನ್ನೋದು ಇಟ್ಸ್ ನಾಟ್ ಅ ಜೋಕ್. ಆಯ್ತಾ? ಸೊ ಸ್ಪೆಲ್ ವರ್ಕ್ ಆಗೋಕ್ಕೂ ಇಂತಿಷ್ಟೇ ಟೈಮು ಅಂತ ಇಲ್ಲ. ಯಾಕಂದ್ರೆ ಇದು ನಡೆಯೋದು ಸ್ಪಿರಿಟ್ ವರ್ಲ್ಡ್ ಅಲ್ಲಿ. ಆಯ್ತಾ? ನೀವು ಸ್ಪಿರಿಟ್ ವರ್ಲ್ಡ್ ಅಲ್ಲಿ ತಗೊಂಡಾಗ ಟೈಮ್ ಅನ್ನೋದು ಬರಲ್ಲ. ಟೈಮ್ ಅನ್ನೋದು ಬರೀ ಮನುಷ್ಯರು ಮಾತ್ರ ಮಾಡ್ಕೊಂಡಿರುವಂತಹ ಒಂದು ಇದು. ಆಯ್ತಾ? ಸ್ಪಿರಿಟ್ ವರ್ಲ್ಡ್ ಇರಲ್ಲ. ಅಂಡ್ ಕೆಲವು ಸಲ ನೀವು ಸ್ಪೆಲ್ ಮಾಡುವಾಗ ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೋಬೇಕಾಗತ್ತೆ. ಸ್ಪೆಲ್ ಮಾಡೋದು ಹೆಂಗೆ ಅಂದ್ರೆ, ಈಗ ನೀವು ಡೋರ್ ಓಪನ್ ಮಾಡಿದೀರಾ, ಯಾರಾದ್ರೂ ನಿಮ್ಮನೆ ಕಳ್ಳ ಬಂದ್ರೆ ಅವನ್ನ ಫೈಟ್ ಮಾಡೋಷ್ಟು ಸ್ಟ್ರೆಂತ್ ನಿಮಗಿರ್ಬೇಕು. ಆವಾಗ ಮಾತ್ರ ನೀವು ಸ್ಪೆಲ್ ಮಾಡ್ಬೋದು. ಆಯ್ತಾ? ಸೊ ನಿಮಗೆ ಕಳ್ಳ ಬಂದ್ರೆ ಅವನ್ನ ಹ್ಯಾಂಡಲ್ ಮಾಡಕ್ ಆಗೋಷ್ಟು ನಿಮ್ಗೆ ಎನರ್ಜಿ ಇಲ್ಲ ಅಂದ್ಮೇಲೆ ನೀವು ಸ್ಪೆಲ್ ಮಾಡಬಾರ್ದು. ಬಿಕಾಸ್ ನೀವು ಸ್ಪೆಲ್ ಮಾಡಿದಾಗ ಯು ಓಪನ್ ಪೋರ್ಟಲ್ಸ್. ನೀವು ಪೋರ್ಟಲ್ಸ್ ಓಪನ್ ಮಾಡಿದಾಗ ಯಾವುದೋ ಒಂದು ನೆಗೆಟಿವ್ ಎನರ್ಜಿನೇ ಬರ್ಬೋದು, ಅಥವಾ ಬೇರೆ ಸ್ಪಿರಿಟೇ ಬರ್ಬೋದು, ಜಿನ್ನೇ ಬರ್ಬೋದು. ಯು ನೆವರ್ ನೋ, ರೈಟ್? ಅಂಡ್ ಮಾಡುವಾಗ್ಲೂ ಅಷ್ಟೇ, ನೀವು ಒಂದು ಪರ್ಟಿಕ್ಯುಲರ್ ಡೇಟಿ ಅಥವಾ ಒಂದು ನಾವು ಪೇಟ್ರನ್ ಅಂತ ಕರಿತೀವಿ. ಪೇಟ್ರನ್ ಅಂದ್ರೆ ಲೈಕ್ ನಮ್ಗೊಬ್ಬ ಗಾರ್ಡಿಯನ್ ತರ. ಸೊ ಎಲ್ಲರಿಗೂ ಒಂದೊಂದು ಪೇಟ್ರನ್ ಇರ್ತಾರೆ ಯೂಶಲಿ ವಿಚಸ್ಗೆ. ಆ ಪೇಟ್ರನ್ ಒಟ್ಟಿಗೆ ವಿ ವರ್ಕ್. ಸೊ ಆ ಪೇಟ್ರನ್ ಇದ್ದಾಗ ಏನಾಗುತ್ತೆ, ಏನೇ ಪ್ರಾಬ್ಲಮ್ ಆದ್ರೂ ಆ ಪೇಟ್ರನ್ ಏನಿರ್ತಾರೆ ನಮ್ಗೆ ಡೇಟಿ, ಅವರು ಅದನ್ನ ಬ್ಯಾನಿಷ್ ಮಾಡೋಷ್ಟು ಅವ್ರಿಗೆ ಪವರ್ ಇರುತ್ತೆ. ಸೊ ನೀವು 5,000ಕ್ಕೆ 6,000ಕ್ಕೆ ನಂಗೆ ಸಿಕ್ತು ಅಂತ ಹೇಳಿ ಸ್ಪೆಲ್ ಮಾಡುವಾಗ ಇಟ್ ಬ್ಯಾಕ್ ಫೈರ್ಸ್. ಓಕೆನಾ? ಬ್ಯಾಕ್ ಫೈರ್ ಆದ್ರೆ ಕೆಲವ್ರು ಅಂತಾರೆ, ಅಯ್ಯೋ ಬ್ಲಾಕ್ ಮ್ಯಾಜಿಕ್ ಆಯ್ತು. ಅಲ್ಲ, ನೀನ್ ಮಾಡಿರುವಂತದ್ದು ನಿನಗೆ ವಾಪಸ್ ಬಂದಿದೆ. ಬಿಕಾಸ್ ನಿನಗೆ ಹೆಂಗ್ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲ. ಸೊ ಅವಾಗ ಬರ್ತಾರೆ, ಮೇಡಮ್ ನಾನು ಇಲ್ಲಿ ಸ್ಪೆಲ್ ಕಲ್ತೆ, ನಂಗೆ ಬ್ಲಾಕ್ ಮ್ಯಾಜಿಕ್ ಆಗಿದೆ. ಈ ತರ ಅವ್ರಿಗೆ ಬ್ಯಾಕ್ ಫೈರ್ ಆಗಿದೆ ಅಂತಾನು ಗೊತ್ತಿರಲ್ಲ. ಆಯ್ತಾ? ಬ್ಲಾಕ್ ಮ್ಯಾಜಿಕ್ ಆಗಿದೆ ಅಂತ ಅನ್ಕೊಂತಾರೆ. ಬಿಟ್ರೆ ಅವ್ರು ಏನೋ ಮಾಡಕ್ ಹೋಗಿ ಅದು ವಾಪಸ್ ಅವ್ರಿಗೆ ಬ್ಯಾಕ್ ಫೈರ್ ಆಗಿದೆ ಅಂತ ಅವ್ರಿಗೆ ಗೊತ್ತೇ ಇರಲ್ಲ. ದಟ್ ಈಸ್ ಆಲ್ಸೋ ಅ ಫಾರ್ಮ್ ಆಫ್ ಸೈಕಿಕ್ ಅಟ್ಯಾಕ್. ಬಟ್ ಅವ್ರ ಮೇಲೆ ಅವರು ಮಾಡ್ಕೊಂಡಿರುವಂತದ್ದು, ಅದು ಬೇರೆಯವ್ರು ಮಾಡಿರೋದಲ್ಲ. ಆಯ್ತಾ? ಇದು ಒಂದು. ಎರಡನೇದು, ಇಂಟೆನ್ಷನಲಿ ಒಬ್ಬರಿಗೆ ಕೆಟ್ಟದಾಗ್ಲಿ ಅಂತ ಹೇಳಿ ನಾವು ಮಾಡುವಂಥದ್ದು, ಅದನ್ನ ಕರ್ಸಿಂಗ್ ಅಂತ ಕರಿತೀವಿ, ಹೆಕ್ಸಿಂಗ್ ಅಂತ ಕರಿತೀವಿ. ನಾವು ಹೆಕ್ಸ್ ಮಾಡುವಂಥದ್ದು. ಸೊ ಏನಕ್ಕೆ ಹೆಕ್ಸ್ ಮಾಡ್ತೀವಿ? ಅವ್ರ ಲೈಫ್ ಹಾಳಾಗ್ಲಿ, ಅವ್ರ ಬುದ್ಧಿ ಹಾಳಾಗ್ಲಿ, ಅವ್ರ ರಿಲೇಶನ್ಶಿಪ್ಸ್ ಹಾಳಾಗ್ಲಿ, ಫೈನಾನ್ಸಸ್ ಹಾಳಾಗ್ಲಿ, ಹೆಲ್ತ್ ಹಾಳಾಗ್ಲಿ, ಈ ತರ ಯಾವುದ್ರ ಮೇಲೆ ಬೇಕಿದ್ರೂ ನಾವು ಮಾಡ್ಬೋದು. ತುಂಬಾ ಜನ ಜೋಕ್ ಮಾಡ್ತಾರೆ, ಹೌದಾ ಹಾಗಾದ್ರೆ ಮಾಡಿ ತೋರಿಸಿ ಅಂತೆಲ್ಲ. ಸಿ, ಒಬ್ಬರಿಗೆ ತೊಂದರೆ ಮಾಡೋದು ತುಂಬಾ ಈಸಿ. ಆಯ್ತಾ? ಬಟ್ ವಾಪಸ್ ಅದನ್ನ ಸರಿ ಮಾಡೋದಿದೆಯಲ್ಲ, ತುಂಬಾ ಕಷ್ಟ. ಕುಂಬಾರನ್ಗೆ ವರ್ಷ, ದೊಣ್ಣೆಗೆ ನಿಮಿಷ ಅಂತ ಹೇಳ್ದಂಗೆ. ಆಯ್ತಾ? ಅಂಡ್ ಇನ್ನೊಂದು, ನೀವ್ ಮಾಡ್ಬೇಕಂದ್ರೂ ಜಸ್ಟ್ ಹಂಗೆ ಮಾಡಲ್ಲ ನಾವು. ಏನು ಅಂದ್ರೆ, ಒಂದು ಮೂನ್ ಏನಿದೆಯಲ್ಲ, ನಮ್ಮ ಚಂದ್ರ ಇದೆಯಲ್ಲ, ವಿ ವರ್ಕ್ ಕ್ಲೋಸ್ಲಿ ವಿತ್ ದ ಮೂನ್. ಸೊ ಮೂನ್ದು ಯಾವ ಫೇಸ್ ನಡೀತಾ ಇದೆ ಅಂತ ನೋಡ್ಬೇಕು. ಅಮಾವಾಸ್ಯೆ ನಡೀತಿದ್ಯಾ, ಪೌರ್ಣಿಮೆ ನಡೀತಿದ್ಯಾ. ದರ್ ಇಸ್ ಸಮಥಿಂಗ್ ಕಾಲ್ಡ್ ಅಸ್ ವ್ಯಾಕ್ಸಿಂಗ್ ಮೂನ್ ಅಂಡ್ ವೇನಿಂಗ್ ಮೂನ್. ವ್ಯಾಕ್ಸಿಂಗ್ ಅಂದ್ರೆ ಬೆಳಿತಾ ಹೋಗುತ್ತೆ, ಅಮಾವಾಸ್ಯೆಯಿಂದ ಪೌರ್ಣಿಮೆ ಕಡೆಗೆ ಹೋದಾಗ ವ್ಯಾಕ್ಸ್ ಆಗತ್ತೆ. ವೇನಿಂಗ್ ಅಂದ್ರೆ ಪೌರ್ಣಿಮೆಯಿಂದ ಅಮಾವಾಸ್ಯೆಗೆ ಹೋದಾಗ ಅವ್ನು ಚಿಕ್ಕದಾಗ್ತಾ ಹೋಗ್ತಾನಲ್ಲ, ಅದನ್ನ ವೇನಿಂಗ್ ಮೂನ್ ಅಂತ ಹೇಳ್ತೀವಿ. ನಂತರ ಅದಕ್ಕೆ ಆದಂತಹ ಕೆಲವೊಂದು ಹರ್ಬ್ಸ್ ಇರ್ಬೋದು, ವಸ್ತುಗಳಿರ್ಬೋದು ಯೂಸ್ ಮಾಡ್ತೀವಿ. ನಂತರ ಈ ಪಂಚಭೂತಗಳು 5 ಎಲಿಮೆಂಟ್ಸ್ ಏನಿದೆ ಅದನ್ನ ಯೂಸ್ ಮಾಡ್ತೀವಿ. ಮತ್ತೆ ವಿ ವರ್ಕ್ ವಿತ್ ಡಿಫ್ರೆಂಟ್ ಡೇಟೀಸ್. ನಮ್ದೇ ಆದಂತಹ ಕೆಲವೊಂದು ಗಾಡ್ಸ್ ಗಾಡೆಸಸ್ ಎಲ್ಲ ಇರುತ್ತೆ. ವಿ ವರ್ಕ್ ವಿತ್ ದೆಮ್. ಆವಾಗ ನಮ್ದೇ ಒಂದು ಸರ್ಕಲ್ ಮಾಡ್ಕೊಂಡು, ಪ್ರೊಟೆಕ್ಷನ್ ಮಾಡ್ಕೊಂಡು ನಂತರ ಸ್ಪೆಲ್ ಕಾಸ್ಟ್ ಮಾಡುವಂಥದ್ದು. ಆಮೇಲೆ ಯಾರಿಗೆ ನಿಜವಾಗ್ಲೂ ಎನರ್ಜಿ ಇದೆ, ಅವ್ರು ಈ ತರ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಅವ್ರ ಎನರ್ಜಿನ ಸ್ಪೆಂಡ್ ಮಾಡಕ್ ಹೋಗಲ್ಲ. ಅವ್ರೇನ್ ಅಂತಾರ ಗೊತ್ತಾ, ಇನ್ನೊಬ್ರಿಗೆ ತೊಂದರೆ ಮಾಡೋ ಬದಲು ನನ್ನ ಲೈಫ್ ನಾನು ಚೆನ್ನಾಗಿ ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು ಇದ್ ಮಾಡ್ತಾರೆ. ಸೊ ದಟ್ ಇಸ್ ಆಲ್ಸೋ ಒನ್ ಆಫ್ ದ ರೀಸನ್ಸ್ ಯಾಕೆ ನಿಮಗೆ ತುಂಬಾ ಜೆನ್ಯೂನ್ ಆಗಿರೋ ಬ್ಲಾಕ್ ಮೆಜಿಷಿಯನ್ಸ್ ಸಿಗಲ್ಲ. ಯಾಕಂದ್ರೆ ಅವ್ರು ಎಲ್ಲಾ ಕಡೆ ಕಡಲೆಪುರಿ ತರ ಸಿಗಲ್ಲ. ದೇ ವೆರಿ ವೆರಿ ರೇರ್. ಅಂಡ್ ಇನ್ನೂ ಒಂದೇನು ಅಂದ್ರೆ, ಸ್ಪೆಲ್ಸು ನೀವು ಮಾಡೋ ರೀತಿ ಮಾಡಿದ್ರೆ ಖಂಡಿತ ವರ್ಕ್ ಆಗತ್ತೆ. ಬಟ್ ಹೇಗ್ ಮಾಡ್ಬೇಕು ಅನ್ನೋದನ್ನ ಹೇಳಿದೆ ಅಲ್ಲ, ಉಪ್ಪಿಟ್ಟು ಅಂತ ಹೇಳುವಾಗ ಅಲ್ಲಿ ಮೇನ್ ಇಂಗ್ರೀಡಿಯೆಂಟ್ಸ್ ಇದ್ರೆ ಮಾತ್ರ ಅದು ವರ್ಕ್ ಆಗೋದು, ಆ ತರ. ಸೊ ನಾವು ಕರ್ಸಿಂಗ್ ಮತ್ತೆ ಹೆಕ್ಸಿಂಗ್ ಅಂತ ಹೇಳಿದ್ವಲ್ಲ, ಬೇಕು ಅಂತಾನೆ ಶಾಪ ಹಾಕುವಂಥದ್ದು. ದಟ್ ಇಸ್ ಆಲ್ಸೋ ಫಾರ್ಮ್ ಆಫ್ ಬ್ಲಾಕ್ ಮ್ಯಾಜಿಕ್. ಕೆಲವು ಸಲ ಏನಾಗುತ್ತೆ ಗೊತ್ತಾ, ನಮ್ಗೆ ಗೊತ್ತಿಲ್ಲದೆ ಇರೋ ಹಾಗೆ ನಮ್ಮನ್ನೇ ನಾವು ಸೈಕಿಕ್ ಅಟ್ಯಾಕ್ ಮಾಡ್ಕೋತೀವಿ, ನಮ್ಮ ಮೇಲೆ ನಾವೇನೆ. ಹೇಗೆ? ಈಗ ಫಾರ್ ಎಕ್ಸಾಂಪಲ್, ನೀವು ತುಂಬಾ ಖುಷಿಯಾಗಿರ್ತೀರಾ, ಓಕೆ, ಏನೋ ಒಂದು ಸೀರೀಸ್ ಆಫ್ ಫುಲ್ ಹ್ಯಾಪಿ ಇವೆಂಟ್ಸ್ ನಡೀತಿರುತ್ತೆ. ಮನ್ಸಲ್ಲಿ ಅಯ್ಯೋ ಎಷ್ಟು ಖುಷಿಯಾಗಿದ್ದೀನಿ, ಏನಾದ್ರೂ ಕೆಟ್ಟದಾಗ್ಬಿಟ್ರೆ ಹೆಂಗಪ್ಪ, ಇಮಿಡಿಯೇಟ್ ಆಗಿ ಏನಾದ್ರೂ ಒಂದು ಪ್ರಾಬ್ಲಮ್ ಆಗತ್ತೆ ಅಲ್ವಾ. ಸೊ ಬೇಸಿಕಲಿ ನಿಮ್ಮನ್ನೇ ನೀವು ಹೆಕ್ಸ್ ಮಾಡ್ಕೋತಾ ಇದ್ದೀರಾ ಅದ್ರಲ್ಲಿ. ಆಯ್ತಾ? ಅದು ಒಂದು. ಎರಡನೇದೇನು ಅಂದ್ರೆ, ನಾನೊಂದು ಹುಟ್ಟಿ ಬಂದಿರ್ತೀನಲ್ಲ, ಸೊ ನಾನು ಒಂದು ಜನ್ಮದಿಂದ ಇನ್ನೊಂದು ಜನ್ಮಕ್ಕೆ ಕರ್ಮಗಳನ್ನ ತಗೊಂಬಂದಿರ್ತೀನಿ. ಅದೇ ರೀತಿ ಶಾಪಗಳನ್ನೂ ತಗೊಂಬಂದಿರ್ತೀನಿ, ವರಗಳನ್ನೂ ತಗೊಂಬಂದಿರ್ತೀನಿ, ಗಿಫ್ಟ್ಸ್ ಅಂತ ಏನ್ ಕರಿತೀವಿ ಅದನ್ನು ತಂದಿರ್ತೀವಿ. ಕೆಲವು ಸಲ ಪಾಸ್ಟ್ ಲೈಫ್ ಇಂದನೂ ನಾವು ಕರ್ಸ್ನ ತಂದಿರ್ತೀವಿ.
ಓಕೆನಾ. ಅದು ಎಷ್ಟೊಂದು ಲೈಫ್ ಟೈಮ್ಸ್ ಅಲ್ಲಿ ಇದಾಗದೆ ಇರ್ಬೋದು, ತೋರಿಸದೇ ಇರ್ಬೋದು, ಬಟ್ ನಮ್ಮ ಎನರ್ಜಿ ಬಾಡಿನಲ್ಲಿ ಇರುತ್ತೆ, ಅದು ನಮ್ಮ ಎನರ್ಜಿ ಫೀಲ್ಡ್ ಅಲ್ಲಿ ಇರುತ್ತೆ. ಟೈಮ್ ಬಂದಾಗ ಅದು ತೋರಿಸುತ್ತೆ, ಓಕೆನಾ. ಸೊ ಒಂದು ಎಕ್ಸಾಂಪಲ್ ಕೊಡ್ತೀನಿ ಆಯ್ತಾ. ನಮ್ಗೆ ಭೀಷ್ಮ ಪಿತಾಮಹ ಗೊತ್ತಲ್ಲ, ಎಲ್ಲರಿಗೂ ಗೊತ್ತು. ಸೊ ಅವನು ಶರಶಯ್ಯ ಮೇಲೆ ಮಲ್ಗಿರ್ತಾನೆ ಆಯ್ತಾ. ಮಲ್ಗಿರ್ತಾನೆ, ಅವನು ಉತ್ತರಾಯಣದ ಕಾಲ ಬರ್ಲಿ ಅಂತ ಕಾಯ್ತಿರ್ತಾನೆ. ಏನಕ್ಕೆ? ಅವನು ಪ್ರಾಣ ಬಿಡಕ್ಕೆ ಒಳ್ಳೆ ಟೈಮ್ ಅಂತ ಹೇಳಿ ಕಾಯ್ತಿರ್ತಾನೆ. ಆಗ ಏನಾಗತ್ತೆ, ಅವನಿಗೆ ಶರಶಯ್ಯ ಮೇಲೆ ಮಲಗುವಾಗ ತುಂಬಾ ನೋವಾಗತ್ತೆ, ಚುಚ್ಚುತ್ತಲ್ವಾ ಅದು. ಆಗ ಅವಾಗ ಅವ್ನು ಕೃಷ್ಣನ ಕರೀತಾನೆ, ಕೃಷ್ಣ ಅಂತ ಹೇಳಿ ಕರೀತಾನೆ. ಕೃಷ್ಣ ಬರ್ತಾನೆ. ಬಂದಾಗ ಕೃಷ್ಣ ಕೇಳ್ತಾರೆ, ಏನು ಅಜ್ಜ ಯಾಕೆ ಕರೆದೆ ನೀನ್ ನನಗೆ ಅಂತ. ಆಗ ಅವ್ರು ಹೇಳ್ತಾರೆ, ಅಲ್ಲ ಕೃಷ್ಣ, ನಾನು ಎಷ್ಟು ಒಳ್ಳೆಯವನು, ಲೈಕ್ ನಾನು ಎಲ್ಲರಿಗೂ ಒಳ್ಳೇದನ್ನೇ ಮಾಡ್ಕೊಂಡ್ ಬಂದಿದ್ದೀನಿ, ನನ್ಗೆ ಗೊತ್ತಿರೋ ಹಾಗೆ ನಾನು ಒಂದೂ ತಪ್ಪು ಮಾಡಿಲ್ಲ. ಪ್ಲಸ್ ಇನ್ನೊಂದು, ಅವ್ರಿಗೆ ದಿವ್ಯ ದೃಷ್ಟಿ ಇರತ್ತೆ ಅವ್ರೆಲ್ಲರಿಗೂ. ಸೊ ಅವ್ರು ಹೋಗಿ ನೋಡ್ಬೋದು ನಾನೇನಾದ್ರೂ ತಪ್ಪು ಮಾಡಿದ್ದೀನ ಏನು ಅಂತ ಹೇಳ್ಬಿಟ್ಟು ನೋಡ್ಬೋದು ಅವರು. ಸೊ ಅವರು 10 ಜನ್ಮದಕ್ಕೆ ಹೋಗಿ ನೋಡಿರ್ತಾರೆ. ಅವಾಗ ಹೇಳ್ತಾರೆ, 10 ಜನ್ಮದ ಹಿಂದೆ ಹೋಗಿದ್ದೀನಿ ನಾನು ಕೃಷ್ಣ, ನಾನು ತಪ್ಪು ಮಾಡಿಲ್ಲ. ಹಾಗಿರುವಾಗ ನಾನು ಯಾಕೆ ಈ ತರ ನೋವನ್ನ ಅನುಭವಿಸ್ಬೇಕು, ನಾನು ಯಾಕೆ ಇಷ್ಟು ಕಷ್ಟ ಪಡ್ತಾ ಇದ್ದೀನಿ, ಇದು ಸರಿನಾ ಅಂತ ಹೇಳಿ ಅಳ್ತಾರೆ ಅಜ್ಜ. ಆವಾಗ ಕೃಷ್ಣ ಹೇಳ್ತಾನೆ, ನೀವೇನೋ 10 ಜನ್ಮದ ಹಿಂದೆ ಹೋಗಿದ್ದೀರಾ ಅಲ್ವಾ, ಅದಕ್ಕೆ ಹಿಂದೆ ಒಂದ್ ಜನ್ಮಕ್ಕೆ ಹೋಗಿ ನೋಡಿದ್ರ ನೀವು ಏನಾಗಿದೆ ಅಂತ ಹೇಳ್ತಾರೆ. ಆವಾಗ ಭೀಷ್ಮ, ಇವ್ನು ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದಾನೆ ಅಂದ್ರೆ ಏನೋ ಇದೆ ಅಲ್ಲಿ ಅಂತ ಹೇಳಿ ಆ 11ನೇ ಜನ್ಮಕ್ಕೆ ಹೋಗ್ತಾರೆ. ಹಿಂದಿನ ಜನ್ಮಕ್ಕೆ ಅಂದ್ರೆ 1, 2, 3 ಹಾಗೆ 11ನೇ ಜನ್ಮಕ್ಕೆ ಹೋಗ್ತಾರೆ. ಹೋದಾಗ ಏನಾಗಿರುತ್ತೆ, ಆ ಪರ್ಟಿಕ್ಯುಲರ್ ಲೈಫ್ ಟೈಮ್ ಅಲ್ಲಿ ಇವರು ಒಬ್ಬ ರಾಜ ಆಗಿರ್ತಾರೆ. ಸೊ ಇವರು ಒಂದು ಕುದುರೆನಲ್ಲಿ ಸಾರಥಿ ಒಟ್ಟಿಗೆ ಹೋಗ್ತಿರ್ತಾರೆ. ಹೋದಾಗ ಏನಾಗತ್ತೆ, ಅಲ್ಲಿ ಕುದುರೆ ಹೋಗ್ತಿರುತ್ತಲ್ಲ, ಸಡನ್ ಆಗಿ ನಿಂತ್ಬಿಟ್ಟು ಬೆದರಿ ಕಾಲ್ ಮೇಲಕ್ಕೆ ಎತ್ತತ್ತೆ. ಆಗ ಅವ್ನ್ ಯಾರು ಸಾರಥಿ ಇರ್ತಾನಲ್ಲ, ಅವ್ನ್ ಕೆಳಗಡೆ ಇಳಿದ್ಬಿಟ್ಟು ಬಂದ್ ನೋಡ್ತಾನೆ. ನೋಡಿದಾಗ ಅಲ್ಲೊಂದು ಹಾವು ಮಲಗಿರತ್ತೆ. ಅವ್ನ್ ಬಿಡ್ತಾನೆ, ಅಯ್ಯೋ ಹಾವಿದೆಯಲ್ಲ ಅಂತ ಹೇಳಿ ಭಯ ಪಟ್ಕೊಂಡ್ಬಿಡ್ತಾನೆ. ಬಂದು ಹೇಳ್ತಾನೆ ಇವ್ರಿಗೆ, ಯಾರಿಗೆ? ರಾಜನ್ ನೋಡಿ ಅಲ್ಲಿ ಹಾವಿದೆ, ಸೊ ಹಾಗಾಗಿ ಕುದುರೆ ಭಯ ಪಟ್ಕೊಂಡ್ಬಿಡ್ತು ಅಂತ ಹೇಳಿ. ಸೊ ಇವ್ರೇನ್ ಮಾಡ್ತಾರೆ, ರಾಜ ಏನ್ ಮಾಡ್ತಾರೆ, ಇಳಿದ್ ಬಂದು ಅವ್ರ ಹತ್ರ ಅವಾಗ ಖಡ್ಗ ಇರತ್ತಲ್ಲ, ಖಡ್ಗದಲ್ಲಿ ಆ ಹಾವ್ನ ತೆಗೆದು ಸೈಡ್ಗೆ ಹಾಕ್ಬಿಡ್ತಾರೆ. ಅವ್ರೇನು ಮಾಡಲ್ಲ, ಸೈಡ್ಗೆ ಹಾಕ್ತಾರೆ. ಅವರು ನೋಡಲ್ಲ, ಸುಮ್ನೆ ಹಂಗೆ ಎತ್ಬಿಟ್ಟು ಸೈಡ್ಗೆ ಹಾಕ್ಬಿಟ್ಟು ಸರಿ ನಡಿ ಹೋಗೋಣ ಅಂತ ಹೇಳಿ ತಮ್ಮ ಕೆಲ್ಸದ ಮೇಲೆ ಅವ್ರು ಹೋಗ್ಬಿಡ್ತಾರೆ. ಆಕ್ಚುಲಿ ಅಲ್ಲಿ ಏನಾಗಿರತ್ತೆ, ಅವ್ರ ಎತ್ತಿಯ ಹಾವ್ನ ಪಕ್ಕಕ್ಕೆ ಹಾಕಿರ್ತಾರಲ್ಲ, ಅದು ಮುಳ್ಳಿಂದು ಇದ್ರ ಮೇಲೆ ಹಾಕ್ಬಿಟ್ಟಿರ್ತಾರೆ. ಮುಳ್ಳಿಂದು ಅದು ಬುಷ್ ಬರತ್ತಲ್ಲ, ಅದ್ರ ಮೇಲೆ ಹಾಕ್ಬಿಟ್ಟಿರ್ತಾರೆ. ಅದು ಹಾವು ಬಂದು ಹೋಗೋದು ಹಿಂಗ್ ಮಾಡ್ಕೊಂಡಲ್ಲ, ಹಿಂಗ್ ಹೋಗೋದು. ಸೊ ಅದೇನಾಗಿದೆ, ದೇಹನ ಆ ಕಡೆ ಈ ಕಡೆ ಮಾಡಿದಾಗ ಈ ಕಡೆನೂ ಚುಚ್ಚುತ್ತೆ, ಆ ಕಡೆನೂ ಚುಚ್ಚುತ್ತೆ. ಚುಚ್ಚಿ ಅದೇನಾಗುತ್ತೆ, ಮೈಯೆಲ್ಲ ಅದಕ್ಕೆ ರಕ್ತ ಬಂದು ಅದು ಸಾಯುವಾಗ ಶಾಪ ಹಾಕುತ್ತೆ. ದೇವ್ರೇ ನೋಡಪ್ಪ, ನಾನು ಅವ್ನಿಗೆ ಏನೂ ಮಾಡಿಲ್ಲ, ನನ್ನ ಪಾಡಿಗೆ ನಾನು ರಸ್ತೆ ಮಧ್ಯದಲ್ಲಿ ಮಲಗಿದ್ದೆ, ನನ್ನ ತೆಗೆದು ಆತ ಈ ಮುಳ್ಳಿಂದ ಇದ್ರ ಮೇಲೆ ಹಾಕ್ಬಿಟ್ಟಿದ್ದಾನೆ. ಸೊ ನನ್ಗೆ ಇಷ್ಟು ನೋವಾಗ್ತಾ ಇದೆ, ನನಗೆ ಎಷ್ಟು ಕಷ್ಟ ಆಗ್ತಾ ಇದೆಯೋ ಅವನಿಗೂ ಅದೇ ತರ ಕಷ್ಟ ಆಗ್ಲಿ ಅಂತ ಹೇಳಿ ಶಾಪ ಹಾಕ್ಬಿಟ್ಟು ಸತ್ತೋಗತ್ತದು. ಸೊ ಅವಾಗ ನೆನ್ಪಿಸ್ಕೊಂಡು, ನಾನು ಹಾವ್ನ ಸಾಯಿಸ್ಬಿಟ್ಟಿದ್ನ, ಎಂತ ದೊಡ್ಡ ತಪ್ಪು ಮಾಡ್ದೆ ಅಂತ ಹೇಳಿ ಭೀಷ್ಮ ಪಿತಾಮಹ ಬೇಜಾರ್ ಮಾಡ್ಕೋತಾರೆ. ಮತ್ತೆ ಒಂದ್ ಪ್ರಶ್ನೆ ಕೇಳ್ತಾರೆ, ಅಲ್ಲ ಕೃಷ್ಣ, ನಾನೇನೋ ಅವಾಗ ಹಾವ್ ಸಾಯಿಸಿದ್ದೆ ಅಲ್ವಾ, ಆ ಕರ್ಮ ಬರ್ಬೇಕಿತ್ತು, ನೆಕ್ಸ್ಟ್ ಲೈಫ್ ಟೈಮಿಗೆ ಬರ್ಬೇಕು, ಇಲ್ಲ ಅದರ ನೆಕ್ಸ್ಟ್ ಲೈಫ್ ಟೈಮಿಗೆ ಬರ್ಬೇಕು, ಇವಾಗ್ಲೇ ಯಾತಕ್ ಬಂತು? ಇಷ್ಟು ಯುಗಗಳು ಅಥವಾ ಇಷ್ಟು ಜನ್ಮಗಳೆಲ್ಲ ಯಾಕೆ ಬಂದಿರ್ಲಿಲ್ಲ? ಅವಾಗ ಕೃಷ್ಣ ಒಂದು ಎಕ್ಸಾಂಪಲ್ ಕೊಡ್ತಾನೆ, ಈ ಪರ್ಟಿಕ್ಯುಲರ್ ಲೈಫ್ ಟೈಮ್ ಅಲ್ಲಿ ಇದು ಆಕ್ಟಿವೇಟ್ ಆಗಿದೆ ಅಂತ ಹೇಳ್ತಾನೆ. ಅವಾಗ ಅವ್ರು ಕೇಳ್ತಾರೆ, ಯಾಕೆ, ಹೇಗೆ ಅಂತ ಹೇಳುವಾಗ ಅವ್ರು ಹೇಳ್ತಾರೆ, ನಿಂಗೆ ದ್ರೌಪದಿ ಗೊತ್ತಲ್ಲ, ದ್ರೌಪದಿದು ವಸ್ತ್ರ ಅಪಹರಣ ಆಗತ್ತೆ. ಸೊ ನೀನು ಅಜ್ಜ, ಎಲ್ಲರಿಗೂ ದೊಡ್ಡವನು ಅಲ್ವಾ, ಅಲ್ಲಿ ಆತರ ಅವರು ಹೆಣ್ಮಗುನ ಇಟ್ಟು ಅವರು ಇದು ಮಾಡ್ತಾ ಇದ್ದಾಗ ನೀನು ನಿಲ್ಲಿಸ್ಬೋದಿತ್ತು. ನೋಡ್ರಯ್ಯ, ನೀವ್ ಈ ತರ ಮಾಡಬಾರ್ದು, ತಪ್ಪಾಯ್ತು ಅಂತ ನೀವು ನಿಲ್ಲಿಸ್ಬೋದಿತ್ತು, ನೀವು ನಿಲ್ಲಿಸ್ಲಿಲ್ಲ. ಎರಡನೇದು ನೀವೇನ್ ತಪ್ಪು ಮಾಡಿದ್ರಿ, ಅವಳು ಏಕವಸ್ತ್ರದ ಹರಿ ಆಗಿದ್ದಾಗ, ಅವರು ಬಟ್ಟೆ ಎಳಿತಾ ಇದ್ದಾಗ ನೀವ್ ಕುತ್ಕೊಂಡು ಅದನ್ನ ನೋಡ್ತಿದ್ರಿ. ಸೊ ನೀವ್ ಏನ್ ಮಾಡಿದ್ರೋ ಇಲ್ವೋ, ಒಟ್ನಲ್ಲಿ ಅದನ್ನ ನೋಡಿದಾಗ ನೀವು ಅದ್ರಲ್ಲಿ ಭಾಗಿಯಾದ್ರಿ ಅಲ್ವಾ. ಸೊ ಸ್ತ್ರೀ ಶಾಪ ಬಂತಲ್ಲ, ಸೊ ಆ ಶಾಪ ಏನಿದೆ ಈ ಲೈಫ್ ಟೈಮ್ ಅಲ್ಲಿ ಅದು ಆಕ್ಟಿವೇಟ್ ಆಯ್ತು. ಸೊ ನೀವು ಹಿಂದೆ ಏನು ಕರ್ಮ ಮಾಡಿದ್ರಿ ಅದು ಇವಾಗ ನಿಮಗೆ ಈ ತರ ಆಗ್ಬಿಟ್ಟು ನೀವು ಈ ತರ ಶರಶಯ್ಯ ಮೇಲೆ ಮಲ್ಕೊಂಡು ಆ ಹಾವು ಹೇಗೆ ನೋವು ಅನುಭವಿಸ್ತಿತ್ತು ಅದೇ ರೀತಿ ನೀವು ಕೂಡ ಅನುಭವಿಸ್ತಾ ಇದ್ದೀರಾ ಅಂತ ಹೇಳ್ತಾನೆ. ಸೊ ಈ ತರ ಪಾಸ್ಟ್ ಅಲ್ಲಿ ನಾವ್ ಏನಾದ್ರೂ ಒಂದು ಮಾಡಿರ್ತೀವಲ್ಲ, ಸೊ ಅದು ಈ ಪರ್ಟಿಕ್ಯುಲರ್ ಲೈಫ್ ಟೈಮ್ ಅಲ್ಲಿ ಆಕ್ಟಿವೇಟ್ ಆಗಿರತ್ತೆ. ಸೊ ದಟ್ ಆಲ್ಸೋ ಲೈಕ್ ಏನಂತಾರೆ ಹೇಳಿ, ಅದು ಕೂಡ ನಮ್ಮ ಕರ್ಮ ಫಲಾನೆ, ಬಟ್ ಇಟ್ ಇಸ್ ಮೋರ್ ಲೈಕ್ ಅ ಕರ್ಸ್ ಅಮ್ಮ. ಸೊ ಅದು ಕೂಡ ಸೈಕಿಕ್ ಅಟ್ಯಾಕೆ ಅಲ್ವಾ ಅದು. ಬಟ್ ಜನಕ್ಕೇನು ಅಂದ್ರೆ ಏನೇ ಇದ್ರೂನು ಬ್ಲಾಕ್ ಮ್ಯಾಜಿಕ್ ಎಲ್ಲಾನು ಬ್ಲಾಕ್ ಮ್ಯಾಜಿಕ್ ಆಗಲ್ಲ ಆಯ್ತಾ. ಕೆಲವು ಸಲ ಸಾಡೆ ಸಾತಿ ಬಂದಿರತ್ತೆ. ಓಕೆ, ಸಾಡೆ ಸಾತಿ ಯಾತಕ್ ಬರೋದು, ನಿನ್ಗೆ ಪೇಶನ್ಸ್ ಕಲ್ಸಕ್ಕೆ, ಮತ್ತೆ ಆ ಶನಿ ಎಲ್ಲಿ ಕೂತಿರ್ತಾನೆ ಆ ಪರ್ಟಿಕ್ಯುಲರ್ ಮನೆ ಬಗ್ಗೆ ನಿನಗೆ ಕೆಲವೊಂದು ಲೆಸನ್ಸ್
ಕಲ್ಸಕ್ಕೆ ಆ ತರ. ಈಗ 5ನೇ ಮನೇಲಿ ಯಾರೋ ಒಬ್ರಿಗೆ ಶನಿ ಇದೆ ಅಂತ ಇಟ್ಕೊಳ್ಳಿ. 5ನೇ ಮನೆ ಬಂದು ಇಟ್ ಇಸ್ ದ ಹೌಸ್ ಆಫ್ ಪೂರ್ವ ಪುಣ್ಯ ಅಂಡ್ ಆಲ್ಸೋ ಇಟ್ ಇಸ್ ದ ಹೌಸ್ ಆಫ್ ಮಕ್ಕಳು. ಸೊ ಅವ್ರು ಯೂಶಲಿ ಮಕ್ಕಳ ಸಂಬಂಧವಾಗಿ ತುಂಬಾ ಕಷ್ಟಪಡ್ಬೇಕಾಗತ್ತೆ, ಪ್ರೀತಿ ಸಂಬಂಧವಾಗಿ ತುಂಬಾ ಕಷ್ಟಪಡ್ಬೇಕಾಗತ್ತೆ ಈ ತರ. ಸೊ ಅವ್ರಿಗೆ ಆ ಪರ್ಟಿಕ್ಯುಲರ್ ದಶೆ ಬಂದಾಗ ಕೆಲವೊಂದು ಪಾಠಗಳನ್ನ ಅವರು ಕಲಿಲೇಬೇಕು. ಇವ್ರೇನ್ ಅನ್ಕೊಂಡ್ಬಿಡ್ತಾರೆ ಗೊತ್ತಾ, ಓ ನನ್ಗೆ ಕಷ್ಟ ಬರ್ತಾ ಇದೆ, ಇಷ್ಟು ದಿನ ನನ್ ಕಷ್ಟನೇ ಬಂದಿಲ್ಲ, ಕಷ್ಟ ಬರ್ತಾ ಇದೆ, ಸೊ ನನ್ಗೆ ಯಾರೋ ಮಾಟ ಮಾಡಿಸ್ಬಿಟ್ಟಿದ್ದಾರೆ ಅನ್ನೋ ತರ ಜನಕ್ಕೆ ಫೀಲ್ ಬರುತ್ತೆ ಒಂದು. ಅಂಡ್ ಇನ್ನೊಂದು ನಾನು ನಿಮಗೆ ಶಾಪದ ಬಗ್ಗೆ ಹೇಳ್ತಿದ್ದೆ, ಕರ್ಸಸ್ ಅಂತ ಹೇಳ್ತಿದ್ನಲ್ಲ. ಸೊ ಪಾಸ್ಟ್ ಲೈಫ್ ಇಂದನೂ ನಾವು ಕೆಲವೊಂದು ಶಾಪಗಳನ್ನ ತಂದಿರ್ತೀವಿ. ಸ್ತ್ರೀ ಶಾಪ ಇರ್ಬೋದು, ಪಿತೃ ಶಾಪ ಇರ್ಬೋದು, ಇಲ್ಲ ಅಂತಂದ್ರೆ ನಮ್ಮ ಪಿತ್ರಿಗಳು, ನಾವು ನಮ್ಮ ಪಿತ್ರೀಸ್ನ ನಾವು ಸರಿಯಾಗಿ ಹಾನರ್ ಮಾಡದೇ ಇದ್ರೆ, ಇದು ಮಾಡದೇ ಇದ್ರೆ, ನಡ್ಕೊಳ್ಳದೇ ಇದ್ರೆ ಅದ್ರದ್ದು ಶಾಪ ಇರ್ಬೋದು. ಇಲ್ಲದೇ ಇದ್ರೆ ನಾವು ಯಾವ್ದಾದ್ರು ಸರ್ಪಕ್ಕೆ ಏನಾದ್ರು ಮಾಡಿರ್ಬೋದು, ಸೊ ಸರ್ಪದಿಂದ ಬಂದಿರುವಂತಹ ಒಂದು ಶಾಪ ಆದ್ರೂ ಇರ್ಬೋದು. ಇಲ್ದಿದ್ರೆ ಕೆಲವು ಸಲ ಏನಾಗುತ್ತೆ, ನಾವು ಒಬ್ಬರಿಗೆ ಹೇಳಿರ್ತೀವಿ, ಏನೇ ಕಷ್ಟ ಬಂದ್ರು ನಾನು ನೋಡ್ಕೋತೀನಿ ಬಿಡು ಅನ್ನೋ ತರ ಪ್ರಾಮಿಸ್ ಮಾಡಿರ್ತೀವಿ, ಬ್ರೇಕ್ ಮಾಡಿರ್ತೀವಿ. ದಟ್ ಇಸ್ ಕಾಲ್ಡ್ ಆಸ್ ಅ ಕಾಂಟ್ರಾಕ್ಟ್. ನೀನ್ ಒಬ್ಬರ ಜೊತೆ ಕಾಂಟ್ರಾಕ್ಟ್ ಮಾಡಿದ್ಯಲ್ಲ, ಸೊ ನೀನ್ ಆ ಲೈಫ್ ಟೈಮ್ ಅಲ್ಲಿ ನೀನ್ ಅದನ್ನ ಫುಲ್ಫಿಲ್ ಮಾಡಿಲ್ಲ, ಅದು ಒಂದು ನೆಗೆಟಿವ್ ಕರ್ಮ ತರ ಈ ಪ್ರೆಸೆಂಟ್ ಲೈಫ್ ಅಲ್ಲೂ ಮ್ಯಾನಿಫೆಸ್ಟ್ ಆಗ್ಬಹುದು. ಇದು ಒಂದು. ಅಂಡ್ ಕೆಲವು ಸಲ ಏನಾಗುತ್ತೆ ಅಂದ್ರೆ, ಲೆಟ್ಸ್ ಸೇ ನಾನು ಪಾಸ್ಟ್ ಲೈಫ್ ಅಲ್ಲಿ ತುಂಬಾ ದೊಡ್ಡ ಆಕ್ಟರ್ ಆಕ್ಟ್ರೆಸ್ ಆಗಿ ತುಂಬಾ ದುಡ್ಡು ಮಾಡಿರ್ತೀನಿ ಅಂತ ಇಟ್ಕೊಳ್ಳಿ, ತುಂಬಾ ಸಕ್ಸಸ್ಫುಲ್. ನಾನು ಈ ಲೈಫ್ ಟೈಮಲ್ಲಿ ನಾನು ಹುಟ್ತೀನಿ, ನನಗೆ ಸಕ್ಸಸ್ ಬರುತ್ತೆ. ಬಂದಾಗ ಸಬ್ ಕಾನ್ಶಿಯಸ್ಲಿ ನನಗೆ, ಓ ನನ್ಗಿದೆಲ್ಲ ಬೇಡಪ್ಪ, ಯಾಕೆ ಬೇಕು ನನಗೆ, ನನಗೆ ಕೆಟ್ಟದಾಗ್ಬಿಟ್ರೆ ಅಂತ ಹೇಳಿ ಸಬ್ ಕಾನ್ಶಿಯಸ್ಲಿ ನನಗೆ ನಾನು ಸೈಕಿಕ್ ಅಟ್ಯಾಕ್ ಕೂಡ ಮಾಡ್ಕೋಬಹುದು. ಬಿಕಾಸ್ ಪಾಸ್ಟ್ ಅಲ್ಲಿ ನಾನು ಮೇಲಕ್ಕೆ ಹೋಗಿ ಕೆಳಗಡೆ ಬಿದ್ದಿದ್ದೀನಿ, ಸಕ್ಸಸ್ ನೋಡಿ ಬಿದ್ದಿದ್ದೀನಿ, ಮತ್ತೆ ನನಗದು ಪ್ಯಾಟರ್ನ್ ಬೇಡ ಅಂತ ಹೇಳಿ ನನ್ನ ಮೇಲೆ ನಾನೇ ಗೊತ್ತಿಲ್ಲದೆ ಸಬ್ ಕಾನ್ಶಿಯಸ್ಲಿ ಐ ಕ್ಯಾನ್ ಡೂ ಸೈಕಿಕ್ ಅಟ್ಯಾಕ್ಸ್ ಆನ್ ಮೈ ಸೆಲ್ಫ್ ಇಟ್ ಸೆಲ್ಫ್. ನನ್ನ ಮೇಲೆ ನಾವು ಮಾಡ್ಕೋಬಹುದು ಈ ತರ. ಆಮೇಲೆ ಇನ್ನೊಂದು, ಕೆಲವರು ದೇವರುಗಳಿಗೆಲ್ಲ ಹರಕೆ ಹೊತ್ಕೊಂಡಿರ್ತಾರೆ, ನಾನು ಹಾಗೆ ಮಾಡ್ತೀನಪ್ಪ, 1 kg ಚಿನ್ನ ಕೊಡ್ತೀನಿ, 2 kg ಬೆಳ್ಳಿ ಕೊಡ್ತೀನಿ ಅಂತ ಹೇಳಿ. ಅದು ನೀವು ಪೂರೈಸದೆ ಇದ್ದಾಗ ದಟ್ ಇಟ್ ಸೆಲ್ಫ್ ಬಿಕಮ್ಸ್ ಲೈಕ್ ಅ ಕರ್ಸ್ ತರ. ಬಿಕಾಸ್ ನೀನ್ ನಡ್ಕೋತೀನಿ ಅಂತ ನೀನ್ ಹೇಳಿದ್ಯಲ್ಲ, ಆ ತರ. ಅಂಡ್ ಕೆಲವ್ರಿಗೆ ಏನನ್ಸತ್ತೆ, ಇದು ಕರ್ಸ್ ಇರ್ಬೋದು, ಅದೆಲ್ಲ ಇವರೇ ಮಾಡ್ಬೇಕು ಅಂತ ಎಲ್ಲ ಹೇಳ್ತಾರಲ್ಲ. ಇಲ್ಲ, ನಿಮ್ಗೆ ತುಂಬಾ ನೆಗೆಟಿವಿಟಿ ಅಥವಾ ತುಂಬಾ ಕೋಪ ಇದ್ದಾಗ ಆ ರೋಷದಲ್ಲಿ ನೀವು ಏನಾದ್ರೂ ಹೇಳಿದ್ರಿ ಅಥವಾ ಶಾಪ ಹಾಕಿದ್ರೆ ಇಟ್ ಬಿಕಮ್ಸ್ ಟ್ರೂ. ಬಿಕಾಸ್ ಅದ್ರ ಇಂಟೆನ್ಸಿಟಿ ಅಷ್ಟೊಂದು ಇರತ್ತೆ. ಓಕೆ, ಐಲ್ ಗಿವ್ ಯು ಒನ್ ಎಕ್ಸಾಂಪಲ್. ನನ್ನ ಮನೆಗೆ ಒಬ್ರು ಅಜ್ಜಿ ಬರೋರು, ನನ್ನ ಅತ್ತೆ ಮನೆಗೆ ಒಬ್ರು ಬರೋರು. ಸ್ವಲ್ಪ ವಯಸ್ಸಾಗಿತ್ತು, ಒಂದು 70-75 ವರ್ಷ ಹಾಗಾಗಿತ್ತು. ಅವ್ರ ಮನೆ ಮುಂದೆ ಎಲ್ಲ ನೀರ್ ಹಾಕಿ ತೊಳೆದು ಹೋಗೋರು. ಪಾಪ ವಯಸ್ಸಾಗಿತ್ತು, ಸುಮಾರು 70 ವಯಸ್ಸು ಆಗಿತ್ತು. ಸೊ ಅವ್ರಿಗೊಬ್ಬ ಮಗ ಇದ್ದ, ಆಯ್ತಾ, ಯಾವಾಗ್ಲೂ ಕುಡ್ಕೊಂಡ್ಬಂದು ಹೊಡೆಯೋನು ಅಜ್ಜಿನ. ಸೊ ಒಂದ್ಸಲ ಏನಾಗಿತ್ತು, ಅವ್ರಿಗೆ ತುಂಬಾ ಬೇಜಾರಾಗೋಯ್ತು, ಅದೇ ತರ ಹೊಡೆದ್ ಬಿಟ್ಟಿದ್ದ, ತುಂಬಾ ಬೇಜಾರಾಯ್ತು. ಅವ್ರೇನ್ ಮಾಡಿದ್ರು, ಹತ್ಕೊಂಡು ಸುರ್ಕೊಂಡು ಒಂದಷ್ಟು ಕರ್ಪೂರ ತಗೊಂಡೋಗಿ ದೇವ್ರ ಮುಂದೆ ಹಚ್ಬಿಟ್ಟು, ನೋಡು ನೀನೇ ನೋಡ್ಕೋ, ಇವ್ನಿಷ್ಟು ಹಿಂಸೆ ಕೊಡ್ತಾ ಇದ್ದಾನೆ ಅಂತ ಹೇಳಿ ಬಂದ್ಬಿಟ್ಟಿದ್ರು. ಬಂದಾದ್ಮೇಲೆ 3 ದಿನ ಕೆಲ್ಸಕ್ಕೆ ಬರ್ಲಿಲ್ಲ. ಸೊ 4ನೇ ದಿನ ಬಂದ್ರು. ನಾವ್ ಕೇಳಿದ್ವಿ ಏನಾಯ್ತು ಅಂದ್ರೆ, ಅಮ್ಮ ಈ ತರ ಹೊಡಿತಾ ಇದ್ದ, ನನಗೆ ಬೇಜಾರಾಗೋಯ್ತು, ನಂಗೆ ತಡ್ಕೊಳಕ್ ಆಗ್ಲಿಲ್ಲ. ಸೊ ದೇವ್ರ ಮುಂದೆ ಹೋಗ್ಬಿಟ್ಟು ನಾನು ಈ ತರ ಕರ್ಪೂರ ಹಚ್ಚಿ ಬಂದೆ, ಅದಾದ್ಮೇಲೆ ಅವ್ನಿಗೆ ಆಕ್ಸಿಡೆಂಟ್ ಆಯ್ತು, ಸೊ ಹಾಗಾಗಿ ನಾನು ಕೆಲ್ಸಕ್ಕೆ ಬರ್ಲಿಲ್ಲ ಅಂತ ಹೇಳಿ. ಸೊ ನಾನೇನ್ ಹೇಳ್ತಾ ಇರೋದು ಅಂದ್ರೆ, ಇಟ್ ವರ್ಕ್ಸ್ ಆಯ್ತಾ. ಅಂಡ್ ಇನ್ನೊಂದು, ನಾವ್ ಯಾರ ಮೇಲೆ ಮಾಡ್ತೀವಲ್ಲ ಅವ್ರದ್ದು ಟೈಮ್ ಕೆಟ್ಟದಿರ್ಬೇಕು, ಅರ್ಥ ಆಯ್ತಾ. ಮತ್ತೆ ಅವರು ಇಫ್ ದೇ ಆರ್ ನಾಟ್ ಪ್ರಾಪರ್ಲಿ ಪ್ರೊಟೆಕ್ಟೆಡ್, ಆವಾಗ ಕೂಡ ಏನಂತಾರೆ ಹೇಳಿ, ಅದು ಬೇಗ ಆಗತ್ತೆ. ಈಗ ನಾನು ಹೇಳಿದ್ನಲ್ಲ, ಆತ ಕುಡಿತಾ ಇದ್ದ. ಸೊ ಕುಡ್ದಾಗ ಏನಾಗತ್ತೆ, ಅವ್ರ ಆರ ತುಂಬಾ ವೀಕ್ ಇರತ್ತೆ. ಓಕೆ, ಸೊ ಏನಂತಾರೆ ಹೇಳಿ, ದೇ ಆರ್ ನಾಟ್ ಸ್ಟ್ರಾಂಗ್ ಎನರ್ಜೆಟಿಕಲಿ, ಅವ್ರು ಸ್ಟ್ರಾಂಗ್ ಇಲ್ಲ. ಸೊ ಅಂತವ್ರಿಗೆ ತೊಂದರೆ ಮಾಡೋದು ತುಂಬಾ ಈಸಿ, ಆಯ್ತಾ. ಅಂಡ್ ಇವಾಗ ಕೆಲವ್ರು ಹೇಳ್ತಾರೆ ಗೊತ್ತಾ, ಅವನಿಗೆ ಮತಿಭ್ರಷ್ಟ ಆದ, ಅಥವಾ ಯುನೋ ಮನ್ಸಿಂದು ಸ್ಥಿಮಿತ ಕಳ್ಕೊಂಡು ಅವನು ಇದಾಗ್ಬಿಟ್ಟ. ಯು ಕ್ಯಾನ್ ಡೂ ದಟ್ ವಿತ್ ಬ್ಲಾಕ್ ಮ್ಯಾಜಿಕ್ ಆಲ್ಸೋ, ಮಾಡ್ಬೋದು. ಈಗ ನೀವು ಏನಂತಾರೆ ಹೇಳಿ, ರೇಖಿ ನಾವದೆಲ್ಲ ಮಾಡ್ತೀವಲ್ಲ, ಇಟ್ಸ್ ಮ್ಯಾನಿಪುಲೇಷನ್ ಆಫ್ ಎನರ್ಜಿ. ನಾವು ಎನರ್ಜಿ ಮ್ಯಾನಿಪುಲೇಟ್ ಮಾಡ್ತಿದ್ವಿ ಹೀಲ್ ಮಾಡಕ್ಕೆ, ಓಕೆನಾ. ಇದ್ರಲ್ಲೂ ನಾವು ಎನರ್ಜಿ ಮ್ಯಾನಿಪುಲೇಟ್ ಮಾಡ್ತಿದ್ವಿ ಕೆಡಕ್ ಮಾಡಕ್ಕೆ. ಬಟ್ ನೀನ್ ಏನಕ್ಕೆ ಎನರ್ಜಿನ ಯೂಸ್ ಮಾಡ್ತಾ ಇದೀಯ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಸೊ ಎಲ್ಲಾನು ಬ್ಲಾಕ್ ಮ್ಯಾಜಿಕ್ ಅಲ್ಲ. ಅಂಡ್ ಲೈಕ್ ಐ ಸೆಡ್, ನೀವು ಆ ಸ್ಪೆಲ್ ಮಾಡುವಾಗ್ಲೂ ಕೂಡ ನಿಮ್ಮ ಮೈಂಡ್ ಸೆಟ್ ತುಂಬಾ ಇಂಪಾರ್ಟೆಂಟ್. ನಿನ್ಗೆ ಏನ್ ಬೇಕು, ನೀನ್ ಏನಕ್ಕೆ ಮಾಡ್ತಾ ಇದೀಯಾ ಅಂತ. ನೀನ್ ಫಾರ್ ಎಕ್ಸಾಂಪಲ್ ಈಗ ದುಡ್ಡಿಗೆ ನೀನು ಮ್ಯಾನಿಫೆಸ್ಟ್ ಮಾಡುವಾಗ ನಿನ್ ತಲೆಯಲ್ಲಿ ಏನಾದ್ರೂ ಒಂದು ನೆಗೆಟಿವ್ ಆಲೋಚನೆ ಬಂದ್ರೆ, ನಿಂದು ಸ್ಪೆಲ್ ವರ್ಕ್ ಆಗೋ ಬದಲು ನಿನ್ ನೆಗೆಟಿವಿಟಿ ವರ್ಕ್ ಆಗತ್ತೆ. ಬಿಕಾಸ್ ನೀವ್ ಏನ್ ಮಾಡ್ತಾ ಇದ್ದೀರಾ ಅನ್ನೋದು ಏನಂತಾರೆ ಹೇಳಿ, ಆ ಟೈಮಲ್ಲಿ ಯು ಶುಡ್ ನೋ ನಿಮ್ಗೆ ಏನ್ ಬೇಕು ಏನ್ ಬೇಡ. ಒಂದು ಚಿಕ್ಕ ಭಯ ಆಗ್ಲಿ, ಡೌಟ್ ಆಗ್ಲಿ ಕೂಡ ಬರಬಾರ್ದು ಆ ಟೈಮಲ್ಲಿ. ಸೊ ಅಷ್ಟು ನಿಮಗೆ ಫೋಕಸ್ ಇದ್ದು ನೀವ್ ಮಾಡಿದಾಗ ಇಟ್ ವರ್ಕ್ಸ್. ಬಟ್ ಅಟ್ ದ ಎಂಡ್ ಆಫ್ ದ ಡೇ ನಾವು ಮನುಷ್ಯರಲ್ಲ, ಸೊ ವಿ ಗೆಟ್
ಆ ಕಡೆ ಈ ಕಡೆ ನಮ್ದು ಮನ್ಸು ಹೋಗತ್ತೆ ಒಂದು. ಎರಡನೇದು ನೀವು ಸ್ಪೆಲ್ ಮಾಡುವಾಗ್ಲೂ ಅಷ್ಟೇ, ನೀವು ಡೊನಾಲ್ಡ್ ಟ್ರಂಪ್ ಇದಕ್ ಬಂದ್ರಲ್ಲ, ಏನಂತಾರೆ ಹೇಳಿ, ಅಧಿಕಾರಕ್ಕೆ ಬಂದ್ರಲ್ಲ, ಆಗ ನೀವು ಇದ್ರಲ್ಲಿ ನೋಡಿರ್ಬೋದು ನಮ್ ವಿಚಸ್ ಗ್ರೂಪ್ ಅಲ್ಲೆಲ್ಲ ತುಂಬಾ ಜನ ಏನಂತ ಹಾಕಿದ್ರು ಅಂತಂದ್ರೆ, ವಿ ಆರ್ ಆಲ್ ಮೇಕಿಂಗ್ ಅ ಸ್ಪೆಲ್, ಏನಂತಂದ್ರೆ ಅವನು ಮತ್ತೆ ಇದು ಅಧಿಕಾರಕ್ಕೆ ಬರಬಾರ್ದು ಅಂತ ಹೇಳಿ ದಟ್ ಇಡ್ ಅ ಸ್ಪೆಲ್. ಅವ್ರು ಆಕ್ಚುಲಿ ಏನ್ ಮಾಡಿದ್ರು ಗೊತ್ತಾ, ಬರಬಾರ್ದು ಅಂತ ಮಾಡಿದ್ರು ಬಿಟ್ರೆ ಅವನ್ ಬದಲಿಗೆ ಇವ್ರು ಬರ್ಬೇಕು ಅನ್ನೋದು ಸ್ಪೆಲ್ ಮಾಡ್ಲಿಲ್ಲ. ಸೊ ಏನಾಯ್ತು, ಅವ್ರು ಏನ್ ಬೇಡ ಅಂದ್ರು ಅದೇ ಮ್ಯಾನಿಫೆಸ್ಟ್ ಆಯ್ತು. ಸೊ ಇಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ನೀವು ವರ್ಡ್ಸ್ ನ ಏನ್ ಹೊರಗಡೆ ಹಾಕ್ತಾ ಇದ್ದೀರಾ, ಅಥವಾ ನೀವ್ ಏನ್ ಇಂಟೆನ್ಷನ್ ಹೊರಗಡೆ ಹಾಕ್ತಾ ಇದ್ದೀರಾ, ದಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಅಂಡ್ ಒಬ್ರು ಮಾಡೋ ಬದಲು ತುಂಬಾ ಜನ ಮಾಡಿದಾಗ ಇಟ್ ಬಿಕಮ್ಸ್ ಮೋರ್ ಇಫೆಕ್ಟಿವ್. ಕಲೆಕ್ಟಿವ್ ಆಗಿ ಮಾಡ್ತೀವಲ್ಲ, ಅದಕ್ಕೇನೆ ನೀವು ಯೂಶಲಿ ಬೇರೆ ಕಂಟ್ರೀಸ್ ಅಲ್ಲೆಲ್ಲ ಈ ವಿಚಸ್ ಎಲ್ಲ ಏನಿರ್ತಾರ, ದೇ ಫಾರ್ಮ್ ಅ ಕೋವನ್ ಅಂದ್ರೆ ಒಂದು ಗ್ರೂಪ್ ತರ ಫಾರ್ಮ್ ಮಾಡಿ ದೇ ಡೂ ವರ್ಕ್, ಎನರ್ಜಿ ವರ್ಕ್ ಲೈಕ್ ಅ ಗ್ರೂಪ್, ಒಂದ್ ಫ್ಯಾಮಿಲಿ ತರ. ಅವರವರೇ ಒಂದು ಫ್ಯಾಮಿಲಿ ತರ. ಹೌದು, ಒಂದ್ ಫ್ಯಾಮಿಲಿ ತರ ಮಾಡ್ಕೊಂಡು ಅದಕ್ಕೆ ಒಬ್ಳು ಹೈ ಪ್ರೀಸ್ಟ್ರೆಸ್ ಅಂತ ಇರ್ತಾರೆ. ಹೈ ಪ್ರೀಸ್ಟ್ ಅಂಡ್ ಹೈ ಪ್ರೀಸ್ಟ್ರೆಸ್. ಹೈ ಪ್ರೀಸ್ಟ್ ಬಂದು ಹೀಸ್ ಲೈಕ್ ಅ ಹೆಡ್ ಪ್ರಿನ್ಸಿಪಲ್ ತರ. ಹೈ ಪ್ರೀಸ್ಟ್ರೆಸ್ ಇಸ್ ಲೈಕ್ ದ ಫಿಮೇಲ್ ವರ್ಷನ್. ಹೇಗೆ ಸ್ಕೂಲಲ್ಲಿ ಸ್ಟೂಡೆಂಟ್ಸ್ ನೆಲ್ಲ ಟ್ರೈನ್ ಮಾಡ್ತಾರೆ, ಅದೇ ರೀತಿ ದೇ ಟ್ರೈನ್. ಅದ್ರಲ್ಲೂ ನಮಗೆ 365 and 1 ಅಂತ ಇದೆ, ಅ ಇಯರ್ ಅಂಡ್ ಅ ಡೇ ಅಂತ ಹೇಳ್ತಾರೆ. ಈ ಇದಿರ್ಬೋದು, ಏನಂತಾರೆ ಹೇಳಿ, ಈ ವಿಕಾ ಇರ್ಬೋದು, ಅಥವಾ ಪೇಗನಿಸಮ್ ಇರ್ಬೋದು, ಟ್ಯಾರೋ ಇರ್ಬೋದು, ಏನೇ ಅಕಲ್ಟ್ ಇರ್ಬೋದು, ನೀವ್ ಏನೇ ಮಾಡ್ಬೇಕಂದ್ರು ಅವ್ರು ಸಡನ್ ಆಗಿ ನಿಮ್ಮನ್ನ ಕರ್ಕೊಳ್ಳಲ್ಲ. ಇವಾಗೆಲ್ಲ ಹೆಂಗಾಗಿದೆ ಅಂದ್ರೆ ಕಡ್ಲೆಕಾಯಿ ತರ, ಕಾಸು ಕೊಟ್ಟವನಿಗೆ ಕಡ್ಲೆಕಾಯಿ ಟೈಪ್ಸ್ ಕೊಟ್ಟು ತಗೋತಾರೆ. ಬಟ್ ನೀವು ಅಥೆಂಟಿಕ್ ಆಗಿ ನೀವು ಕಲಿಯಕ್ ಹೋದಾಗ ಅ ಇಯರ್ ಅಂಡ್ ಅ ಡೇ ಅಂತ ಕರೀತಾರೆ. 365 ದಿನ ಪ್ಲಸ್ 1 ದಿನ, 366 ದಿನ ಆದ್ಮೇಲೂ ನಿನಗೆ ನಾನ್ ಕಲಿಬೇಕು ಅನ್ನೋ ಅಷ್ಟೇ ಉತ್ಸಾಹ ಇದ್ರೆ ಮಾತ್ರ ಅವ್ರು ನಿಮ್ನ ವಾಪಸ್ ತಗೊಳ್ಳೋದು. ಬಟ್ ಜನಕ್ಕೆ ಅಷ್ಟು ಪೇಷನ್ಸ್ ಇರಲ್ಲ. ಸೊ ಯಾರಿಗೆ ಅಷ್ಟು ಪೇಷನ್ಸ್ ಇರಲ್ಲೋ ಅವ್ರು ಬಿಟ್ಟು ಹೊಟ್ಟೋಗ್ಬಿಡ್ತಾರೆ ಅದಕ್ಕಿಂತ ಮುಂಚೆನೆ. ಸೊ ದಟ್ಸ್ ಹೌ ದೇ ಫಿಲ್ಟರ್. ಅದಾದ್ಮೇಲೆ ಅವ್ರನ್ನ ತಗೊಂಡು ಟ್ರೈನ್ ಮಾಡ್ತಾರೆ ಡಿಪೆಂಡಿಂಗ್ ಅಪಾನ್ ದೇರ್ ಕೆಪಾಸಿಟಿ. ಈಗ ಕೆಲವರು 3rd ಸ್ಟ್ಯಾಂಡರ್ಡ್ ಅಷ್ಟು ಕಲ್ತಿರ್ತಾರೆ, ಅಥವಾ ಅವ್ರಿಗೆ ಅಷ್ಟು ಪವರ್ ಇರುತ್ತೆ. ಕೆಲವರಿಗೆ ಸ್ವಲ್ಪ ಕಡಿಮೆ ಪವರ್ ಇರುತ್ತೆ. ಡಿಪೆಂಡಿಂಗ್ ಅಪಾನ್ ದಟ್ ದೇ ಟ್ರೈನ್ ದೆಮ್. ಮ್ಯಾಮ್, ಹಾಗಾದ್ರೆ ಇದು ಬ್ಲ್ಯಾಕ್ ಮ್ಯಾಜಿಕ್ ಅಂತಂದ್ರೆ ಏನು? ಅದು ನಮಗಾಗಿದೆ ನಮ್ಮ ಲೈಫಲ್ಲಿ, ಇದು ಬ್ಲ್ಯಾಕ್ ಮ್ಯಾಜಿಕ್ ಇಂದ ಈ ತರ ಪ್ರಾಬ್ಲಮ್ಸ್ ಆಗ್ತಿದೆ, ಹೇಗ್ ಗೊತ್ತಾಗುತ್ತೆ? ಓಕೆ, ನಾನು ಹೇಳ್ದಂಗೆ ಎಲ್ಲದಕ್ಕೂ ಶನೇಶ್ವರನೇ ಕಾರಣ ಅಲ್ಲ. ಸೊ ಎಲ್ಲಾ ಪ್ರಾಬ್ಲಮ್ಗೂ ನಾವು ಬ್ಲ್ಯಾಕ್ ಮ್ಯಾಜಿಕ್ ಅಂತ ಹೇಳಕ್ ಬರಲ್ಲ. ಸೊ ನಾರ್ಮಲಿ ನೀವು ನಿಮ್ ಲೈಫಲ್ಲಿ ನೋಡ್ಕೊಂಡಾಗ ನಿಮ್ಗೆ ಅನ್ಸುತ್ತೆ ಇಟ್ ಇಸ್ ವೆರಿ ವೆರಿ ಅನ್ಯೂಶುವಲ್, ಈ ತರ ಆಗಕ್ ಚಾನ್ಸೇ ಇಲ್ಲ ಅನ್ನೋ ತರ ಅನ್ಸುತ್ತೆ ನಿಮಗೆ. ದಟ್ ಈಸ್ ದ ಫಸ್ಟ್ ಸೈನ್ ದಟ್ ಓಕೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಅಂತ. ಲೈಕ್ ಏನೋ ಎಲ್ಲಾನು ಯಾವ್ದು ನಿಮ್ ಲೈಫಲ್ಲಿ ಸರಿ ಆಗಲ್ಲ. ಪ್ರತಿಯೊಂದು ವಿಷಯ, ಫಾರ್ ಎಕ್ಸಾಂಪಲ್ ನೀವು ಎಲ್ಲಾರ ಹೊರಗಡೆ ಹೋಗ್ಬೇಕು ಅಂದಾಗ ಹೋಗೋಕೆನೆ ಒಂದು ಪ್ರಾಬ್ಲಮ್ ಆಗುತ್ತೆ. ಜಸ್ಟ್ ಎಕ್ಸಾಂಪಲ್ ನಾನು ಕೊಡ್ತಿರೋದು. ಅಥವಾ ಹೋಗ್ತೀರಾ, ಅಗೇನ್ ಟ್ರಾಫಿಕ್ ಇರುತ್ತೆ, ಅಲ್ಲಿ ಏನೋ ಒಂದು ಕೆಲ್ಸಕ್ಕಂತ ಹೋಗಿರ್ತೀರಾ, ಅವ್ರಲ್ಲಿ ಇರೋದೇ ಇಲ್ಲ, ಅಗೇನ್ ನೆಕ್ಸ್ಟ್ ದಿನ ಬಾ ಅಂತ ಹೇಳ್ತಾರೆ. ಒಂದಿನದ ಕೆಲಸ 10 ದಿನ ಆಗತ್ತೆ. ಇಟ್ಸ್ ಜಸ್ಟ್ ಅನ್ ಎಕ್ಸಾಂಪಲ್ ನಾ ಹೇಳ್ತಿರೋದು. ಇಟ್ ಈಸ್ ಲೈಕ್ ಅ ಸೀರೀಸ್ ಆಫ್ ನೆಗೆಟಿವ್ ಇವೆಂಟ್ಸ್ ಆಗುತ್ತೆ ನಿಮ್ ಲೈಫಲ್ಲಿ. ದಟ್ ಇಸ್ ದ ಫಸ್ಟ್ ಸೈನ್. ಎರಡನೇದು, ಯೂಶಲಿ ಫೋರ್ ಹೆಡ್ ಏನಿದೆ ಅಲ್ಲ, ಕಪ್ಪಾಗತ್ತೆ, ಫೋರ್ ಹೆಡ್ ಕಪ್ಪಾಗತ್ತೆ, ಆಯ್ತಾ. ಅಂಡ್ ನೀವು ನೋಡ್ಬೋದು, ನಾನ್ ನೋಡಿರೋದಿದು, ಆಯ್ತಾ. ಸಿ, ನಾವು ಒಂದು ವಿಷಯದ ಬಗ್ಗೆ ಮಾತಾಡುವಾಗ ದೇರ್ ಆರ್ ಡಿಫ್ರೆಂಟ್ ಲೆವೆಲ್ಸ್ ಟು ಟ್ರೂತ್. ಅಂದ್ರೆ ಈಗ 2 + 2 is also 4, 4 - 0 is also 4. ಸೊ ಎಲ್ಲಾನು ಸತ್ಯನೇ. ಅದಕ್ಕೆ ಕೆಲವೊಂದು ಇದಿರತ್ತೆ, ಏನ್ ಹೇಳಿ, ಲೆವೆಲ್ಸ್ ಇರತ್ತೆ ಅಥವಾ ಲೇಯರ್ಸ್ ಇರತ್ತೆ. ಸೊ ನಾನು ಕಂಡ್ಕೊಂಡಿರುವಂತಹ ಒಂದು ಸತ್ಯ ಇದು, ಆಯ್ತಾ. ನಾನ್ ನೋಡಿರೋದು ಹೇಗೆ ಅಂದ್ರೆ, ಯೂಶಲಿ ಫೋರ್ ಹೆಡ್ ಇದಾಗಿರುತ್ತೆ, ಕಪ್ಪಾಗಿರುತ್ತೆ. ಅಂಡ್ ಯೂಶಲಿ ಕೈ ಮತ್ತೆ ಕಾಲು, ಪಾದ ಏನಿರುತ್ತಲ್ಲ, ನಾರ್ಮಲ್ ಬಾಡಿಗಿಂತಲೂ ಕಪ್ಪಾಗಿರುತ್ತೆ. ಅಂಡ್ ಕೆಲವ್ರಿಗೆ ಇಡೀ ಬಾಡಿನೇ ಕಪ್ಪಾಗಿರುತ್ತೆ, ಆಯ್ತಾ. ಅವ್ರು ರಿಯಲೈಸೇ ಮಾಡ್ಕೊಂಡಿರಲ್ಲ. ಯಾರಾದ್ರೂ ನೋಡಿದಾಗ ಹೇಳ್ತಾರೆ, ಹೇ ಏನ್ ಇಷ್ಟು ನೀನು ಕಪ್ಪಾಗ್ಬಿಟ್ಟಿದ್ಯಾ, ಯಾಕೆ ಅಂತ ಕೇಳ್ತಾರೆ. ದಟ್ ಇಸ್ ದ ಫಸ್ಟ್ ಸೈನ್. ಎರಡನೇ ಸೈನು, ಇವಾಗ ನಮ್ಮ ಮೇಲೆ ಬ್ಲ್ಯಾಕ್ ಮ್ಯಾಜಿಕ್ ಆದಾಗ ಏನಾಗುತ್ತೆ, ನಮ್ಮ ಎನರ್ಜಿ ಬಾಡಿನಲ್ಲಿ ತುಂಬಾ ಡರ್ಟಿ ಎನರ್ಜಿ ಇರುತ್ತೆ, ಓಕೆನಾ. ಇನ್ನೊಂದು, ನಮ್ಮ ಬಾಡಿನಲ್ಲಿ ಕೆಲವೊಂದು ಪ್ಯಾರಾಸೈಟ್ಸು ಇರ್ಬೋದು, ಆಯ್ತಾ. ಸೊ ನೀವು ನಾರ್ಮಲಿ ಮನೆಗೆ ಹೋದಾಗ ಏನಾಗುತ್ತೆ, ದೆರ್ ವಿಲ್ ಬಿ ಎಕ್ಸ್ಚೇಂಜ್ ಆಫ್ ಎನರ್ಜಿ ಅಲ್ವಾ. ಈಗ ನಾವು ಒಂದು ಸ್ಪಾಂಜ್ ಇದ್ದಂಗೆ, ನಾವ್ ಒಂದ್ ಕಡೆ ಹೋಗಿ ಬಂದಾಗ ನಾವ್ ಎನರ್ಜಿನ ತಗೊಂಡ್ಬರ್ತೀವಲ್ಲ, ಅದೇ ರೀತಿ ನೀವು ಮನೆಯಲ್ಲಿ ಇದ್ದಾಗ ನಿಮ್ ಎನರ್ಜಿ ಕೂಡ ಮನೆಗೆ ಟ್ರಾನ್ಸ್ಫರ್ ಆಗಿರುತ್ತೆ. ಸೊ ಮನೆಯಲ್ಲಿ ಪೆಟ್ಸ್ ಸಾಯೋದಿರ್ಬೋದು, ಆಮೇಲೆ ಗಿಡಗಳಿಟ್ಟಾಗ ಗಿಡಗಳು ಸಾಯೋದಿರ್ಬೋದು. ದಿಸ್ ಇಸ್ ದ ಫಸ್ಟ್ ಸೈನ್, ಆಯ್ತಾ. ಒಂದು. ಎರಡನೇದು, ಯೂಶಲಿ ಬ್ಲ್ಯಾಕ್ ಮ್ಯಾಜಿಕ್ ಆದಾಗ ಫಸ್ಟ್ ಸೈನ್ ಬಂದ್ಬಿಟ್ಟು ನಿಮ್ಮ ತುಳಸಿ ಗಿಡ ಇದೆಯಲ್ಲ, ಅದು ಬಾಡೋಗತ್ತೆ, ಆಯ್ತಾ. ಅದಕ್ಕೇನೆ ದಟ್ ಇಸ್ ದ ಫಸ್ಟ್ ಸೈನ್ ನಮಗೆ, ಓಕೆನಾ. ಹಳೆ ಕಾಲದಲ್ಲೆಲ್ಲ ಏನ್ ಮಾಡೋರು ಅಂತಂದ್ರೆ, ಈ ವಿಚಸ್ ಇರ್ಬೋದು, ಇವರೆಲ್ಲ ಯೂಶಲಿ ಮನೆಯಲ್ಲಿ ಬೆಕ್ಕು ಮತ್ತೆ ನಾಯಿನ ಸಾಕೋರು. ಏನಕ್ಕೆ ಅಂದ್ರೆ, ದೇ ಮೇಕ್ ದಮ್ ಆಸ್ ದ ಡೈವರ್ಷನರಿ ಟಾರ್ಗೆಟ್. ಅಂದ್ರೆ ನಮ್ಮ ಮೇಲೆ ಬ್ಲ್ಯಾಕ್ ಮ್ಯಾಜಿಕ್ ಬರೋ ಬದಲು
ಇವ ಮೇಲೆ ಬರ್ಲಿ ಅಂತ ಹೇಳಿ ಡೈವರ್ಷನರಿ ಟಾರ್ಗೆಟ್ ಅಂತ ಮಾಡೋರು. ಸೊ ಅದಕ್ಕೆ ಪ್ರೋಗ್ರಾಮ್ ಮಾಡಿಬಿಟ್ಟಿರೋರು. ಸೊ ಇವ್ರ ಮೇಲೆ ಏನಾದ್ರು ಬ್ಲಾಕ್ ಮ್ಯಾಜಿಕ್ ಆದಾಗ ಆ ಬೆಕ್ಕ ಅಥವಾ ನಾಯಿ ಸಾಯೋದು ಅಥವಾ ಅದಕ್ಕೆ ಹುಷಾರು ತಪ್ಪೋದು. ಸೊ ದೇ ವಿಲ್ ಗೆಟ್ ಟು ನೋ ದಟ್ ಓ somebody is trying to harm us ಅಂತ. ನಂತರ ಲೈಕ್ ವಿ ಯೂಸ್ ದಿಸ್ ಪೆಂಡೆನ್ಸ್ ಅಲ್ಲ, ಇದು ಕ್ರಿಸ್ಟಲ್ಸ್ ಏನಂತಲ್ಲ, ಕ್ರಿಸ್ಟಲ್ ಯೂಶಲಿ ಅದನ್ನ ಕತ್ತಿಗೆ ಯಾತಕ್ಕೆ ಹಾಕೋದು ಅಂದ್ರೆ, ಈಗ ನಮ್ಮನ್ನ ನೋಡ್ಕೊಂಡು ಯಾರಾದ್ರೂ ಮಾತಾಡುವಾಗ ಆ ಎನರ್ಜಿ ನಮ್ಮ ಮೇಲೆ ಫೋಕಸ್ ಆಗಿರತ್ತೆ. ಅದೇ ನಾವು ಪೆಂಡೆಂಟ್ ಹಾಕಿದಾಗ ಓ ಏನೋ ಪೆಂಡೆಂಟ್ ಅಂತ ಹೇಳಿ ಆ ದೃಷ್ಟಿ ಅಲ್ಲಿ ಕಟ್ ಆಗತ್ತೆ, ರೈಟ್? ಸೊ ದಟ್ ಈಸ್ ಆಲ್ಸೋ ಒನ್ ವೇ ಆಫ್ ಪ್ರಿವೆಂಟಿಂಗ್ ಇಟ್. ಸೊ ಆ ಕ್ರಿಸ್ಟಲ್ ಬ್ರೇಕ್ ಆಗುತ್ತೆ ಅಥವಾ ಕ್ರಿಸ್ಟಲ್ ಕಳೆದು ಹೋಗುತ್ತೆ ಅಥವಾ ಮುರಿಯುತ್ತೆ. ಅವಾಗ ನಮ್ಗೆ ಗೊತ್ತಾಗುತ್ತೆ ದಟ್ ಓ ದರ್ ಇಸ್ ಸಮ್ ಸೈಕಿಕ್ ಅಟ್ಯಾಕ್, ಸೊ ಹುಷಾರಾಗಬೇಕು ಅನ್ನುವಂಥದ್ದು. ಇದು ಕೂಡ ಒಂದು ಆಯ್ತಾ. ಸೊ ಇನ್ನೊಂದು ಗಿಡಗಳು, ನಾನು ಹೇಳಿದೆ ಅಲ್ಲ, ಮನೆಯಲ್ಲಿ ನೀವು ಗಿಡಗಳಿಟ್ಟಾಗ ಯೂಶಲಿ ಅದು ಸತ್ತೋಗುತ್ತೆ. ನೀವು ಏನೇ ಮಾಡಿ ಆಯ್ತಾ, ನೀವು ಏನೇ ಫರ್ಟಿಲೈಸರ್ ಹಾಕಿ, ನೀವು ಏನೇ ನೀರು ಹಾಕಿ, ಏನೇ ಮಾಡಿದ್ರು ಕೂಡ ಅದು ಬೆಳೆಯಲ್ಲ. ದಟ್ ಇಸ್ ಆಲ್ಸೋ ಒನ್ ಏನಂತಾರೆ ಹೇಳಿ, ಸೈನ್ ಅಂತ. ನಾನು ಜೋಕ್ ಹೇಳ್ತೀನಿ ಆಯ್ತಾ ಈ ಗಿಡದ ಬಗ್ಗೆನೆ. ಒಬ್ರು ಆಕ್ಚುಲಿ ನನ್ನ ಕ್ಲೈಂಟ್ ಒಬ್ರು ಆಕೆ ಬಂದಿದ್ರು. ಅವರು ಒಂದು ಗಿಡ ಇಟ್ಟಿದ್ರು ಮನೆಯಲ್ಲಿ. ಯಾವಾಗ್ಲೂ ಬಂದು ಮ್ಯಾಮ್ ನಾನು ಗಿಡ ಬೆಳೆಸಿದೀನಿ, ಗಿಡ ಸತ್ತೋಗ್ತಾ ಇದೆ, ನಾನು ಪಾಡ್ಕಾಸ್ಟ್ ಅಲ್ಲಿ ನೋಡಿದ್ದೆ ಗಿಡ ಸತ್ತೋದ್ರೆ ನೆಗೆಟಿವ್ ಎನರ್ಜಿ ಇದೆಯಂತೆ, ಸೊ ಬ್ಲಾಕ್ ಮ್ಯಾಜಿಕ್ ಇದೆ, ರೀಡಿಂಗ್ ಮಾಡಿ. ನಾನಂದೆ, ನಾನು ಈ ಗಿಡಕ್ಕೆಲ್ಲ ಯಾರು ರೀಡಿಂಗ್ ಮಾಡ್ತಾರೆ? ಇಲ್ಲ ಮ್ಯಾಮ್ ನೀವು ನೋಡ್ಲೇಬೇಕು ಅಂತ ಹೇಳಿದ್ರು. ಸರಿ, ನಾನು ರೀಡಿಂಗ್ ಮಾಡಿದಾಗ ಇಟ್ ವಾಸ್ ಸಮಥಿಂಗ್ ಟು ಡೂ ವಿತ್ ವಾಟರ್. ಸೊ ನಾನಂದೆ, ನೀರ್ದೇನೋ ತಪ್ಪು ಮಾಡ್ತಾ ಇದ್ದೆ ನೀನು, ಒಂದು ಓವರ್ ವಾಟರ್ ಮಾಡ್ತಾ ಇದೆಯಾ ಇಲ್ಲ ಅಂಡರ್ ವಾಟರ್ ಮಾಡ್ತಾ ಇದೆಯಾ, ನೀನು ನೋಡು, ಜಾಸ್ತಿ ಮಾಡ್ತಿದ್ದಿಲ್ಲ ಕಡಿಮೆ ಮಾಡ್ತಿದ್ಯಾ. ಇಲ್ಲ ನಾನು ನೀರೆಲ್ಲ ಸರಿ ಹಾಕ್ತಾ ಇದ್ದೆ, ನೀವು ಬನ್ನಿ ನಮ್ಮ ಮನೆಗೆ. ಶೀಸ್ ಅ ಗುಡ್ ಫ್ರೆಂಡ್ ಆಕ್ಚುಲಿ. ಸರಿ ಆಯ್ತು ಅಂತ ಹೇಳಿ ಹೋದೆ ಆಯ್ತಾ. ಹೋಗಿ ನೋಡ್ತೀನಿ, ಅದು ಸಕಲೆಂಟ್ ಅಂತ ಹೇಳ್ತಾರೆ ನೋಡಿ, ಅದು ಆಕ್ಚುಲಿ ಅದಕ್ಕೆ ವಾರಕ್ಕೊಂದ್ಸಲ ನೀರ್ ಹಾಕ್ಬೇಕಾಯ್ತಾ. ಬಟ್ ಇವರು ದಿನ ನೀರ್ ಹಾಕೋದು, ಒಂದೊಂದ್ ಕಪ್ ದಿನ ನೀರ್ ಹಾಕ್ಬಿಟ್ಟು ಗಿಡ ಸಾಯ್ತು. ಸೊ ಇಂಥ ಇರ್ತಾರೆ. ಸೊ ಯಾ ಮ್ಯಾಮ್, ಅಂದ್ರೆ ಈಗ ಬ್ಲಾಕ್ ಮ್ಯಾಜಿಕ್ ಮಾಡೋರಿಗೆ ಕರ್ಮ ಬರೋದಿಲ್ವಾ? ಖಂಡಿತ ಬರತ್ತಮ್ಮ. ಬಿಕಾಸ್ ನಮ್ಗೆಲ್ಲ ಏನನ್ಸತ್ತೆ, ನಾನು ಬ್ಲಾಕ್ ಮ್ಯಾಜಿಕ್ ಮಾಡದ್ನಲ್ಲ ಇಲ್ಲಿಗೆ ಮುಗ್ದೋಯ್ತು ಅನ್ನೋ ತರ. ಬಟ್ ಆಕ್ಚುಲಿ ಅದು ನಮ್ ಜನರೇಷನ್ ಅಲ್ಲೂ ಕೂಡ ಕ್ಯಾರಿ ಆಗುತ್ತೆ. ನಾನು ನಿಮ್ಗೆ ಆಗ್ಲೇ ಸೈಕಿಕ್ ಅಟ್ಯಾಕ್ ಬಗ್ಗೆ ಮಾತಾಡ್ತಿದ್ದೆ ಗೊತ್ತಾ. ಸೊ ಒಂದು ಹೇಳೋದ್ ನಾನು ಮರ್ತು ಬಿಟ್ಟೆ. ಅದರಲ್ಲಿ ನಾರ್ಮಲಿ ನಾವ್ ಯಾವ್ದಾದ್ರು ಒಂದು ವಂಶದಲ್ಲಿ ಹುಟ್ಟಿರ್ತೀವಲ್ಲ, ಸೊ ಅವ್ರ ಲೈನೇಜ್ ಅಲ್ಲಿ ಯಾವ್ದಾದ್ರು ಕರ್ಸ್ ಇದ್ರೆ ಅಥವಾ ಅವ್ರ ಲೈನೇಜ್ ಅಲ್ಲಿ ಏನಾದ್ರು ಬ್ಲಾಕ್ ಮ್ಯಾಜಿಕ್ ಇದ್ರೆ ಅದು ನಮ್ಮ ಲೈಫ್ ಅಲ್ಲೂ ಕೂಡ ಅದು ಮ್ಯಾನಿಫೆಸ್ಟ್ ಆಗುತ್ತೆ ಬಿಕಾಸ್ ಆಫ್ ದ DNA. ಅರ್ಥ ಆಯ್ತಾ? ಸೊ ಹೀಗೆ ಯಾರಾದ್ರೂ ಈ ತರ ಬ್ಲಾಕ್ ಮ್ಯಾಜಿಕ್ ಮಾಡೋದು ಆತರ ಎಲ್ಲ ಮಾಡ್ತಾರಲ್ಲ, ಯೂಶಲಿ ಮೊದ್ಲೆಲ್ಲ ಹೆಂಗಿರೋದು, ನಾವು ಮಾಡಿದ್ದು ನಮ್ಮ ಮಕ್ಕಳಿಗೆ ಮತ್ತೆ ನಾವು ಮಾಡಿದ್ದು ನೆಕ್ಸ್ಟ್ ಲೈಫ್ ಟೈಮ್ಗೆ ಅಂತ. ಬಟ್ ಇವಾಗ ಇದು ಕಲಿಯುಗ ಅಲ್ವಾ. ಸೊ ನಾವು ಮಾಡಿದ್ದು ಸ್ವಲ್ಪ ಆದ್ರೂ ನಾವು ಟೇಸ್ಟ್ ಮಾಡ್ಲೇಬೇಕು ಆಯ್ತಾ. ಸೊ ನಾವು ಮಾಡಿದ್ದು ವಾಪಸ್ ಬಂದೇ ಬರುತ್ತೆ. ಅಂಡ್ ಇನ್ನೂ ಒಂದು, ನಾವ್ ಏನು ಗೊತ್ತಿಲ್ಲದೆ ಈ ತರ ದೃಷ್ಟಿ ಹಾಕೋದು ಅದೆಲ್ಲ ಇಸ್ ಅ ಡಿಫ್ರೆಂಟ್ ಸ್ಟೋರಿ. ಬಟ್ ನೀವ್ ಆಧ್ಯಾತ್ಮಿಕತೆ ಅಥವಾ ಆಧ್ಯಾತ್ಮದ ದಾರಿಯಲ್ಲಿದ್ದು ಈ ದೇವರದು ಪೂಜೆ ಈ ತರ ಎಲ್ಲ ಮಾಡ್ಕೊಂಡು ಬೇರೆಯವ್ರಿಗೆ ತೊಂದರೆ ಮಾಡುವಾಗ ಏನಾಗತ್ತೆ, ಇಟ್ ಕಮ್ಸ್ ಬ್ಯಾಕ್ ಟು ಯು ಇನ್ ಮೆನಿ ಫೋಲ್ಡ್ಸ್. ತುಂಬಾ ಅಂದ್ರೆ ತುಂಬಾ ವಾಪಸ್ ಆಗತ್ತೆ. ನಾನೇ ನೋಡಿರೋ ತರ ಲೈಕ್ ಈ ಬ್ಲಾಕ್ ಮ್ಯಾಜಿಕ್ ಅದೆಲ್ಲ ಮಾಡ್ತಾರಲ್ಲ, ಯೂಶಲಿ ಒಬ್ಬ ನನಗ್ ಗೊತ್ತು, ಈಸ್ ಅ ವಿಚ್ ಆಯ್ತಾ, ಈಸ್ ಅ ಮ್ಯಾನ್. ಅವ್ರು US ಅಲ್ಲಿ ಇರ್ತಾರೆ. ಸೊ ತುಂಬಾ ಚೆನ್ನಾಗಿದ್ದ ಅವನು ಲೈಫಲ್ಲಿ. ಅಂಡ್ ಅವ್ನು ಬಂದ್ಬಿಟ್ಟು ಹಿ ವಾಸ್ ಅ ಗೇ ಆಯ್ತಾ. ಸೊ ಅವ್ರೇನ್ ಮಾಡೋರು, ಯೂಶಲಿ ಇವನು ಡೇಟಿಂಗು ಅಲ್ಲಿ ಅಲ್ಲೆಲ್ಲ ಹೋಗೋರಲ್ಲ, ಅವ್ರೇನ್ ಮಾಡೋರು, ಇವ್ನ್ ಗೇ ಅಂತ ಹೇಳ್ಬಿಟ್ಟು ಇವ್ನ್ಗೆ ಮೋಸ ಮಾಡೋದು ಹಂಗೆಲ್ಲ ಮಾಡೋರು ಆಯ್ತಾ. ಸೊ ಅವನೇನ್ ಮಾಡೋನು, ಕೋಪಕ್ಕೆ ಎಲ್ಲಾರ ಮೇಲೆ ಹೆಕ್ಸ್ ಮಾಡಕ್ ಶುರು ಮಾಡೋನು. ಅವ್ನಿಗೆ ಯಾರೆಲ್ಲ ಪ್ರಾಬ್ಲಮ್ ಮಾಡೋರು ಅವ್ರಿಗೆಲ್ಲ ಮಾಡೋನು. ಅವ್ನ್ ಹೆಂಗಾಗ್ಬಿಟ್ಟ ಅಂತಂದ್ರೆ, ವೀಲ್ ಚೇರ್ ಮೇಲೆ ವೀಲ್ ಚೇರ್ ಚೆನ್ನಾಗಿದ್ದಂತ ಮನುಷ್ಯ ಆ ನೆಗೆಟಿವಿಟಿ ಕೆಟ್ಟ ಕರ್ಮ ತಗೊಂಡು ಹಿ ಬಿಕೇಮ್ ವೀಲ್ ಚೇರ್ ಬೌಂಡ್ ಆಗ್ಬಿಟ್ಟು ವೀಲ್ ಚೇರ್ ಅಲ್ಲೇ ಎಲ್ಲ ಮಾಡೋದು. ಸೊ ಹಿ ಯೂಸ್ ಟು ಗೋ ಅರೌಂಡ್ ಪೀಪಲ್ ಟೆಲಿಂಗ್, ನೋಡಿ ಇದನ್ನ ಮಾಡಬೇಡಿ, ಅನ್ಲೆಸ್ ಇಟ್ಸ್ ರಿಯಲಿ ನೆಸೆಸರಿ ಮಾಡಬೇಡಿ. ನಾನೇ ಒಂದು ಎಕ್ಸಾಂಪಲ್ ಅಂತ ಹೇಳಿ ನಮ್ಮ ಗ್ರೂಪಲ್ಲೆಲ್ಲ ಅವರು ಹೇಳೋರು. ಸೊ ನಾನೇ ಕಣ್ಣಾರೆ ಇದನ್ನ ನೋಡಿದೀನಿ. ಮತ್ತೆ ಇನ್ನೊಬ್ರು ಬಂದ್ಬಿಟ್ಟು ಇದೇ ತರನೇ ಒಬ್ರು ಲೇಡಿ ಆಯ್ತಾ. ಸೊ ಬೇರೆಯವ್ರಿಗೆಲ್ಲ ತುಂಬಾ ತೊಂದರೆ ಮಾಡೋರು. ಲೈಕ್ ಏನೋ ಸೊಸೆ ಕಾಟ ಕೊಡೋದು, ಮತ್ತೆ ಸೊಸೆ ಅವ್ರ ಮನೆಯವ್ರಿಗೆ ಕಾಟ ಕೊಡೋದು, ಈ ತರ ಎಲ್ಲ. ಅದು ಸ್ಮಶಾನದಲ್ಲಿ ಹೋಗಿ ಪ್ರಯೋಗಗಳು ಮಾಡಿಸೋದು ಎಲ್ಲ ಮಾಡೋರು. ಅವ್ರಿಗೇನಾಯ್ತು ಅಂತಂದ್ರೆ, ಸಾಯೋ ಟೈಮಲ್ಲಿ, ಈಗ ನಾರ್ಮಲ್ ಆಗಿ ಕ್ಯಾನ್ಸರ್ ಬಂದು ಹಂಗೆಲ್ಲ ಸಾಯ್ತಾರಲ್ಲ, ಬಟ್ ಆಕೆಗೆ ಶಿ ಲಿಟ್ರಲಿ ಹ್ಯಾಡ್ ವರ್ಮ್ಸ್ ಇನ್ಫೆಕ್ಷನ್ ಆಗ್ಬಿಟ್ಟು ಊಟ ಕೂಡ ತಿನ್ನಕ್ಕಾಗದೆ ಗಂಟ್ಲಲ್ಲಿ ಪೈಪ್ ಹಾಕಿ ಅದೆಲ್ಲ ಇನ್ಫೆಕ್ಷನ್ ಆಗಿ
ತುಂಬಾ ಅನುಭವಿಸ್ಬಿಟ್ಟು ಶಿ ಡೈಡ್. ಸೊ ಹಾಗಾಗಿ ನಮ್ಗೇನ್ ಅನ್ಸುತ್ತೆ, ಬಿಡು ಏನಾಗಲ್ಲ, ಹಾಗಲ್ಲ, ಇಟ್ ಕಮ್ಸ್ ಬ್ಯಾಕ್ ಟು ಯು. ಮತ್ತೆ ಕೆಲವ್ರೆಲ್ಲರೂ ಈಗ ಯಾರೊಬ್ರು ರೀಡಿಂಗ್ ಅಂತ ಬರ್ತಾರೆ, ಕಷ್ಟ ಅಂತ ಹೇಳ್ಕೊಂಡ್ ಬರ್ತಾರಲ್ಲ, ಸೊ ಅಂತವ್ರಿಗೆ ಮೋಸ ಮಾಡೋದು, ಅಂತವ್ರಿಗೆ 1 ಲಕ್ಷ ಕೊಡು, 2 ಲಕ್ಷ ಕೊಡು, ನಾನು ಹೀಲಿಂಗ್ ಮಾಡ್ಬಿಡ್ತೀನಿ, ಎಲ್ಲ ಸರಿ ಹೋಗುತ್ತೆ, ನಿಮ್ ಮನೆಯಲ್ಲಿ ಬ್ಲಾಕ್ ಮ್ಯಾಜಿಕ್ ಆಗಿದೆ, ನಾನ್ ಬಂದ್ ತೆಗಿತೀನಿ ಅಂತ ಹೇಳಿ 1 ಲಕ್ಷ ಕೊಡು, 3 ಲಕ್ಷ ಕೊಡು. ದಿಸ್ ಆಲ್ಸೋ ವಿಲ್ ಬ್ರಿಂಗ್ ಇನ್ ಲಾಟ್ ಆಫ್ ನೆಗೆಟಿವ್ ಕರ್ಮ. ಅಂದ್ರೆ ಅದು ಹೆಂಗ್ ಮ್ಯಾನಿಫೆಸ್ಟ್ ಆಗುತ್ತೆ ಅಂದ್ರೆ, ಹೆಲ್ತ್ ವೈಸ್ ಇರ್ಬೋದು, ರಿಲೇಶನ್ಶಿಪ್ ವೈಸ್ ಇರ್ಬೋದು, ಇಲ್ದೇ ಇದ್ರೆ ಫೈನಾನ್ಷಿಯಲಿ ಇರ್ಬೋದು. ಈ ಲೈಫ್ ಟೈಮ್ ಅಲ್ಲಿ ಚೆನ್ನಾಗಿರುತ್ತೆ, ಓಕೆ, ನೆಕ್ಸ್ಟ್ ಲೈಫ್ ಟೈಮ್ ಅಲ್ಲಿ ಅವ್ರ ಹತ್ರ ದುಡ್ಡೇ ಇರಲ್ಲ, ಅಥವಾ ಇವ್ರಿಗೂ ಕೂಡ ಬೇರೆಯವ್ರ ಆತರ ಮೋಸ ಮಾಡೋದು, ಒಟ್ನಲ್ಲಿ ಒಂದು ಪ್ರಾಬ್ಲಮ್ ಕಂಡೇ ಕಾಣುತ್ತೆ. ಬಟ್ ಅ ಪಾರ್ಟ್ ಆಫ್ ದಟ್ ನೆಗೆಟಿವ್ ಕರ್ಮ ಈ ಲೈಫ್ ಟೈಮ್ ಅಲ್ಲಿ ನಾವು ಅನುಭವಿಸ್ಬಿಟ್ಟೆ ಹೋಗೋದು, ಹಾಗೆ ಹೋಗಕ್ಕಾಗಲ್ಲ. ಸೊ ಮಾಡ್ಬೇಕಂದ್ರೆ 10 ಸಲ ಯೋಚನೆ ಮಾಡಿ, ಯು ಹ್ಯಾವ್ ಟು ಈವನ್ ಥಿಂಕ್. ಒಬ್ರು ಕೆಟ್ಟದ್ದು ಯೋಚನೆ ಕೆಟ್ಟದಾಗ್ಲಿ ಅಂತ ಯೋಚನೆ ಮಾಡ್ಬೇಕಂದ್ರೂ ಕೂಡ ನಾವು 10 ಸಲ ಯೋಚನೆ ಮಾಡ್ಬೇಕು, ಮಾಡ್ಬೇಕಾ ಇಲ್ವಾ ಅಂತ ಹೇಳ್ಬಿಟ್ಟು. ಮ್ಯಾಮ್, ಈ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಇಂದ ನಮ್ಮನ್ನ ನಾವು ಹೇಗೆ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು? ವೆರಿ ಗುಡ್ ಕ್ವೆಶ್ಚನ್. ಈಗ ಒಂದು ಫನ್ನಿ ಅನ್ಸುತ್ತೆ ಆಯ್ತಾ, ನಾನ್ ನಿಮ್ಗೆ ಇದನ್ನ ಹೇಳಿದ್ರೆ, ಎಲ್ಲದಕ್ಕಿಂತನೂ ಮೇನ್ ಚೆನ್ನಾಗಿ ನಿದ್ದೆ ಮಾಡ್ಬೇಕು 8 ಅವರ್. ಓಕೆ, ಸೊ ಯಾಕೆ? ಈಗ ನಮ್ಮ ಫಿಸಿಕಲ್ ಬಾಡಿಗೆ ನಾವು ರೆಸ್ಟ್ ಕೊಡ್ತೀವಿ, ರೆಸ್ಟ್ ಕೊಟ್ಟಾಗ ಏನು, ಸುಮ್ನೆ ಮಲ್ಕೊಂಡಿರ್ತೀವಿ, ಅದು ರೆಸ್ಟ್ ಅಲ್ವಾ? ಅದೇ ರೀತಿ ನಮ್ಮ ಮೆಂಟಲ್ ಬಾಡಿ ಅಥವಾ ನಮ್ಮ ಸೋಲ್ ಏನಿದೆ ಅಲ್ಲ, ಸೋಲಿಗೆ ರೆಸ್ಟ್ ಬೇಕು. ಸೋಲಿಗೆ ರೆಸ್ಟ್ ಯಾವಾಗ ಬರುತ್ತೆ? ನಾವು ನಿದ್ದೆ ಮಾಡಿದಾಗ. ಸೊ ನಮ್ಮ ಆತ್ಮ ಏನಿದೆ ನಮ್ಮ ದೇಹದಲ್ಲಿ ಬಂದಿ ಆಗಿದೆ, ಅದಕ್ಕೂ ಪಾಪ ಫ್ರೀಡಮ್ ಬೇಕಲ್ಲ. ಸೊ ನಾವು ಯೂಶಲಿ ನಿದ್ದೆ ಮಾಡಿದಾಗ ಏನಾಗುತ್ತೆ, ನಮ್ಮ ಸೋಲ್ ಏನಿದೆ ಇಟ್ ಗೋಸ್ ಔಟ್, ಆಕ್ಚುಲಿ ಹೊರಗಡೆ ಹೋಗ್ಬಿಟ್ಟು ಅದು ವಾಪಸ್ ಬರುತ್ತೆ. ದಟ್ ಇಸ್ ವಾಟ್ ಇಸ್ ಕಾಲ್ಡ್ ಆಸ್ ಆಸ್ಟ್ರಲ್ ಟ್ರಾವೆಲ್ ಅಂತ ನಾವೇನ್ ಕರಿತೀವಲ್ಲ, ಆಸ್ಟ್ರಲ್ ಟ್ರಾವೆಲ್. ನಾವು ಸತ್ತಾಗ್ಲೂ ಕೂಡ ಆತ್ಮ ದೇಹದಿಂದ ಹೊರಗಡೆ ಹೋಗುತ್ತೆ, ನಾವು ನಿದ್ದೆ ಮಾಡಿದಾಗ್ಲೂ ಕೂಡ ಆತ್ಮ ದೇಹದಿಂದ ಹೊರಗಡೆ ಹೋಗುತ್ತೆ. ಬಟ್ ನಾವ್ ಯಾಕೆ ಸಾಯಲ್ಲ ಅಂತಂದ್ರೆ, ಅ ಪಾರ್ಟ್ ಆಫ್ ದಟ್ ಸೋಲ್ ಎನರ್ಜಿ ಇನ್ನು ಬಾಡಿನಲ್ಲಿ ಇರುತ್ತೆ, ಹಾಗಾಗಿ ನಾವು ಬದುಕಿರ್ತೀವಿ. ಅದೇ ನಾವು ಸತ್ತಾಗ ಏನಾಗುತ್ತೆ, ಇಡೀ ಸೋಲು ಹೊರಗಡೆ ಹೋಗ್ಬಿಡತ್ತೆ. ಓಕೆನಾ? ಸೊ ಯೂಶಲಿ ಏನಾಗುತ್ತೆ, ನೀವು ಸರಿಯಾಗಿ ನಿದ್ದೆ ಮಾಡದೇ ಇದ್ದಾಗ ಆ ಸೋಲ್ಗೆ ರೆಸ್ಟ್ ಅನ್ನೋದೇ ಇರಲ್ಲ. ಓಕೆ, ಅಂಡ್ ಇನ್ನೊಂದು ನೀವು ನೋಡ್ಬೋದು, ಇವಾಗೆಲ್ಲ ಈ ಡೂಮ್ ಸ್ಕ್ರಾಲಿಂಗ್ ಮಾಡ್ತಾರೆ ರಾತ್ರಿ ಎಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಇದೆ. ಸೊ ವೆನ್ ಯು ಡೂ ದಟ್ ಏನಾಗುತ್ತೆ, ನಿಮ್ ಎನರ್ಜಿ ಬಾಡಿ, ನಿಮ್ ಮಾಮೂಲಿ ದೇಹಕ್ಕಿಂತ ಎನರ್ಜಿ ಬಾಡಿ ಗೆಟ್ಸ್ ಅಫೆಕ್ಟೆಡ್. ಬಿಕಾಸ್ ನೀವು ನಿದ್ದೆ ಸರಿಯಾಗಿ ಮಾಡದೇ ಇದ್ರೆ ಸರಿಯಾಗಿ ಯೋಚನೆ ಮಾಡಕ್ಕಾಗಲ್ಲ, ಸರಿಯಾಗಿ ಫಂಕ್ಷನ್ ಮಾಡಕ್ಕಾಗಲ್ಲ. ಸೊ ನಿಮ್ ಫಿಸಿಕಲ್ ಬಾಡಿನ ಎಫೆಕ್ಟ್ ಆಗತ್ತೆ, ಹಾಗೆ ನಿಮ್ ಫಿಸಿಕಲ್ ಬಾಡಿಯಿಂದ ನಿಮ್ ಎನರ್ಜಿ ಬಾಡಿ ಕೂಡ ಎಫೆಕ್ಟ್ ಆಗತ್ತೆ. ಸೊ ಎನರ್ಜಿ ಬಾಡಿ ಎಫೆಕ್ಟ್ ಆದಾಗ ಏನಾಗುತ್ತೆ, ನಿಮ್ ಆರಾ ಚಿಕ್ಕದಾಗತ್ತೆ, ಚಕ್ರಗಳು ವೀಕ್ ಆಗತ್ತೆ. ಸೊ ಏನೇ ನೆಗೆಟಿವಿಟಿ ಬಂದ್ರು ಬೇಗ ಅದು ನಮಗೆ ಆಗತ್ತೆ. ಒಂದು. ಎರಡನೇದು ಏನಕ್ಕೆ ಅಂದ್ರೆ, ಇವಾಗ ನೀವು ನೋಡ್ಬೋದು, ನಮ್ ಸುತ್ತಮುತ್ತ ನೋಡುವಾಗ ನಾವು ಕುಡಿಯೋ ನೀರು ಕಲುಷಿತ, ನಾವು ತಗೊಳ್ಳೋ ಗಾಳಿ ಕಲುಷಿತ, ನಾವು ತಿನ್ನೋ ಊಟ ಕೂಡ ಕಲುಷಿತ. ಹಾಗೆ ನಮ್ ಸುತ್ತಮುತ್ತ ವೈಫೈ ಇರ್ಬೋದು, ಎಷ್ಟೊಂದು ರೇಡಿಯೇಷನ್ಸ್ ಇದೆ. ಸೊ ಎಲ್ಲಾ ರೇಡಿಯೇಷನ್ಸ್ ಇಂದಾನು ನಮ್ ಆರಾ ಇಸ್ ಗಾನ್, ಬಿಕಾಸ್ ಅದು ಕೂಡ ಇಟ್ ಇಸ್ ಅಫೆಕ್ಟಿಂಗ್ ಅವರ್ ಆರಾ. ಆಯ್ತಾ? ಸೊ ನಾವ್ ತಿನ್ನುವಂತಹ ಊಟ ಹ್ಯಾಸ್ ಟು ಬಿ ವೆರಿ ಗುಡ್. ಆಯ್ತಾ? ಅದೇ ಈ ಜಂಕ್ ಎಲ್ಲ ತಿಂತಾರಲ್ಲ, ಕಡಿಮೆ ಮಾಡ್ಕೊಳ್ಳಿ. ಎರಡನೇದು, ಬಿಗ್ ಬಾಸ್ ನೋಡೋದು. ಐ ಮೀನ್, ಐ ಡೋಂಟ್ ಹ್ಯಾವ್ ಎನಿಥಿಂಗ್ ಅಗೇನ್ಸ್ಟ್ ಬಿಗ್ ಬಾಸ್. ನಾ ಹೇಳ್ತಿರೋದು, ಈಗ ಗಾಸಿಪ್ ಮಾಡುವಂತ ಸೀರಿಯಲ್ಸ್, ಜಗಳಗಳಾಡ್ತಿರ್ತಾರೆ, ಇವ್ರಿಗೊಂಥರ ಖುಷಿ, ಓಹ್ ಚೆನ್ನಾಗಿ ಜಗಳ ಆಡ್ತಾ ಇದಾರಲ್ಲ, ಅತ್ತೆ ಕಾಟ ಕೊಡ್ತಾ ಇದ್ದಾಳಲ್ಲ, ಆತರ. ಸೊ ಆ ನೆಗೆಟಿವ್ ವಿಷಯಗಳನ್ನ ನೋಡೋದು, ಆಮೇಲೆ ಈ ಗಾಸಿಪ್ ಮಾಡೋದು, ಇದನ್ನ ಕಡಿಮೆ ಮಾಡ್ಬೇಕು. ಮತ್ತೆ ಕೆಲವ್ರು ನೀವು ನೋಡ್ಬೋದು, ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗಿ ಮೋದಿ ಬೈಯೋದು, ಸಿದ್ದರಾಮಯ್ಯ ಅವ್ರನ್ನ ಬೈಯೋದು. ಏನ್ ಸಿಗುತ್ತೆ ನಮ್ಗೆ ಬೈದು? ಯು ಆರ್ ಓನ್ಲಿ ಜಸ್ಟ್ ಪ್ರೊಜೆಕ್ಟಿಂಗ್ ನೆಗೆಟಿವಿಟಿ, ಅದು ವಾಪಸ್ ನಮಗೆ ಬರುತ್ತೆ, ರೈಟ್? ಸೊ ನೆಗೆಟಿವಿಟಿನ ಎಂಟರ್ಟೈನ್ ಮಾಡಬೇಡಿ. ಒಂದು. ಎರಡು, ನಿದ್ದೆ ತುಂಬಾ ತುಂಬಾ ಇಂಪಾರ್ಟೆಂಟ್. ಆನ್ ಟೈಮ್ ನಿದ್ದೆ ಮಾಡಿ. ಸೊ ವೆನ್ ನೀವು ಸರಿಯಾಗಿ ನಿದ್ದೆ ಮಾಡಿದಾಗ ಏನಾಗುತ್ತೆ, ನಿಮ್ ಸೋಲಿಗೆ ರೆಸ್ಟ್ ಸಿಗತ್ತೆ. ಸೊ ಕಾನ್ಶಿಯಸ್ ಆಗಿದ್ದಾಗ ನೀವು ಸರಿಯಾಗಿ ಫಂಕ್ಷನ್ ಮಾಡಕ್ ಶುರು ಮಾಡ್ತೀರಾ. ಒಂದು. ಇನ್ನೂ ಒಂದು, ನೀವು ನೋಡ್ಬೋದು, ನಾವು ಚಿಕ್ಕವರೆಲ್ಲ ಇದ್ದಾಗ ಬ್ರಾಹ್ಮಿ ಮುಹೂರ್ತದಲ್ಲೇ ಹೇಳ್ಬೇಕು ಅಂತ ಹೇಳೋರು ಯಾರು? ನಮ್ಮ ಹಿರಿಕರು. ಯಾಕೆ ಅಂತ ಹೇಳಿದ್ರೆ, ಆ 3 ರಿಂದ 5 ಗಂಟೆ ಏನಿರುತ್ತಲ್ಲ, ಇಟ್ಸ್ ಕಾಲ್ಡ್ ಆಸ್ ವಿಚಿಂಗ್ ಆರ್ ಅಂತ. ಈ ವಿಚಸ್ ಏನ್ ಮಾಡೋರಲ್ಲ, ಅವ್ರು ಮಾಡೋದೇನಿದ್ರು ಆ 3 ರಿಂದ 5 ಗಂಟೆ ಟೈಮಲ್ಲೇ ಮಾಡೋದು. ಬಿಕಾಸ್ ಆ ಟೈಮಲ್ಲೇ ನಾವು ತುಂಬಾ ಡೀಪ್ ಸ್ಲೀಪ್ಗೆ ಹೋಗುವಂತದ್ದು ಅಲ್ವಾ? ಸೊ ಆ ಟೈಮಲ್ಲಿ ಏನಾದ್ರು ಮಾಡಿದ್ರೆ ನಮ್ಗೆ ತಾಗತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿನೇ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಾವು ದೇವ್ರ ಪೂಜೆ ಮಾಡ್ಬೇಕು ಅಂತ. ಸೊ ವೆನ್ ಯು ಡೂಯಿಂಗ್ ದೇವ್ರ ಪೂಜೆ, ದಟ್ ಮೀನ್ಸ್ ನ್ಯಾಚುರಲಿ ನಮಗೆ ಪ್ರೊಟೆಕ್ಷನ್ ಇದೆ ಅಂತ ಹೇಳಿ. ಆಯ್ತಾ? ಒಂದು. ಎರಡನೇದು, ನಾವು ತಿನ್ನುವಂತಹ ಆಹಾರ, ಲೈಕ್ ಇದು ಒಳ್ಳೆ ಫ್ರೆಶ್ ಫ್ರೂಟ್ಸು, ವೆಜಿಟೇಬಲ್ಸು, ಈ ತರ. ನಂತರ ಪ್ರೇಯರ್ಸ್. ಸೊ ನೀವು ಪ್ರತಿ ಸಲ ನೀವು ಬೆಳಗ್ಗೆ ಎದ್ದು ಕೂಡಲೇ ನೀವೊಂದು ಪ್ರೇಯರ್ ಮಾಡಿದಾಗ ನ್ಯಾಚುರಲಿ ನಿಮ್ಮ ಬಾಡಿ ಸುತ್ತ ಒಂದು ಇದು ಬಂದ್ಬಿಡತ್ತೆ, ಏನ್ ಹೇಳಿ, ಪ್ರೊಟೆಕ್ಷನ್ ಲೇಯರ್ ಬಂತು ಅಂತ. ನಂತರ ನೀವೆಲ್ಲಾದ್ರೂ ಹೊರಗಡೆ ಹೋಗ್ಬೇಕಂದ್ರೆ, ಇಮ್ಯಾಜಿನ್ ಯೋರ್ ಸೆಲ್ಫ್ ಇನ್ ಅ ಬಲೂನ್. ಒಂದು ಬಲೂನ್ ಇದೆ ನಿಮ್ ಸುತ್ತ, ವೈಟ್ ಕಲರ್ ಬಲೂನ್, ಅದ್ ಒಳಗಡೆ ನೀವಿದ್ದೀರಾ ಅಂತ ಹೇಳ್ಬಿಟ್ಟು ಏನೋ ವಿಜುವಲೈಸ್ ಮಾಡ್ಕೊಂಡು ಹೋಗುವಂಥದ್ದು. ಇದನ್ನ ನಾವು ಶೀಲ್ಡ್ ಅಂತ ಕರಿತೀವಿ, ಯೂಸ್ ಮಾಡ್ಬೋದು. ಇಲ್ದಿದ್ದೆ ಕ್ರಿಸ್ಟಲ್, ಯಾವ್ದಾದ್ರು ಕ್ರಿಸ್ಟಲ್ನ ತಗೊಂಡು
ನೀವು ಪ್ರೋಗ್ರಾಮ್ ಮಾಡಿ ಪ್ರೊಟೆಕ್ಷನ್ ಬೇಕು ಅಂತ ಹೇಳಿ ಹಾಕೊಳ್ಳುವಂಥದ್ದು, ಅದು ಕೂಡ ಹೆಲ್ಪ್ಸ್. ಇನ್ನೊಂದು ಏನು ಅಂದ್ರೆ ನಮ್ಮ ಹಳೆ ಕಾಲದಲ್ಲೆಲ್ಲ ಹಾಕೊಳ್ಳೋರು ಗೊತ್ತಾ, ಸೊಂಟದ ಸುತ್ತ ಒಂದು ದಾರ ಹಾಕೊಳ್ಳೋರಲ್ಲ, ಅದ್ ಯಾತಕ್ಕೆ ಅಂದ್ರೆ ದಟ್ ಇಸ್ ಟು ಕ್ಲೋಸ್ ಯುವರ್ ಆರಾ, ಟು ಲಾಕ್ ಯುವರ್ ಆರಾ, ನಿಮ್ ಆರಾನ ಲಾಕ್ ಮಾಡಕ್ಕೆ. ಅದಕ್ಕೇನೆ ಹೆಂಗಸರು ಅಷ್ಟೇ ಸೊಂಟಕ್ಕೆ ಹಾಕ್ತಾರೆ, ಮತ್ತೆ ಗಂಡಸರು ಅಷ್ಟೇ ದಾರ, ಉಡುದಾರ ಅಂತ ಕರಿತೀವಿ ನಾವು ಕನ್ನಡದಲ್ಲೆಲ್ವಾ, ಅದು ಆಕ್ಚುಲಿ ಹಾಕ್ತಾ ಇದ್ದಿದ್ದು ನಮ್ ಆರಾನ ಲಾಕ್ ಮಾಡಕ್ಕೆ. ದಟ್ ಈಸ್ ಆಲ್ಸೋ ಅ ವೆರಿ ಗುಡ್ ಏನಂತಾರೆ ಹೇಳಿ ಪ್ರೊಟೆಕ್ಷನ್. ಮತ್ತೆ ಹೇಗೆ ನಮ್ಮನ್ನ ನಾವು ಕ್ಲೆನ್ಸ್ ಮಾಡ್ಕೊಳ್ಳೋದು ಅಂತ, ನೀವು ಹೊರಗಡೆಯಿಂದ ಹೋಗಿ ಬಂದಾದ್ಮೇಲೆ ಕ್ಲೆನ್ಸ್ ಮಾಡ್ಕೋಬೇಕು ರೆಗ್ಯುಲರ್ ಆಗಿ, ಸೊ ದಟ್ ಆ ನೆಗೆಟಿವಿಟಿ ನಾವೇನು ಪಿಕ್ ಮಾಡಿರ್ತೀವಲ್ಲ ಅದು ಹೋಗ್ಲಿ ಅಂತ ಹೇಳ್ಬಿಟ್ಟು. ಮೊದಲನೇದು ಲೈಕ್ ಎ ಸೆಡ್ ಅಲ್ಲಿ ಶೀಲ್ಡ್ ಹಾಕೊಂಡು ಹೋಗಿ ಬರೋದ್ರಿಂದ ನಿಮಗೆ ಪ್ರೊಟೆಕ್ಷನ್ ಇರುತ್ತೆ. ಎರಡನೇದು ಮಾಮೂಲಿ ಕಲ್ಲುಪ್ಪು ಗೊತ್ತಲ್ಲ, ಕಲ್ಲುಪ್ಪು ಹಾಕಿ ಸ್ನಾನ ಮಾಡುವಂತದ್ದು. ನೆಕ್ಸ್ಟ್ ಕಾಫಿ ಪೌಡರ್ ಬರುತ್ತಲ್ಲ, ಕಾಫಿ ಪೌಡರ್ನ ಕೂಡ ನೀವು ಯೂಸ್ ಮಾಡ್ಬೋದು ಬಾತ್ಗೆ. ಇನ್ನೂ ಒಂದು ಬಂದು ಈ ಬಜೆ ಅಂತ ಕರಿತೀವಲ್ಲ, ಬಜೆ ಅಲ್ಲ, ಗುಂಡಕ್ಕಿರತ್ತಲ್ಲ ಅದು, ನಾವು ಸ್ವೀಟ್ಸ್ಗೆಲ್ಲ ಯೂಸ್ ಮಾಡ್ತೀವಲ್ಲ, ಗುಂಡಕ್ಕಿರತ್ತೆ ಅದು, ಜಾಕಾಯಿ ಅಲ್ಲ, ಸೊ ಅದನ್ನ ನಟ್ಮೆಗ್ ಅಂತ ಕರೀತಾರೆ. ಸೊ ಜಾಕಾಯಿ ಈಸ್ ವೆರಿ ಗುಡ್ ಫಾರ್ ಪ್ರೊಟೆಕ್ಷನ್. ಸೊ ಸ್ನಾನಕ್ಕೆ ಹಾಕೊಂಡು, ಸ್ನಾನದ ನೀರಿಗೆ ಒಂಚೂರು ಹಾಕೊಂಡು ಸ್ನಾನ ಮಾಡೋದ್ರಿಂದನೂ ಏನಂತಾರೆ ಹೇಳಿ ಆ ನೆಗೆಟಿವ್ ಎನರ್ಜಿ ನಾವೇನ್ ಪಿಕ್ ಮಾಡಿರ್ತೀವಲ್ಲ ತುಂಬಾ ಕ್ಲೆನ್ಸ್ ಆಗತ್ತೆ. ಅಂಡ್ ಇನ್ನೂ ಒಂದ್ ಏನು ಅಂದ್ರೆ ಯು ಕ್ಯಾನ್ ಯೂಸ್ ಇದು ವಾಟ್ಕಾ ಬರುತ್ತಲ್ಲ, ನಾವು ಕುಡಿತೀವಲ್ಲ ಯೂಶಲಿ, ಸೊ ವಾಟ್ಕಾ ಒಂದು ಸ್ಮಾಲ್ ಕಪ್ ನ ನೀರಿಗೆ ಮಿಕ್ಸ್ ಮಾಡ್ಬಿಟ್ಟು ಬೈ ಟೇಕಿಂಗ್ ಬಾತ್ ಆಲ್ಸೋ ಇಟ್ ಹೆಲ್ಪ್ಸ್. ಇನ್ನೊಂದು ಬೀರ್ ನಾವು ಕುಡಿತೀವಲ್ಲ, ಸೊ ವಿ ಕ್ಯಾನ್ ಯೂಸ್ ದ್ಯಾಟ್ ಆಲ್ಸೋ. ಸೊ ನೀವು ಕೇಳ್ಬೋದು ಯಾಕೆ ನಾವು ಆಲ್ಕೋಹಾಲ್ ನ ಯೂಸ್ ಮಾಡ್ತೀವಿ ಅಂತಂದ್ರೆ, ಬಿಕಾಸ್ ಆಲ್ಕೋಹಾಲ್ ಅಲ್ಲಿ ಎನರ್ಜೀಸ್ ಏನಿದೆ ಅಲ್ಲ, ಇಟ್ಸ್ ಗಾಟ್ ದಿ ಕಟಿಂಗ್ ಎನರ್ಜಿ, ಕಟ್ ಮಾಡುತ್ತಂತೆ ಎನರ್ಜೆಟಿಕಲಿ. ನೀವು ನೋಡಿದಾಗ ಇಟ್ ಹ್ಯಾಸ್ ದಿ ಕಟಿಂಗ್ ಎನರ್ಜಿ. ಸೊ ನೀವು ಸ್ನಾನ ಮಾಡಿದಾಗ ಆ ನೆಗೆಟಿವಿಟಿ ಏನಿದೆ ಇಟ್ ವಾಶಸ್ ಆಫ್, ಅಥವಾ ಇಟ್ ಕಟ್ಸ್ ಅಂತ ಹೇಳ್ಬಿಟ್ಟು, ಹಂಗಾಗಿ ನಾವು ಆಲ್ಕೋಹಾಲ್ ನ ಯೂಸ್ ಮಾಡ್ತೀವಿ ಕ್ಲೆನ್ಸ್ ಮಾಡ್ಕೊಳಕ್ಕೆ. ಮ್ಯಾಮ್, ಈ ಪ್ರೊಟೆಕ್ಷನ್ ನಾವು ಮಾಡ್ಕೊಂಡ್ರು ಅದನ್ನ ಮಾಡ್ಕೋಬೇಕು ಅನ್ನೋ ಮನ್ಸು ಕೂಡ ಕೆಲವೊಬ್ರಿಗೆ ಬರಲ್ಲ. ಅದೇ ಕಡೆ ಕೂರೋದು, ಎಲ್ಲೋ ಆಚೆ ಹೋಗಕ್ ಮನ್ಸು ಬರಲ್ಲ, ಕೆಲಸ ಮಾಡೋದಕ್ಕಾಗಲ್ಲ, ದೇವಸ್ಥಾನಕ್ ಹೋಗ್ಬೇಕು ಅಂತ ಮನ್ಸು ಹೋಗೋಕ್ಕಾಗಲ್ಲ. ಲೈಕ್ ಇದನ್ನೆಲ್ಲ ನಾವು ನೋಡ್ತಾ ಇರ್ತೀವಿ. ಅಂದ್ರೆ ಯಾಕೆ ಅವ್ರಿಗೆ ಆ ರೀತಿ ಅನ್ಸುತ್ತೆ ಅಂದ್ರೆ ಅವರಿಗೆ ಯಾವ ರೀತಿ ಬ್ಲಾಕ್ ಮ್ಯಾಜಿಕ್ ನ ಮಾಡಿರ್ತಾರೆ? ಇದು ಬ್ಲಾಕ್ ಮ್ಯಾಜಿಕ್ ಅಂತ ಬಂದಾಗ ನಾ ಹೇಳಿದಲ್ಲ, ಎಷ್ಟೊಂದ್ ರೀತಿನಲ್ಲಿ ಮಾಡ್ತಾರೆ. ಒಂದು ಸ್ಪೆಲ್ ಮಾಡೋದಿರ್ಬೋದು, ಎರಡನೇದು ಯಾವ್ದಾದ್ರು ಒಂದು ಫುಡ್ ಐಟಮ್ ನ ತಗೊಂಡು ಅದನ್ನ ಒಂದು ಮಂತ್ರದಿಂದ ಎನರ್ಜೈಸ್ ಮಾಡಿ ಹೊಟ್ಟೆಗೆ ಹಾಕೋದು, ಆಯ್ತಾ. ಎರಡನೇದು ಪಪೆಟ್ ಮ್ಯಾಜಿಕ್, ಅಥವಾ ಬೊಂಬೆ ಮಾಡಿ ಮಾಡ್ತಾರಲ್ಲ, ಮಾಡುವಂಥದ್ದು. ಈ ತರ ಎಷ್ಟೊಂದ್ ರೀತಿನಲ್ಲಿ ಮಾಡ್ತಾರೆ. ಸೊ ಯಾವ್ದಾದ್ರು ಒಂದ್ ರೀತಿ ಮಾಡಿರ್ಬೋದು. ಇನ್ನೊಂದ್ ಏನ್ ಗೊತ್ತಾ, ಎಲ್ಲಾ ಪ್ರಾಬ್ಲಮ್ಸ್ ಬರೀ ಬ್ಲಾಕ್ ಮ್ಯಾಜಿಕ್ ಮೇಲೆ ನಾವು ಬ್ಲೇಮ್ ಮಾಡಕ್ ಆಗಲ್ಲ. ನಾ ಹೇಳ್ದಂಗೆ ಈಗ ನಮ್ದು ಲೈಫ್ ಸ್ಟೈಲ್ ಇರ್ಬೋದು, ಅಥವಾ ನಮ್ ಸುತ್ತಮುತ್ತ ಇರುವಂತಹ ಒಂದು ಕಂಡೀಷನ್ಸ್ ಇರ್ಬೋದು, ಅಥವಾ ಏನಂತಾರೆ ಹೇಳಿ ನಮ್ಗೆ ಆಗ್ತಿರುವಂತಹ ಟೈಮ್. ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್, ಒಬ್ರು ದೇ ಆರ್ ಗೋಯಿಂಗ್ ಥ್ರೂ ಏನಂತಾರೆ ಮೂನ್ ದಶೆ, ಅಥವಾ ಏನೋ ಚಂದ್ರನ್ ಯಾವ್ದೋ ಒಂದು ದಶೆ ನಡೀತಿದೆ ಅಂತ ಇಟ್ಕೊಳ್ಳಿ. ಸುಮ್ನೆ ಫಾರ್ ಎಕ್ಸಾಂಪಲ್, ಅವ್ರ ಚಂದ್ರ ಸರಿಯಾಗಿ ಪ್ಲೇಸ್ ಆಗದೆ ಇದ್ರೆ ದಟ್ ಮೀನ್ಸ್ ದೇ ಮೈಟ್ ಗೋ ಥ್ರೂ ಎಮೋಷನಲ್ ಟರ್ಮಾಯಿಲ್. ಅಂದ್ರೆ ಅವ್ರಿಗೆ ಮೆಂಟಲಿ ಎಫೆಕ್ಟ್ ಆಗೇ ಆಗುತ್ತೆ, ಬಿಕಾಸ್ ದ ದಶೆ ವಾಟ್ ಇಸ್ ರನ್ನಿಂಗ್ ಇಸ್ ಮೂನ್ದು. ಸೊ ನಂಗೆ ದೇವಸ್ಥಾನಕ್ಕೆ ಹೋಗಕ್ ಆಗ್ತಾ ಇಲ್ಲ, ಸೊ ನಂಗೆ ಬೆಡ್ ಇಂದ ಎದೇಳಕ್ ಆಗ್ತಾ ಇಲ್ಲ, ಸೊ ನನಗೆ ಬ್ಲಾಕ್ ಮ್ಯಾಜಿಕ್ ಆಗಿದೆ ಅಂತ ನಮ್ಗೆ ಹೇಳಕ್ ಬರಲ್ಲ. ಅರ್ಥ ಆಯ್ತಾ? ಇಟ್ ಕುಡ್ ಬಿ ಎನಿಥಿಂಗ್. ಬಟ್ ಮಾಡಕ್ ಸಾಧ್ಯನಾ ಅಂದ್ರೆ ಹೌದು, ಮಾಡಕ್ ಸಾಧ್ಯ. ಸೊ ನಾನು ಹೇಳ್ದಂಗೆ ನಾವು ಈ ಬ್ಲಾಕ್ ಮ್ಯಾಜಿಕ್ ಮಾಡುವಾಗ ವಿ ಯೂಸ್ ಸಮಥಿಂಗ್ ಕಾಲ್ಡ್ ಅಸ್ ಟ್ಯಾಗ್ ಲಾಕ್ ಅಂತ ಯೂಸ್ ಮಾಡ್ತೀವಿ. ಟ್ಯಾಗ್ ಲಾಕ್ ಅಂದ್ರೆ ಯಾರಾದ್ರೂ ಒಬ್ಬರಿಗೆ ಪರ್ಸನಲ್ ಆಗಿರುವಂತಹ ಒಂದು ಐಟಮ್. ಈ ಟ್ಯಾಗ್ ಲಾಕ್ ಇಟ್ಕೊಂಡು ಮಾಡಿದಾಗ ತುಂಬಾ ಎಫೆಕ್ಟಿವ್ ಆಗಿರತ್ತೆ ಇದು ಬ್ಲಾಕ್ ಮ್ಯಾಜಿಕ್. ಲೈಕ್ ಹೇರ್ ಇರ್ಬೋದು, ಇಲ್ದಿದ್ರೆ ಉಗುರು ಇರ್ಬೋದು, ಅಥವಾ ಬ್ಲಡ್ ಇರ್ಬೋದು, ಅಥವಾ ಬಟ್ಟೆ ಇರ್ಬೋದು. ಈ ತರ ಇಟ್ಕೊಂಡ್ ಮಾಡಿದಾಗ ಟ್ಯಾಗ್ ಲಾಕ್ ತುಂಬಾ ಸ್ಟ್ರಾಂಗ್ ಆಗಿದ್ದಾಗ ಈ ತರ ನಾವು ಅವ್ರನ್ನ ಎಫೆಕ್ಟ್ ಮಾಡ್ಬೋದು. ಬರೀ ಫೋಟೋ ಇಟ್ಕೊಂಡು ಸಹಿತ ಮಾಡ್ಬೋದು, ಬಟ್ ಇಟ್ಸ್ ನಾಟ್ ಅ ಸ್ಟ್ರಾಂಗ್ ಟ್ಯಾಗ್ ಲಾಕ್ ಅಲ್ಲ, ಅದು ವೀಕ್ ಟ್ಯಾಗ್ ಲಾಕ್ ಅದು. ಓಕೆನಾ? ಸೊ ಎನರ್ಜೆಟಿಕಲಿ ಈಗ ಪಲ್ಲವಿ ಅಂತ ನಾನು ನಿಮ್ಮನ್ನ ನೋಡ್ತಾ ಇದ್ದೀನಿ, ರೈಟ್? ಸೊ ನಿಮಗೊಂದು ಒಂದು ಇದಿದೆ, ಒಂದ್ ಪಿಕ್ಚರ್ ಇದೆ, ನೀವು ಅಂತ ಹೇಳಕ್ ನಂಗೆ ಒಂದು ಐಡೆಂಟಿಟಿ ಇದೆ. ಅದೇ ನಂಗೆ ಪಿಕ್ಚರ್ ಇಲ್ಲ ಅಂದ್ರೆ ನಂಗೆ ಟಾರ್ಗೆಟ್ ಸಿಗಲ್ಲ, ರೈಟ್? ಸೊ ದಟ್ ಇಸ್ ಆಲ್ಸೋ ಅ ಟ್ಯಾಗ್ ಲಾಕ್ ಮಾಡಕ್ಕೆ. ಮ್ಯಾಮ್, ಹೇರ್ ಅಲ್ಲಿ, ನೈಲ್ಸ್ ಅಲ್ಲಿ, ಬ್ಲಡ್ ಅಲ್ಲಿ ಅದು ಯಾವ ರೀತಿ ಇರುತ್ತೆ ಅಂತ? ಯೂಶಲಿ ನೀವು ನಮ್ ಹಳೆ ಕಾಲದಲ್ಲೆಲ್ಲ ನೋಡುವಾಗ ಬರೀ ಅಷ್ಟ್ ಮಾತ್ರ ಅಲ್ಲ, ಎಂಜಲಲ್ಲೂ ಮಾಡ್ಬೋದು. ನಾವು ಹಳೆ ಕಾಲದಲ್ಲಿ ಬೇರೆಯವ್ರ ಮನೆಗೆಲ್ಲ ಹೋದಾಗ ನೀರ್ ಎತ್ಕೊಂಡ್ ಕುಡಿತಾ ಇದ್ವಿ, ಕಚ್ಕೊಂಡ್ ಕುಡಿತಾ ಇರಲಿಲ್ಲ. ಬಿಕಾಸ್ ಎಂಜಲು ಆ ನೀರಲ್ಲಿ ಮಿಕ್ಸ್ ಆದಾಗ ಅದನ್ನ ಕೂಡ ನಾವ್ ಯೂಸ್ ಮಾಡಿ ವಿ ಕ್ಯಾನ್ ಪ್ಲೇ ಅರೌಂಡ್ ಅಂತ ಅವ್ರಿಗೆ ಗೊತ್ತಿತ್ತಾಯ್ತಾ. ಮತ್ತೆ ಊಟ ತಿಂದ್ಮೇಲೂ ಅಷ್ಟೇ ಕೈ ತೊಳಿತಾ ಇರ್ಲಿಲ್ಲ, ನೀರಲ್ಲಿ ಹಾಕಿ ತೊಳೆದ್ಬಿಟ್ಟು ಆ ನೀರ್ನ ಕುಡಿದ್ಬಿಟ್ಟು ಆಮೇಲೆ ಪ್ಲೇಟ್ ನೀವು ನೋಡಿ ಬೇಕಿದ್ರೆ, ಓಕೆ ನಿಜವಾಗ್ಲು ಅಂತ ಕುಡಿದ್ಬಿಟ್ಟು ಪಗಕ್ಕಿಡೋರು. ಏನಕ್ಕೆ ಅಂದ್ರೆ ದೇ ಡೋಂಟ್ ವಾಂಟ್ ದಟ್ ಯುನೋ ಏನಂತಾರೆ ಹೇಳಿ, ಆ ಟ್ಯಾಗ್ ಲಾಕ್ ಅಂತ ನಾವ್ ಏನಂತೀವಿ ಸಿಗ್ದಂಗ್ ಇರ್ಲಿ ಅಂತ ಹೇಳಿ ಮಾಡೋರು. ಯೂಶಲಿ ಉಗುರು ಇರ್ಬೋದು, ಕೂದ್ಲಿರ್ಬೋದು, ಅಥವಾ ಬಟ್ಟೆ ಇರ್ಬೋದು, ದೇ ಆರ್ ಲೈಕ್ ಆರ್ ಎಕ್ಸ್ಟೆನ್ಷನ್. ಈಗ ನಾನಂತ ಹೇಳಿದ್ರೆ ನನಗೆ ಐಡೆಂಟಿಟಿ ನನ್ನ ಉಗುರು,
ನನ್ನ ದೇಹದಲ್ಲಿ ಏನಿದೆ DNA, ದ ಸೇಮ್ ಥಿಂಗ್ ನನ್ನ ಉಗುರು ಮತ್ತೆ ನನ್ನ ಕೂದಲಲ್ಲಿ ಇರುತ್ತೆ, ರೈಟ್? ಸೊ ಅದನ್ನ ತಗೊಂಡ್ಬಿಟ್ಟು ಹೇಗ್ ಬೇಕಾದ್ರೂ ಮಾಡ್ಬೋದು. ಈಗ ನಾರ್ಮಲ್ ಸ್ಪೆಲ್ ಬೇಕಾದ್ರೂ ಮಾಡ್ಬೋದು, ಇಲ್ಲ ಅಂತಂದ್ರೆ ಒಂದು ಬೊಂಬೆ ಮಾಡ್ಬಿಟ್ಟು ಅದಕ್ಕೆ ಇದನ್ನೆಲ್ಲ ಹಾಕ್ಬಿಟ್ಟು ಯು ಕ್ಯಾನ್ ಕನೆಕ್ಟ್ ಟು ದಟ್ ಪರ್ಸನ್ ಎನರ್ಜೆಟಿಕಲಿ, ಅಂಡ್ ದೆನ್ ನಾನು ಬೊಂಬೆಗೆ ಏನ್ ತೊಂದರೆ ಮಾಡ್ತೀನಿ ಅದು ಅವ್ರಿಗೆ ತೊಂದರೆ ಆಗ್ಲಿ ಅಂತ ಹೇಳ್ಬಿಟ್ಟು ನಾವು ಮಾಡ್ಬೋದು. ನಂತರ ಬ್ಲಡ್ ಏನಿದೆಯಲ್ಲ, ಅವ್ರ ಬ್ಲಡ್ ಸಿಕ್ಕಿದ್ರು ಕೂಡ ವಿತ್ ದ ಬ್ಲಡ್ ಆಲ್ಸೋ ಯು ಕ್ಯಾನ್ ಡೂ ದ ಮ್ಯಾಜಿಕ್. ಅಂಡ್ ನಮ್ ಬ್ಲಡ್ ಇಂದ ಕೂಡ ವಿ ಕ್ಯಾನ್ ಡೂ ಏನಂತಾರೆ ಹೇಳಿ ಮ್ಯಾಜಿಕ್, ಟೆಲಿಂಗ್ ದಟ್ ಅವ್ರಿಗೆ ತೊಂದರೆ ಆಗ್ಲಿ ಅಂತ ಹೇಳ್ಬಿಟ್ಟು. ನಮ್ ಬ್ಲಡ್ ಅಲ್ಲೂ ಮಾಡ್ಬೋದು. ಯು ಕ್ಯಾನ್ ಡೂ. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಬ್ಲಡ್ ಮ್ಯಾಜಿಕ್. ಬ್ಲಡ್ ಮ್ಯಾಜಿಕ್ ಅಂತಾನೆ ಇದೆಯಾ? ಹೌದು. ಯು ಹ್ಯಾವ್ ಸೆಕ್ಸ್ ಮ್ಯಾಜಿಕ್, ಯು ಹ್ಯಾವ್ ಬ್ಲಡ್ ಮ್ಯಾಜಿಕ್, ಎರಡೂ ಇದೆ. ಸೊ ಯೂಶಲಿ ಏನು ಅಂದ್ರೆ ಬ್ಲಡ್ ಮ್ಯಾಜಿಕ್ ಬಂದ್ಬಿಟ್ಟು ಇಟ್ ಇಸ್ ಅಡ್ವಾನ್ಸ್ಡ್ ಮ್ಯಾಜಿಕ್. ಈಗ ಒಂದು ಪ್ರಾಸ್ಪೆರಿಟಿ ಇರ್ಬೋದು, ಅಥವಾ ನನಗೆ ಜಾಬ್ ಅಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ, ರೋಡ್ ಓಪನಿಂಗ್ ಇರ್ಬೋದು, ಇದೆಲ್ಲ ಒಂಥರ ಚಿಕ್ಕ ಚಿಕ್ಕ ಇದು ಬಂದು ಒಂಥರ ನೆಕ್ಸ್ಟ್ ಲೆವೆಲ್ ಇದು ಬ್ಲಡ್ ಮ್ಯಾಜಿಕ್. ಸೊ ಯಾಕೆ ನೆಕ್ಸ್ಟ್ ಲೆವೆಲ್ ಅಂತ ಹೇಳುವಾಗ, ಯೂಶಲಿ ಯಾರಿಗೂ ಕೈ ಕಟ್ ಮಾಡ್ಕೊಳಕ್ಕೆ ಅಥವಾ ರಕ್ತ ಹೋಗೋ ತರ ನಾವು ಮಾಡ್ಕೊಳಲ್ಲ. ಈಗ ನಾವು ಓಡಾಡ್ತಾ ಇದ್ರು ಕೂಡ ನಮ್ದು ಇನ್ಸ್ಟಿಂಕ್ಟ್ ಏನಿರುತ್ತೆ, ಏಟ್ ಮಾಡ್ಕೋಬಾರ್ದು, ಹುಷಾರಾಗಿ ಹೋಗ್ಬೇಕು ಅನ್ನೋ ತರ ಇರುತ್ತೆ, ರೈಟ್? ನೀವು ಪ್ರಾಣಿಗಳಿಗೆ ನೋಡಿದಾಗ ಪ್ರಾಣಿಗಳು ಅಷ್ಟೇ ಏಟ್ ಮಾಡ್ಕೋಬೇಕು ಅಂತಿಲ್ಲ, ಅವು ಹುಷಾರಾಗಿರ್ತವೆ, ರೈಟ್? ಬಿಕಾಸ್ ಕಟ್ ಆದ್ರೆ ರಕ್ತ ಬರುತ್ತೆ ಅಂತ. ಸೊ ರಕ್ತಕ್ಕೆ ಅಷ್ಟು ಮಹತ್ವ. ಈಗ ನೀವು ಕೈ ಕಟ್ ಮಾಡ್ಕೊಂಡಾಗ ರಕ್ತ ಹೊರಗಡೆ ಬರುತ್ತೆ, ನೀವು ಹೊರಗಡೆ ಇಡ್ತೀರಾ, ನೀವು ಫ್ರಿಜ್ ಅಲ್ಲಿ ಇಡದೇ ಇದ್ರೆ ಅಥವಾ ಒಂದು ಪರ್ಟಿಕ್ಯುಲರ್ ಟೆಂಪರೇಚರ್ ಅಲ್ಲಿ ನೀವು ಅದನ್ನ ಸ್ಟೋರ್ ಮಾಡದೇ ಇದ್ರೆ ಆ ರಕ್ತ ಹಾಳಾಯ್ತು ಅಲ್ವಾ? ಸೊ ಅದಕ್ಕೆ ಯಾವಾಗ ತನಕ ವ್ಯಾಲ್ಯೂ ನಿಮ್ ಬಾಡಿನಲ್ಲಿ ಯಾವಾಗ ತನಕ ಅದು ಇರುತ್ತೆ ಅವಾಗ ತನಕ ಅದು ವ್ಯಾಲ್ಯೂ ಅಷ್ಟೇ. ದೇಹದಿಂದ ಹೊರಗಡೆ ಬಂದ್ಬಿಟ್ಮೇಲೆ ಅದಕ್ಕೆ ವ್ಯಾಲ್ಯೂ ಇಲ್ಲ. ಸೊ ಇಟ್ಸ್ ವೆರಿ ವೆರಿ ಪೋರ್ಟೆಂಟ್. ಈ ರಕ್ತ ಏನಿದೆ ಗೊತ್ತಾ, ನಮ್ಮ ಬಾಡಿಗೆ ಅದು ಇಟ್ ಕನೆಕ್ಟ್ಸ್ ಯುವರ್ ಬಾಡಿ ಅಂಡ್ ಯುವರ್ ಮೈಂಡ್. ಓಕೆ, ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಹುಷಾರಿಲ್ಲ ಅಂತ ಇಟ್ಕೊಳ್ಳಿ, ನೀವೊಂದು ಡೋಲೋ ತಗೊಂಡ್ರಿ, ಇಟ್ ಟೇಕ್ಸ್ 1 hour 2 hour ಟು ಆಕ್ಟ್. ಅದೇ ನೀವು ಹೋಗ್ಬಿಟ್ಟು ಒಂದು IV ತಗೊಂಡ್ಬಿಟ್ರೆ ಡೈರೆಕ್ಟ್ ವೇನ್ ಕೊಡ್ತಾರೆ, ಸೊ ಬ್ಲಡ್ ಹೋಗುತ್ತೆ, ಇಮಿಡಿಯೇಟ್ ಆಗಿ ನಿಮ್ಗೆ ರಿಲೀಫ್ ಸಿಗುತ್ತೆ, ರೈಟ್? ದಟ್ಸ್ ದ ಏನಂತಾರೆ ಹೇಳಿ ಮೆಡಿಕಲ್ ಅಥವಾ ಒಂದು ನಾರ್ಮಲ್ ಎಕ್ಸ್ಪ್ಲನೇಷನ್. ಅದೇ ರೀತಿ ಅವರ್ ಬ್ಲಡ್ ಇಸ್ ವೆರಿ ವೆರಿ ಪೋರ್ಟೆಂಟ್, ಸಖತ್ ಪವರ್ಫುಲ್. ಅವಾಗ ಯೋಚನೆ ಮಾಡಿ, ಹೇಗೆ ಒಂದು ಶುಗರ್ ಚೆಕ್ ಮಾಡಕ್ಕೆ ವಿ ಯೂಸ್ ಬ್ಲಡ್, ಪ್ರೆಗ್ನೆನ್ಸಿ ಯೂರಿನ್ ಯೂಸ್ ಮಾಡ್ತೀವಿ, ಬಟ್ ವಿ ಯೂಸ್ ಬ್ಲಡ್ ಆಲ್ಸೋ. ದೇಸೆ ಬ್ಲಡ್ ಅಲ್ಲಿ ಚೆಕ್ ಮಾಡಿದ್ರೆ ತುಂಬಾ ಅಕ್ಯುರೇಟ್ ಆಗಿ ಬರುತ್ತೆ ಅಂತ ಹೇಳ್ತಾರೆ ಕೆಲವೊಂದು ಟೆಸ್ಟ್ ಗಳೆಲ್ಲ. ಸೊ ಬ್ಲಡ್ ಇಸ್ ವೆರಿ ವೆರಿ ಪೋರ್ಟೆಂಟ್. ಯಾಕೆ ಅಂದ್ರೆ ಈ ಬ್ಲಡ್ ಯೂಸ್ ಮಾಡಿ ಯಾರು ಮ್ಯಾಜಿಕ್ ಮಾಡ್ತಾರಲ್ಲ ಅಂತಿಂತವ್ರು ಮಾಡಲ್ಲ, ತುಂಬಾ ಸೀರಿಯಸ್ ಆಗಿದ್ದವ್ರು ಮಾತ್ರ ಬ್ಲಡ್ ಮ್ಯಾಜಿಕ್ ನ ಯೂಸ್ ಮಾಡೋದು. ಇಟ್ಸ್ ಅ ಫಾರ್ಮ್ ಆಫ್ ಸ್ಯಾಕ್ರಿಫೈಸ್. ಈಗ ಯಾವ್ದಾದ್ರು ಒಂದು ಮ್ಯಾಜಿಕ್ ಮಾಡುವಾಗ ಒಂದು ಪರ್ಟಿಕ್ಯುಲರ್ ಡೇಟಿ ಇರ್ಬೋದು ಅಥವಾ ಒಂದು ಪರ್ಟಿಕ್ಯುಲರ್ ಪೇಟ್ರನ್ ಅಥವಾ ಎನರ್ಜಿ ಜೊತೆ ನಾವು ಕೆಲಸ ಮಾಡುವಾಗ ನಾವು ಕೈ ಕಟ್ ಮಾಡಿ ನಾವು ರಕ್ತ ಕೊಡ್ತಾ ಇದೀವಿ ಅಂದ್ರೆ ದಟ್ ಮೀನ್ಸ್ ವಿ ಆರ್ ವೆರಿ ಸೀರಿಯಸ್. ಅಂದ್ರೆ ನಾನು ನಿಮ್ ಜೊತೆಗೆ ನಾನು ವರ್ಕ್ ಮಾಡ್ಬೇಕು, ನಾನು ತುಂಬಾ ಸೀರಿಯಸ್ ಆಗಿದ್ದೀನಿ, ಆ ಸೀರಿಯಸ್ನೆಸ್ ತೋರ್ಸಕ್ಕೋಸ್ಕರ ಇವರು ಬ್ಲಡ್ ನ ಯೂಸ್ ಮಾಡ್ತಾರೆ. ಅಂಡ್ ಅಗೇನ್ ಇಟ್ಸ್ ಲೈಕ್ ಅ ಟ್ಯಾಗ್ ಲಾಕ್. ನಂದು ಇದು ಸ್ಪೆಸಿಫಿಕ್ ಆಗಿ ನನ್ ಪ್ರಾಪರ್ಟಿ ಅಂತ ಹೇಳಕ್ಕೆ ನಾವು ಹೇಗೆ ಡಾಕ್ಯುಮೆಂಟ್ಸ್ ನ ಇದ್ ಮಾಡ್ತೀವೋ, ನಂದಿದು ಅಂತ ಟ್ಯಾಗ್ ಲಾಕ್ಗೋಸ್ಕರ ಅವರು ಯೂಸ್ ಮಾಡುವಂತದ್ದು. ಅಂಡ್ ಇನ್ನೊಂದೇನು ಅಂತಂದ್ರೆ ಈ ಬ್ಲಡ್ ಮ್ಯಾಜಿಕ್ ಏನಿದೆಯಲ್ಲ, ಇಟ್ ಇಸ್ ವೆರಿ ಪೋರ್ಟೆಂಟ್. ಬಾಕಿ ಎಲ್ಲಾ ಮ್ಯಾಜಿಕ್ ಗಿಂತಲೂ ಇದು ತುಂಬಾ ಪವರ್ಫುಲ್ ಇರತ್ತೆ. ಫಾರ್ ಎಕ್ಸಾಂಪಲ್, ಈಗ ನಾನು ಯಾರೋ ಒಬ್ಬರನ್ನ ಇಷ್ಟಪಡ್ತಾ ಇರ್ತೀನಿ ಅಂತ ಇಟ್ಕೊಳ್ಳಿ. ಸೊ ಅವರು ನನಗೆ ಬೇಕು ಅಂತ ಹೇಳಿದಾಗ ವೆನ್ ಐ ಡೂ ಮ್ಯಾಜಿಕ್ ಐ ಕ್ಯಾನ್ ಯೂಸ್ ಬ್ಲಡ್. ಓಕೆ, ಇಟ್ ಬಿಕಮ್ಸ್ ವೆರಿ ಪೋರ್ಟೆಂಟ್. ಬಟ್ ಪ್ರಾಬ್ಲಮ್ ಏನು ಅಂತಂದ್ರೆ, ನನ್ ಬ್ಲಡ್ ಯೂಸ್ ಮಾಡಿರೋದ್ರಿಂದ ನನ್ನ ದೇಹದಲ್ಲಿ ಯಾವಾಗ ತನಕ ಬ್ಲಡ್ ಇರತ್ತೋ ಐ ವಿಲ್ ಸ್ಟಿಲ್ ಬಿ ಕನೆಕ್ಟೆಡ್ ಟು ದ ಪರ್ಸನ್. ಆಯ್ತಾ? ಅಂಡ್ ಅವ್ರಿಗೆ ತೊಂದರೆ ಮಾಡಕ್ ಹೋದಾಗ ಅದು ವಾಪಸ್ ನನ್ಗೆ ಬರುತ್ತೆ, ಬಿಕಾಸ್ ನನ್ ಬ್ಲಡ್ ಯೂಸ್ ಮಾಡಿದೀನಲ್ಲ. ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಅಂಡ್ ಎರಡನೇದೇನು ಅಂತಂದ್ರೆ, ಜಸ್ಟ್ ಲವ್ ಅಂತ ಹೇಳಿ ನಾನು ಮಾಡಿರ್ತೀನಿ, ಬಟ್ ಅದು ಒಬ್ಸೆಷನ್ ಆಗ್ಬೋದು, ಬಿಕಾಸ್ ಐವ್ ಯೂಸ್ಡ್ ಬ್ಲಡ್ ಅಲ್ಲ. ಯು ಡೋಂಟ್ ನೋ ಹೌ ಡೇಂಜರಸ್ ಇಟ್ ಇಸ್. ಇಟ್ಸ್ ಲೈಕ್ ಕೊತ್ತಂಬರಿ ಕಟ್ ಮಾಡಕ್ಕೆ ಖಡ್ಗ ತಗೊಂಬಂದಂಗ ಆಗತ್ತೆ ಬ್ಲಡ್ ಯೂಸ್ ಮಾಡೋದು. ಬಟ್ ಪೊಟೆಂಟ್ ಆಗಿರೋದ್ರಿಂದ ತುಂಬಾ ಜನ ಅದನ್ನ ಯೂಸ್ ಮಾಡ್ತಾರೆ. ಅಂಡ್ ಇನ್ನೊಂದೇನ್ ಗೊತ್ತಾ, ಬ್ಲಡ್ ಅಲ್ಲಿ ನಮ್ಗೆ ಎಕ್ಟೋಪ್ಲಾಸಮ್ ಅಂತ ಒಂದು ಇದು ಸಿಗತ್ತೆ. ಸೊ ಎಕ್ಟೋಪ್ಲಾಸಮ್ ಏನಿದೆ, ಇಟ್ ಕನೆಕ್ಟ್ಸ್ ಯೋರ್ ಬಾಡಿ ಅಂಡ್ ಯೋರ್ ಸ್ಪಿರಿಟ್. ಓಕೆನಾ? ಸೊ ಈ ಎಕ್ಟೋಪ್ಲಾಸಮ್ ಬಂದು ಒಂದು ಲೆವರ್ ಇದ್ದಂಗೆ, ಕೀ ಇದ್ದಂಗೆ ಅದು. ಸೊ ನೀವು ಯಾವಾಗ ಕಟ್ ಮಾಡಿ ನೀವು ಬ್ಲಡ್ ನ ಕೊಡೋದು ಹಂಗೆಲ್ಲ ಮಾಡ್ತೀರಾ, ಇಟ್ಸ್ ಲೈಕ್ ಆ ಕೀನ ನೀವು ಎಲ್ಲೋ ಬಿಟ್ಟು ಬಂದ್ಬಿಟ್ಟಿದ್ದೀರಾ. ಸೊ ಯಾರು ಬರ್ತಾನೆ ಆ ಕೀನ ತಗೊಂಡು ನಿಮ್ಮನ್ನ ಆಕ್ಸೆಸ್ ಮಾಡ್ಬೋದು. ಸೊ ಇಫ್ ದೇರ್ ಆರ್ ನೆಗೆಟಿವ್ ಸ್ಪಿರಿಟ್ಸ್, ಅವ್ರೇನ್ ಮಾಡ್ತಾರೆ, ಆ ಎಕ್ಟೋಪ್ಲಾಸಮ್ ಏನಿದೆ ಆ ಬ್ಲಡ್ ಇರುವಂತ ಇದು, ಅದನ್ನ ಆ ಲೆವರ್ ಏನಿದೆ ಅದನ್ನ ಆಕ್ಸೆಸ್ ಮಾಡಿ ದೇ ಕ್ಯಾನ್ ಲೈಕ್ ಸಕ್ ಯುವರ್ ಎನರ್ಜಿ. ಸೊ ದೇ ಕ್ಯಾನ್ ಈವನ್ ಪುಷ್ ಯು ಟು ದ ಡಿಪ್ರೆಷನ್ ಹಂತಕ್ಕೂ ಕೂಡ ಅವರು ಪುಷ್ ಮಾಡ್ಬೋದು. ಈಗ ಕೆಲವರೆಲ್ಲ ಸ್ಪೆಲ್ ಮಾಡ್ತಾರೆ ಅಂತೆಲ್ಲ ಹೇಳಿದ್ನಲ್ಲ, ದೇರ್ ಆರ್ ಸೋ ಮೆನಿ ಡೇಟೀಸ್ ಲೈಕ್ ಸಾಂತಾಮ್ಯೋರ್ತೆ ಇರ್ಬೋದು, ಈಗ ಹೆಕಾಟೆ ಇರ್ಬೋದು, ದೇರ್ ಆರ್ ಸೋ ಮೆನಿ ಡೇಟೀಸ್. ಆಯ್ತಾ? ಸೊ ಅವ್ರ ಜೊತೆ ನೀವು ಕೆಲಸ ಮಾಡ್ಬೇಕು ಅಂತ ಅಂದ್ರೆ, ಅವ್ರ ಜೊತೆ ಇಫ್ ಯು ವಾಂಟ್ ಟು ವರ್ಕ್ ಅಲ್ಲ, ನಿಮ್ದು ಎನರ್ಜಿ ಬಾಡಿ ತುಂಬಾ ಸ್ಟ್ರಾಂಗ್ ಇರಬೇಕು, ಆರಾ ತುಂಬಾ ಸ್ಟ್ರಾಂಗ್ ಇರಬೇಕು. ಇಲ್ಲ ನಾನು ಹಿಂಗೆ ಇದೀನಿ, ನಾನು ಹೋಗ್ಬಿಟ್ಟು ಹೆಕಾಟೆ ಜೊತೆ ಇದ್ ಮಾಡ್ತೀನಿ ಅಥವಾ ಐ ವಿಲ್ ವರ್ಕ್ ವಿತ್ ಸಾಂತಾಮ್ಯೋರ್ತೆ ಅಂದ್ರೆ ಯು ಕ್ಯಾನ್ ಈವನ್ ಎಂಡ್ ಅಪ್ ಕಿಲ್ಲಿಂಗ್ ಯುವರ್ ಸೆಲ್ಫ್.
ಬಿಕಾಸ್ ಸ್ಯಾಂತಾಮ್ಯೂರ್ತೆ ಅಂತ ನಾವೇನು ಇದು ಹೇಳಿದೆಲ್ಲ ಡೇಟಿ ಹೇಳಿದ್ನಲ್ಲ, ಶಿ ಈಸ್ ಆಕ್ಚುಲಿ ಲೈಕ್ ಅ ಏಂಜಲ್ ಆಫ್ ಡೆತ್ ಅಂತ ಕರೀತಾರೆ. ಸೊ ಶಿ ಈಸ್ ದಿ ಎಂಬಾಡಿಮೆಂಟ್ ಆಫ್ ಡೆತ್. ಸೊ ಅವಳ ಜೊತೆ ನೀನು ಕೆಲಸ ಮಾಡುವಾಗ ನೀನು ಸರಿಯಾಗಿ ನೀನು ಆ ಮೈಂಡ್ ಸೆಟ್ ಅಲ್ಲಿ ಇಲ್ಲ ಅಂದ್ರೆ ಯು ಕ್ಯಾನ್ ಇವನ್ ಫಾಲ್ ಇನ್ ಟು ಡಿಪ್ರೆಷನ್. ಸೊ ಹಾಗಾಗಿ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ವೆನ್ ಯು ಆರ್ ವರ್ಕಿಂಗ್ ವಿತ್ ಬ್ಲಡ್ ಮ್ಯಾಜಿಕ್ ಇರ್ಬೋದು ಅಥವಾ ಇದಿರ್ಬೋದು. ಆ್ಯಂಡ್ ಬ್ಲಡ್ ಯೂಸ್ ಮಾಡಿ ದೇ ಕ್ಯಾನ್ ಇವನ್ ಹೆಕ್ಸ್ ಯುವರ್ ಚೈಲ್ಡ್. ಫಾರ್ ಎಕ್ಸಾಂಪಲ್, ಈಗ ನನ್ನ ರಕ್ತ ಸಿಕ್ತು ಅಂತ ಇಟ್ಕೊಳ್ಳಿ. ಸೊ ನಂದು ರಕ್ತ ಇಸ್ ಅ ಕನೆಕ್ಷನ್ ಟು ಮೈ ಆನ್ಸಿಸ್ಟರ್ಸ್. ನನ್ನ ಹಿರಿಕರು ಏನಿರ್ತಾರಲ್ಲ ಅವರ DNA ಕೂಡ ಬಂದಿರುತ್ತೆ ನನಗೆ, ಬಿಕಾಸ್ ನಾನು ಆ ಪರ್ಟಿಕ್ಯುಲರ್ ಲೈನೇಜ್ ಅಲ್ಲಿ ಬಂದಿರ್ತೀನಿ. ಅದನ್ನ ಯೂಸ್ ಮಾಡಿಕೊಂಡು ದೇ ಕ್ಯಾನ್ ಟ್ರೇಸ್ ಮೈ ಆನ್ಸಿಸ್ಟರ್ಸ್ ಆಲ್ಸೋ, ದೇ ಕ್ಯಾನ್ ಇವನ್ ಹೆಕ್ಸ್ ಮೈ ಚಿಲ್ಡ್ರನ್ ಆಲ್ಸೋ. ನನ್ನ ರಕ್ತನೇ ಅಲ್ವಾ ನನ್ನ ಮಕ್ಕಳು. ಸೊ ಹಾಗಾಗಿ ಬ್ಲಡ್ ಮ್ಯಾಜಿಕ್ ಇಸ್ ವೆರಿ ವೆರಿ ಪೊಟೆಂಟ್ ಅಂಡ್ ದೇ ಡೂ ಇಟ್. ಇದು ಸೆಕ್ಸ್ ಮ್ಯಾಜಿಕ್ ಅದು ಯಾವ ತರ? ಸೊ ಸೆಕ್ಸ್ ಮ್ಯಾಜಿಕ್ ಅಂತಂದ್ರೆ ಲೈಕ್ ಯೂಶಲಿ ಏನಂತ ಹೇಳಿದ್ರೆ, ಲೈಕ್ ನೀವು ತಂತ್ರದಲ್ಲೇ ನೋಡ್ಬೋದು ಅಥವಾ ಕವಳ ಮಾರ್ಗದಲ್ಲೇ ನೋಡ್ಬೋದು. ಯು ಹ್ಯಾವ್ ದ ಮ್ಯಾನ್ ಅಂಡ್ ದ ವುಮೆನ್. ಓಕೆ, ಸೊ ಅವರ ಚಕ್ರಾಸ್ ಏನಿರುತ್ತಲ್ಲ, ಇಟ್ ಹ್ಯಾಸ್ ಟು ಬಿ ಆಫ್ ಅ ಸರ್ಟನ್ ಪ್ಯೂರಿಟಿ. ಓಕೆ, ಸೊ ಅದ್ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ದೇ ಹ್ಯಾವ್ ದ ಪಂಚಮಕಾರಸ್, ಲೈಕ್ ಮಧ್ಯ, ಮಾಂಸ, ಮುದ್ರ, ಮೀನ and maithuna is nothing but the idu. So what they do is they do certain pujas adella maadi. At some point they have sex. Okay, so your mansal ಒಂದು ಏನೋ ಒಂದು ಇದಿರತ್ತೆ, ಏನಂತಾರೆ ಹೇಳಿ, ಯಾವುದೋ ಒಂದು ಮೇ ಬಿ ಐ ವಾಂಟ್ ಟು ಮ್ಯಾನಿಫೆಸ್ಟ್ ಸಮಥಿಂಗ್ ಅನ್ನೋ ಥರ ಅವ್ರ ಮನ್ಸಲ್ಲಿ ಒಂದಿರತ್ತೆ ಅಂತ ಇಟ್ಕೊಳ್ಳಿ. ಯೂಶಲಿ ಕವಳ ಮಾರ್ಗದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ದೇ ಹ್ಯಾವ್ ದ ಸೆಕ್ಸ್ ಅಂಡ್ ವಾಟ್ ಎವರ್ ಕಮ್ಸ್ ದೇ ಗಿವ್ ಇಟ್ ಆಸ್ ಅ ಇದ್ರ ತರ ಆಫರಿಂಗ್ ತರ ಕೊಡ್ತಾರೆ. ದಟ್ಸ್ ವೈ ಇಟ್ಸ್ ಕಾಲ್ಡ್ ಎಸ್ ಕವಳ. ಅಂಡ್ ಎಲ್ಲಾ ಕಡೆ ಕವಳ, ನಾನ್ ಕವಳ ಮಾರ್ಗಿ ಅಂತೆಲ್ಲ ಯಾರು ಹೇಳ್ಕೊಂಡು ತಿರ್ಗಲ್ಲ. ಇಟ್ಸ್ ಅ ವೆರಿ ಕ್ಲೋಸ್ಡ್ ಸೆಟ್ ಅಂಡ್ ದೇ ಪ್ರಾಕ್ಟಿಸ್. ಆಯ್ತಾ? ಸೊ ಇದೇ ರೀತಿ ಅ ಮ್ಯಾನ್ ಅಂಡ್ ಅ ವಿಮೆನ್ ದೇ ಹ್ಯಾವ್ ಸೆಕ್ಸ್ ಅಂಡ್ ಫೈನಲಿ ಆರ್ಗ್ಯಾಸಮ್ ಆಗೋ ಟೈಮಲ್ಲಿ ಬೋತ್ ಹ್ಯಾವ್ ಟು ಹ್ಯಾವ್ ದಿ ಆರ್ಗ್ಯಾಸಮ್ ಅಟ್ ದ ಸೇಮ್ ಟೈಮ್. ಸೊ ಅವ್ರಿಗೆ ಯಾವುದೋ ಒಂದು ವಿಶ್ ಇರತ್ತೆ ಅಂತ ಇಟ್ಕೊಳ್ಳಿ. ಆರ್ಗ್ಯಾಸಮ್ ಟೈಮ್ ಅಲ್ಲಿ ದೇ ಹ್ಯಾವ್ ಟು ಲೆಟ್ ಇಟ್ ಔಟ್, ಟೆಲಿಂಗ್ ಇದಾಗಬೇಕು ನನಗೆ ಅಂತ ಹೇಳ್ಬಿಟ್ಟು ದೇ ಲೆಟ್ ಇಟ್ ಔಟ್. ದಟ್ ಮ್ಯಾನಿಫೆಸ್ಟ್ಸ್ ಅಂತ. ದ್ಯಾಟ್ ಇಸ್ ಸೆಕ್ಸ್ ಮ್ಯಾಜಿಕ್. ಮ್ಯಾಮ್, ಮತ್ತೊಂದು ಈಗ ಹೆಣಗಳನ್ನ ತಿನ್ನೋದು, ಶವಗಳನ್ನ ತಿನ್ನೋದು, ಅದು ಇದೇನು ಮ್ಯಾಮ್ ಹಾಗಾದ್ರೆ? ಅದು ಯೂಶಲಿ ಫಾಲೋ ಮಾಡೋದು ಅಘೋರಿಗಳು. ನಮ್ಮಂತವ್ರು ದೇ ಡೋಂಟ್ ಫಾಲೋ, ಬಿಕಾಸ್ ನೀವು ಅಘೋರಿ ಅಂತ ನೋಡಿದಾಗ ಅವ್ರು ಸರಿಯಾಗಿ ಬಟ್ಟೆ ಕೂಡ ಹಾಕೊಳ್ಳಲ್ಲ. ದೇ ಡೋಂಟ್ ಇವನ್ ಕೇರ್. ಅವ್ರಿಗೆ ಏನು ಈ ಲೋಕದ ಪರಿವೇನೇ ಇಲ್ಲ. ಈಗ ನಮ್ಗೆ ಅಂತ ಬಂದಾಗ ನಮ್ಗೆ ಒಳ್ಳೇದು, ಕೆಟ್ಟದು, ಕ್ಲೀನು, ಅಶುದ್ಧ ಎಲ್ಲ ನಮಗಿರತ್ತೆ. ಬಟ್ ಅವ್ರಿಗೆ ಹಂಗಿಲ್ಲ. ಸೊ ಅವ್ರೇನ್ ಮಾಡ್ತಾರೆ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾನ್ ನಿಮ್ ಜೊತೆ ಇದೀನಿ ಅಂತ ಇಟ್ಕೊಳ್ಳಿ, ನಾವಿಬ್ರು ಫ್ರೆಂಡ್ಸ್. ಐ ಕ್ಯಾನ್ ನೆವರ್ ಥಿಂಕ್ ಆಫ್ ಹರ್ಟಿಂಗ್ ಯು ಅಲ್ಲ. ನಿಮ್ಗೆ ನಾನು ಹರ್ಟ್ ಮಾಡ್ಬೇಕಂದ್ರೆ ಯೋಚನೆ ಮಾಡ್ತೀನಿ, ಅಯ್ಯೋ ಇವ್ಳು ನನ್ನ ಫ್ರೆಂಡು. ಸೊ ಅಲ್ಲಿ ಅಟ್ಯಾಚ್ಮೆಂಟ್ ಬಂತು ಅಲ್ವಾ? ಸೊ ಅವ್ರಿಗೆ ಅಟ್ಯಾಚ್ಮೆಂಟ್ ಅನ್ನೋದೇ ಇಲ್ಲ. ಸೊ ಹಾಗಾಗಿ ಅವರು ಕನ್ಸ್ಯೂಮ್ ಮಾಡ್ತಾರೆ ಟು ಸೇ ದಟ್ ನಮ್ಗೇನು ಅನ್ಸೋದೇ ಇಲ್ಲ. ಮಾಮೂಲಿ ಮಾಂಸಕ್ಕೂ ಮನುಷ್ಯನ್ ಮಾಂಸಕ್ಕೂ ನನಗೇನು ಡಿಫ್ರೆನ್ಸೇ ಇಲ್ಲ, ಎಲ್ಲ ನನಗೆ ಒಂದೇನೆ ಅನ್ನೋ ತರ ಒಂದು. ಎರಡನೇದು, ಅವ್ರ ಅಘೋರಿಗಳಲ್ಲಿ ದೇ ಹ್ಯಾವ್ ಇವನ್ ಸೆಕ್ಸ್ ವಿತ್ ಡೆಡ್ ಬಾಡೀಸ್ ಅಂತೆ. ಸೊ ಏನ್ ಮಾಡ್ತಾರೆ, ಅವ್ರ ಕಾಳಿನ ಅದಕ್ಕೆ ಇನ್ವೋಕ್ ಮಾಡಿ ದೇ ಹ್ಯಾವ್, ಬಿಕಾಸ್ ದೇ ಫೀಲ್ ಏನ್ ಅದ್ರಲ್ಲೇನಿದೆ ಅಷ್ಟೇ ಅನ್ನೋ ತರ. ಲೈಕ್ ನಾ ಹೇಳಿದೆಲ್ಲ, ಶುದ್ಧಕ್ಕೂ ಅಶುದ್ಧಕ್ಕೂ ಅವ್ರಿಗೆ ಡಿಫ್ರೆನ್ಸ್ ಇಲ್ಲ, ಎಲ್ಲ ಒಂದೇ ಅಂತ. ಈಗ ನಮ್ ತರ ಅವ್ರು ಇರಕ್ ಆಗದೇ ಇಲ್ಲ ಅಲ್ಲ, ಅದಕ್ಕೆ ಅವ್ರು ಎಲ್ಲ ಬಿಟ್ಟು ಒಂದು ದೂರದಲ್ಲಿ ಸ್ಮಶಾನದಲ್ಲೋ ಅಥವಾ ಬೇರೆ ಕಡೆ ಅವ್ರು ವಾಸವಾಗಿರ್ತಾರೆ, ನಾಟ್ ಇವನ್ ಇನ್ ದ ಸೊಸೈಟಿ. ಮ್ಯಾಮ್, ಬ್ಲ್ಯಾಕ್ ಮ್ಯಾಜಿಕ್ ಅನ್ನುವಂಥದ್ದು ಹಿಂದೆನೂ ಕೂಡ ಇದೇ ತರ ಇತ್ತಾ ಅಥವಾ ಈಗ ಜಾಸ್ತಿ ಆಗಿದ್ಯಾ? ಯಾವ ರೀತಿ ಪ್ರಯೋಗ ಮಾಡ್ತಾ ಇದ್ರು ಅಂತ? ಹಿಂದೆ ಕಾಲದಲ್ಲೂ ಇತ್ತು, ಹಿಂದಿನ ಕಾಲದಲ್ಲೂ ಇರ್ತಿತ್ತು. ಆಯ್ತಾ? ಈಗಲೂ ಇದೆ, ಹಿಂದಿನ ಕಾಲದಲ್ಲೂ ಇದೆ. ಬಟ್ ಒಂದು ಡಿಫ್ರೆನ್ಸ್ ಏನು ಅಂತ ಅಂದ್ರೆ, ಈಗಿನ ಕಾಲದಲ್ಲೆಲ್ಲ ಸ್ವಲ್ಪ ಜನ ಆರ್ ಮೋರ್ ಲೈಕ್ ಈಸಿ ಮನಿ. ಓ, ಅವಳು ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಹಾಕಿದ್ಲು, ಅವಳು ಎಷ್ಟು ಚೆನ್ನಾಗಿದ್ದಾಳೆ ಲೈಫ್ ಅಲ್ಲಿ, ನಾನ್ ಯಾಕೆ ಹಿಂಗ್ ಮಾಡ್ತಾ ಇದ್ದೀನಿ, ಅವಳು ಹಾಳಾಗ್ಬಾರ್ದಾ ಅನ್ನೋದು. ಆಯ್ತಾ? ಮೊದ್ಲೆಲ್ಲ ಏನಾಗ್ತಿತ್ತು, ನಾವೆಲ್ಲೋ ಇರ್ತಾ ಇದ್ವಿ, ಅವ್ರೆಲ್ಲೋ ಇರ್ತಾ ಇದ್ರು, ಅವ್ರು ಏನ್ ಮಾಡ್ತಿದ್ರು ನಮಗ್ ಗೊತ್ತಿಲ್ಲ, ನಾವೇನ್ ಮಾಡ್ತಿದ್ವು ಅವ್ರಿಗೆ ಗೊತ್ತಿಲ್ಲ. ಸೊ ಬೇಸಿಕಲಿ ಏನಂತಾರೆ ಹೇಳಿ, ಅಷ್ಟೊಂದು ಏನಂತಾರೆ ಹೇಳಿ, ಸಣ್ಣ ಸಣ್ಣ ವಿಷಯಕ್ಕೂ ಹೊಟ್ಟೆ ಅವ್ರಿಗೆ ಪಟ್ಕೊಳ್ಳೋದು, ಸಣ್ಣ ಸಣ್ಣ ವಿಷಯಕ್ಕೂ ಜಲಸಿ ಮಾಡ್ಕೊಳ್ಳೋದು, ಅದೆಲ್ಲ ಕಡಿಮೆ ಇರ್ತಾ ಇತ್ತು. ಬಟ್ ಮೊದ್ಲಕ್ಕಿಂತಲೂ ಕಂಪೇರ್ ಮಾಡಿದ್ರೆ ಆಫ್ ಲೇಟ್ ಸ್ವಲ್ಪ ಜಾಸ್ತಿ ಆಗಿದೆ ಬ್ಲಾಕ್ ಮ್ಯಾಜಿಕ್, ಮೇನ್ಲಿ ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ ಇಸ್ ವಾಟ್ ಐ ಫೀಲ್. ಅಂಡ್ ಎರಡನೇದು, ಮೊದ್ಲೆಲ್ಲ ಜನ ತುಂಬಾ ಸಿಂಪಲ್ ಇರ್ತಾ ಇದ್ರು, ಬೆಳಗ್ಗೆ ಹೇಳ್ತಾ ಇದ್ರು, ಅವತ್ತಿನ ಕೆಲಸ ನೋಡ್ತಾ ಇದ್ರು, ಅಡಿಗೆ ಮಾಡ್ತಿದ್ರು, ನಾಳೆ ನೋಡೋಣ. ಬಟ್ ಇವಾಗ ಏನು ಅಂದ್ರೆ, ನನ್ನ ಹತ್ರ ಬರೋರೆಲ್ಲ ಏನಂತಾರೆ ಗೊತ್ತಾ, ಮ್ಯಾಮ್ ಐ ವಾಂಟ್ ಟು ಬಿಕಮ್ ಟ್ಯಾರೋ ರೀಡರ್, ನಾನು ಐ ವಾಂಟ್ ಟು ಡೂ ಸ್ಟಾಕ್ಸ್ ಅಂಡ್ ಶೇರ್ಸ್. ಎರಡೇ ಏನಕ್ಕೆ ಅಂದ್ರೆ ಈಸಿ ಮನಿ ಅನ್ನೋ ತರ. ಅರ್ಥ ಆಯ್ತಾ? ಅಂಡ್ ದೇ ಥಿಂಕ್ these are the two ways of making easy money. See, I don't have anything against stocks and shares, I don't have anything about anybody. What I feel is, ಜನಕ್ಕೆ ಹೆಂಗೆ ಅಂದ್ರೆ ಕ್ವಿಕ್ ಆಗಿ ಬೇಕು ಸೊಲ್ಯೂಷನ್ಸ್. ಅಂಡ್ ಇನ್ನೊಂದು ನೋಡ್ಬೋದು, ಮ್ಯಾನಿಫೆಸ್ಟೇಷನ್ ಅಂತಾರೆ.
ಮೊದ್ಲೆಲ್ಲ ಯಾರು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ವಿ, ಇಲ್ಲ ಅಂತಲ್ಲ, ಮೈ ಬಗ್ಸಿ ದುಡ್ದ್ಬಿಟ್ಟು ನಂತರ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ವಿ. ಇವಾಗೆಲ್ಲ ಹೆಂಗೆ ಅಂದ್ರೆ ನೋಬಡಿ ವಾಂಟ್ಸ್ ಟು ಮ್ಯಾನಿಫೆಸ್ಟ್, ಎವ್ರಿಬಡಿ ವಾಂಟ್ಸ್ ಈಸಿ ಮನಿ. ಹಿಂಗೆ ಐ ಸಮ್ವೇರ್ ಫೀಲ್ ಬಿಕಾಸ್ ಆಫ್ ಸೋಷಿಯಲ್ ಮೀಡಿಯಾ ಏನಂತಾರೆ ಹೇಳಿ, ಈ ಬ್ಲಾಕ್ ಮ್ಯಾಜಿಕ್ ಇರ್ಬೋದು ಅಥವಾ ಬೇರೆಯವ್ರಿಗೆ ಕೆಟ್ಟದಾಗ್ಲಿ ಅಂತ ಹೇಳ್ಕೊಂಡು ತಿರ್ಗೋದಿರ್ಬೋದು ತುಂಬಾ ಜಾಸ್ತಿ ಆಗಿದೆ ಅಂತ. ಅಂಡ್ ಪೀಪಲ್ ಥಿಂಕ್ ಯು ಗೋ ಅಂಡ್ ಪೇ ಮನಿ, ಒಂದ್ 5,000 ರೂಪಾಯಿ ಕೊಟ್ರೆ ಒಂದ್ ಕೋರ್ಸ್ ಮಾಡಿದ್ವಿ, ಐ ಕ್ಯಾನ್ ಡೂ ಎನಿಥಿಂಗ್ ಅನ್ನೋ ತರ. ದಟ್ಸ್ ಹೌ ಇಟ್ ಹಸ್ ಬಿಕಮ್. ಈಗ ಪ್ರಯೋಗ ಆಗಿದೆ ಅಂತ ಹೇಗ್ ಗೊತ್ತಾಗುತ್ತೆ? ನಾ ಹೇಳ್ದೆ ಅಲ್ವಮ್ಮ, ಬ್ಲಾಕ್ ಮ್ಯಾಜಿಕ್ ಇರ್ಬೋದು ಅಥವಾ ಪ್ರಯೋಗ ಇರ್ಬೋದು, ಇದು ಸೇಮ್ ವೇ. ಓಕೆ, ಬಟ್ ಪ್ರಯೋಗದಲ್ಲಿ ಇನ್ನೂ ಒಂದು ನೀವೇನ್ ಮಾಡ್ಬೋದು ಅಂದ್ರೆ, ಎಲ್ಲರಿಗೂ ಏನನ್ಸುತ್ತೆ ನಾವು ನೆಗೆಟಿವ್ ಸ್ಪಿರಿಟ್ಸ್ ನಾನೇ ಇಟ್ಕೊಂಡು ಬ್ಲಾಕ್ ಮ್ಯಾಜಿಕ್ ಮಾಡ್ಬೇಕು ಅಥವಾ ನೆಗೆಟಿವ್ ಎನರ್ಜಿನ ಇಟ್ಕೊಂಡೇ ಬ್ಲಾಕ್ ಮ್ಯಾಜಿಕ್ ಮಾಡ್ಬೇಕು ಅನ್ನೋ ತರ ಇದೆ. ಬಟ್ ಆಕ್ಚುಲಿ ಏನಂದ್ರೆ, ಫಾರ್ ಎಕ್ಸಾಂಪಲ್ ಈಗ ಬಗಳಮುಖಿ ಅಂತ ಇಟ್ಕೊಳ್ಳಿ. ಓಕೆ, ಸೊ ದಶಮಹಾವಿದ್ಯೆಯಲ್ಲಿ ಬಗಳ ಇಸ್ ಆಲ್ಸೋ ಅ ಫಾರ್ಮ್ ಆಫ್ ಕಾಳಿ. ಓಕೆ, ಸೊ ಬಗಳ ಇಟ್ಕೊಂಡು ನೀವು ಸ್ತಂಭನ ಮಾಡ್ಬೋದು. ನಿಮ್ಮ ಏನಂತಾರೆ ಹೇಳಿ, ಎನಿಮಿ ಯಾರಿರ್ತಾರೆ, ನಿಮ್ಗೆ ಯಾರಾದ್ರೂ ಶತ್ರು ಕಾಟ ಕೊಡ್ತಾ ಇದ್ರೆ ಅವ್ರ ಮತಿ ಸ್ತಂಭನ ಮಾಡ್ಬೋದು, ಮತ್ತೆ ಮಾತಾಡದಿರ್ತಾರೆ ಬಾಯಿ ಸ್ತಂಭನ ಮಾಡ್ಬೋದು. ದಟ್ ಇಸ್ ಆಲ್ಸೋ ಪ್ರಯೋಗ. ಮಾತು ಬರೋದಿಲ್ಲ ಅವ್ರಿಗೆ, ಅವ್ರು ವಾಪಸ್ ವಿರುದ್ಧ ಮಾತಾಡಕ್ಕೆ ಆಗಲ್ಲ, ಬಟ್ ಒಂದೇನು ಅಂದ್ರೆ, ಇದೆಲ್ಲಾನು ಕಡ್ಲೆಕಾಯಿ ತರ ಅಲ್ಲ. ಯು ಹ್ಯಾವ್ ಟು ಹ್ಯಾವ್ ಅ ಗುರು. ನಿಮ್ಗೊಂದು ಗುರು ಅಂತ ಇರ್ಬೇಕು, ಅವರು ನಿಮಗೆ ದೀಕ್ಷೆ ಕೊಡ್ಬೇಕು, ಮತ್ತೆ ನಂತರ ನೀವು ಇಷ್ಟು ಜಪಗಳಂತ ಮಾಡ್ಬೇಕು, ಎಲ್ಲ ಮಾಡಿ ಅದನ್ನ ಸಿದ್ಧ ಮಾಡ್ಕೊಂಡ್ ಮೇಲೂ ಕೂಡ ನೀವು ಹೋಗಿ ಪ್ರಯೋಗ ಮಾಡುವಾಗ ಅವಳು ಬಿಡ್ಬೇಕು, ಬಗಳ ಬಿಡ್ಬೇಕು. ಓಕೆ, ಇವಳು ಮಾಡ್ತಾ ಇರೋದು ಕರೆಕ್ಟ್, ಇವಳಿಗೆ ಪ್ರಾಬ್ಲಮ್ ಆಗಿದೆ, ಇವಳಿಗೆ ಪ್ರೊಟೆಕ್ಷನ್ ಬೇಕು ಅಂದಾಗ ಮಾತ್ರ ಅದಾಗೋದು. ಬಿಕಾಸ್ ನಾನು ಮಂತ್ರ ತಗೊಂಡಿದ್ದೀನಿ, ನಾನು ಹೋಗ್ಬಿಟ್ಟು ಮಾಡ್ತೀನಿ, ಇಲ್ಲ. ಬಟ್ ದಿಸ್ ಇಸ್ ಆಲ್ಸೋ ಫಾರ್ಮ್ ಆಫ್ ಪ್ರಯೋಗ. ಈಗ ಕಾಳಿನೂ ಅಷ್ಟೇ, ಕಾಳಿನಲ್ಲೂ ದೇ ಡು ಸೋ ಮೆನಿ ಪ್ರಯೋಗಸ್ ಅಲ್ಲ. ಸ್ಮಶಾನದಲ್ಲಿ ಹೋಗಿ ಮಾಡ್ತಾರೆ, ಅದು ಒಂದು. ನಂತರ ಈಗ ಅಪ್ಸರ ಇರ್ಬೋದು, ಅಥವಾ ಮೋಹಿನಿ ಇರ್ಬೋದು, ಜಿನ್ ಇರ್ಬೋದು. ನಂತರ ನೀವು ಸೇಟನಿಸಮ್ಗೆ ಹೋದಾಗ ಯು ಹ್ಯಾವ್ ಸೋ ಮೆನಿ ಸ್ಪಿರಿಟ್ಸ್, ಅದನ್ನ ಕೂಡ ಇಟ್ಕೊಂಡು ಪ್ರಯೋಗ ಮಾಡ್ತಾರೆ. ಇನ್ನೊಂದು, ಈಗ ಯಾರಾದ್ರೂ ಒಬ್ರು ತೀರ್ಕೊಂಡಿರ್ತಾರೆ, ಆ ಪರ್ಟಿಕ್ಯುಲರ್ ಸೋಲ್ ನ ಇಟ್ಕೊಂಡು ಕೂಡ ದೇ ಡು ಪ್ರಯೋಗಾಸ್. ಸೊ ಪ್ರಯೋಗ ಅಂತ ಬಂದಾಗ ದರ್ ಆರ್ ಸೋ ಮೆನಿ ವೇಸ್ ದಟ್ ಯು ಕ್ಯಾನ್ ಡೂ. ಎಲ್ಲರಿಗೂ ಏನು ಅಂದ್ರೆ, ದೇವ್ರನ್ನ ಇಟ್ಕೊಂಡು ಪ್ರಯೋಗ ಮಾಡಲ್ಲ, ಬರೀ ಭೂತ ದೇವ. ನೋ, ಇವನ್ ವಿತ್ ಗಾಡ್ ಯು ಕ್ಯಾನ್ ಡೂ ದ ಪ್ರಯೋಗ, ಇವನ್ ವಿತ್ ಕಾಳಿ, ಇವನ್ ವಿತ್ ಬಗಳ ಯು ಕ್ಯಾನ್ ಡೂ ದ ಪ್ರಯೋಗ. ನಾನೇನ್ ನಿಮ್ಗೆ ಹೇಳಿದ್ನಲ್ಲ, ಅದು ಪ್ರಯೋಗನೇ ಅದು. ಅಂಡ್ ಇವನ್ ಗೊಂಬೆಗಳಲ್ಲೂ ಪ್ರಯೋಗ ಮಾಡ್ಬೋದು. ಜಸ್ಟ್ ಸೋ ಮೆನಿ ವೇಸ್ ಅಮ್ಮ. ಈ ಗೊಂಬೆ ಪ್ರಯೋಗ, ಆತ್ಮ ಪ್ರಯೋಗ ಅಂತಾರಲ್ಲ ಮ್ಯಾಮ್, ಅದು ಯಾವ ರೀತಿ ಮಾಡ್ತಾರೆ, ಅದು ನಮ್ಮ ಜೀವನದಲ್ಲಿ ಹೆಂಗೆ ಆಗತ್ತೆ ಅಂತನಾ? ಓಕೆ, ಸಿ, ಮೊದಲನೇದೇನು ಅಂತಂದ್ರೆ, ಈ ಬೊಂಬೆ ಅನ್ನೋದು ಏನಿದೆ ಅಲ್ಲ, ಇಟ್ಸ್ ಅ ಫಾರ್ಮ್ ಆಫ್ ಬ್ಲಾಕ್ ಮ್ಯಾಜಿಕ್ ಅಷ್ಟೇ. ಅದು ಏನ್ ಸ್ಪೆಷಲ್ ಅಂತ ಏನಿಲ್ಲ, ಅದು ಪಪೆಟ್ ಮ್ಯಾಜಿಕ್ ಅಂತ ಕರಿತೀವಿ ನಾವು. ಸೊ ಪಪೆಟ್ ಅಂದ್ರೆ ಏನು, ಒಬ್ಬ ಮನುಷ್ಯನ ರೀತಿಯ ಒಂದು ಆಕಾರ ಮಾಡ್ಬಿಟ್ಟು ಅದನ್ನ ಯೂಸ್ ಮಾಡುವಂತದ್ದು. ಮೊದ್ಲೆಲ್ಲ ಏನ್ ಮಾಡೋರು ಅಂದ್ರೆ, ನೀವು ಹಳೆ ಕಾಲದಲ್ಲಿ ನೋಡಿದ್ರೆ, ಈ ನಾವೆಲ್ಲರೂ ಏನ್ ಮಾಡ್ತಿದ್ವಿ, ಬೇಟೆ ಆಡ್ಕೊಂಡ್ ಬಂದು ಅದೇನದು ಕೊಂಬು ಎಲ್ಲ ಇರ್ತಿತ್ತಲ್ಲ, ಅನ್ನ ತಗೊಂಡ್ಬಂದು ಇಟ್ಬಿಟ್ಟು ಅದಕ್ಕೊಂದು ಸುಮ್ನೆ ಒಂದು ಚರ್ಮದ ತರ ಹಾಕ್ಬಿಟ್ಟು ದೇವ್ರ ತರ ಪೂಜೆ ಮಾಡೋರು. ನಂತರ ಅದನ್ನ ಜನಗಳು ಹಾಕೊಂಡ್ಬಿಟ್ಟು ಮ್ಯಾಜಿಕ್ ತರ ಮಾಡಕ್ ಶುರು ಮಾಡಿದ್ರು. ಅದಾದ್ಮೇಲೆ ಹೋಗ್ತಾ ಹೋಗ್ತಾ ಹಬ್ಬ ಆಚರಣೆ ಎಲ್ಲ ಆಗ್ತಾ ಬಂತು. ಅದೇ ರೀತಿನಲ್ಲೇನೆ ಅವರು ಕೂಡ ಈ ದೇವರುಗಳು ಎಲ್ಲ ಹೆಂಗ್ ಮಾಡೋರಲ್ಲ, ದ ಸೇಮ್ ವೇ ದಿ ಸ್ಟಾರ್ಟೆಡ್ ವಿತ್ ಪಪೆಟ್ ಮ್ಯಾಜಿಕ್. ದ ಸೇಮ್ ಐಡಿಯಾ, ಪ್ಯಾರಾಸಿಂಪಥೆಟಿಕ್ ಮ್ಯಾಜಿಕ್ ಅಂತ ಕರಿತೀವಿ. ಸೊ ಈ ಪಪೆಟ್ ನ ಮಾಡ್ತಾರ ಅವರು. ಯೂಶಲಿ ಏನಂದ್ರೆ, ನಮ್ಗೆ ಯಾರ ಮೇಲೆ ಮಾಡ್ಬೇಕೋ ಅವರದ್ದು ಒಂದು ಏನಂತಾರೆ ಹೇಳಿ, ಬಟ್ಟೆ ಅಥವಾ ಕೂದ್ಲು ಅಥವಾ ಉಗುರು ತಗೋತಾರೆ. ಅಂಡ್ ಯಾಕೆ ತಗೋತಾರೆ ಅಂದ್ರೆ, ಟ್ಯಾಗ್ ಲಾಕ್, ಅದು ಅವ್ರಿಗೆ ಕನೆಕ್ಷನ್. ಅದು ತಗೊಂಡು ಒಂದು ಪಪೆಟ್ ನ ಮಾಡ್ತಾರೆ, ಮಾಡ್ಬಿಟ್ಟು ದೇ ಕನೆಕ್ಟೆಡ್ ಟು ದಟ್ ಪರ್ಸನ್. ಕನೆಕ್ಟ್ ಮಾಡ್ಬಿಟ್ಟು ನಂತರ ಕೆಲವೊಂದು ಸ್ಪೆಲ್ಸ್, ಕೆಲವೊಂದು ಹರ್ಬ್ಸ್, ಇನ್ಕ್ಯಾಂಟೇಷನ್ಸ್ ಎಲ್ಲ ಕರೆದ್ಬಿಟ್ಟು ಆ ಪರ್ಟಿಕ್ಯುಲರ್ ಎನರ್ಜಿನ ಕರೆದ್ಬಿಟ್ಟು ನನ್ಗೆ ಈ ಕೆಲಸ ಮಾಡ್ಕೊಡು ಅಂತ ಹೇಳ್ಬಿಟ್ಟು ದೇ ಸ್ಟಾರ್ಟ್ ಹರ್ಟಿಂಗ್ ದಿಸ್ ಪಪೆಟ್. ಸೊ ಬೇಸಿಕಲಿ ಇಟ್ಸ್ ಲೈಕ್ ಅ ಎನರ್ಜೆಟಿಕ್ ಎಕ್ಸ್ಟೆನ್ಷನ್ ಆಫ್ ದಟ್ ಪರ್ಸನ್. ಹಂಗೆ ಮಾಡೋದು. ಸೊ ಈ ಪಪೆಟ್ ಮ್ಯಾಜಿಕ್ ಏನಿದೆಯಲ್ಲ, ಈಗ ರೇಖಿನಲ್ಲಿ ನೀವು ನೋಡ್ಬೋದು, ಸರೋಗೆಸಿ ಅಂತ ಯೂಸ್ ಮಾಡ್ತೀವಿ ನಾವು. ಅಂದ್ರೆ ಯಾರಿಗಾದ್ರೂ ಹೀಲಿಂಗ್ ಮಾಡ್ಬೇಕಂದ್ರೆ ಒಂದು ಟೆಡಿಬೇರ್ ಇಟ್ಬಿಟ್ಟು ಅದಕ್ಕೆ ಹೀಲಿಂಗ್ ಮಾಡ್ತೀವಿ. ಇಟ್ಸ್ ಕಾಲ್ಡ್ ಸರೋಗೆಸಿ. ಸೊ ದ ಸೇಮ್ ಕಾನ್ಸೆಪ್ಟ್, ಬಟ್ ರೇಖಿನಲ್ಲಿ ನಾವು ಹೀಲ್ ಮಾಡ್ತೀವಿ, ಬಟ್ ಇಲ್ಲಿ ನಾವು ತೊಂದರೆ ಮಾಡ್ತೀವಿ ಅಂತ. ಅದೇ ನೀವು ಐ ಥಿಂಕ್ ಆ ಸೂಪರ್ ಬೋಲ್ ಇದ್ರಲ್ಲಿ ಒಬ್ಳು ಮಾಡ್ತಿರ್ತಾಳ, ದಟ್ ಇಸ್ ಪಪೆಟ್ ಮ್ಯಾಜಿಕ್ ಆಕ್ಚುಲಿ. ಅಂಡ್ ನೀವು ಬಟ್ಟೆಲ್ಲ ಮಾಡ್ಬೇಕು ಅಂತಿಲ್ಲ, ಜಸ್ಟ್ ಬೇಕಾದ್ರೆ ಚಪಾತಿ ಹಿಟ್ಟಲ್ಲಿ ಮಾಡ್ಬಿಟ್ಟು ಯು ಕ್ಯಾನ್ ಯೂಸ್ ಅಂಡ್ ಯು ಕ್ಯಾನ್ ಡೂ. ಬಟ್ ಏನು ಅಂದ್ರೆ, ನಾ ಹೇಳ್ದಲ್ಲ, ಯು ಶುಡ್ ಬಿ ವೆರಿ ಕ್ಲಿಯರ್ ಅಬೌಟ್ ದ ಟಾರ್ಗೆಟ್. ನೀವು ಹೇಗ್ ಮಾಡ್ಬೇಕು, ಯಾರಿಗೆ ಏನ್ ಮಾಡ್ಬೇಕು, ತುಂಬಾ ಅಂದ್ರೆ ತುಂಬಾ ಕ್ಲಿಯರ್ ಆಗಿರ್ಬೇಕು ನಿಮ್ ಟಾರ್ಗೆಟ್ ಬಗ್ಗೆ. ಅಂಡ್ ಒಂದು ಸ್ಮಾಲ್ ಡೌಟ್ ಬಂದ್ರು ಇಟ್ ಡಸಂಟ್ ವರ್ಕ್, ಅಗೇನ್ ದ ಕರ್ಮ ವಿಲ್ ಕಮ್ ಬ್ಯಾಕ್ ಟು ಯು, ಹೀಗೆ. ಸೊ ಯು ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್ ವೆನ್ ಯು ಆರ್ ಯೂಸಿಂಗ್ ಇಟ್.
ಮ್ಯಾಮ್ ಆತ್ಮ ಪ್ರಯೋಗ ಅಂತ ಮಾಡ್ತಾರಲ್ಲ ಅದು ಇದೇ ತರ ಆತ್ಮಗಳು ಅದೇನೆ. ಆತ್ಮ ಅಂತ ಬಂದಾಗ ಬರೀ ಸತ್ತೋರ್ದೇ ಅಂತ ಅಲ್ಲ. ಫಾರ್ ಎಕ್ಸಾಂಪಲ್ ನಾನು ಹೇಳ್ದಲ್ಲ, ಈಗ ಸೇಟನಿಸಮ್ ಅಲ್ಲಿ ನಿಮಗೆ ಕೆಲವೊಂದು ಲೋವರ್ ಆರ್ಡರ್ ಸ್ಪಿರಿಟ್ಸ್ ಇರ್ತವೆ. ಓಕೆ, ಈಗ ಬೇಲ್ ಇರ್ಬೋದು, ಅಥವಾ ಯುನೋ ಆಸ್ಟೋರತ್ ಇರ್ಬೋದು, ಈ ತರ ಎಷ್ಟೊಂದು ಲೋವರ್ ಆರ್ಡರ್ಡ್ ಸ್ಪಿರಿಟ್ಸ್ ಇರ್ತವೆ. ಸೊ ಯು ಕ್ಯಾನ್, ಅಥವಾ ಜಿನ್ಸ್ ಇರ್ಬೋದು. ಓಕೆ, ಸೊ ನೀವು ಅವ್ರ ಜೊತೆ ಒಂದು ಡೀಲ್ ಮಾಡ್ತೀರಾ. ಏನಂದ್ರೆ, ಹೇ ನೋಡು, ನಾನು ನಿಂಗೆ ಇದು ಕೊಡ್ತೀನಿ, ನೀನ್ ನಂಗೆ ಕೆಲಸ ಮಾಡ್ಕೊಡು ಅಂತ. ಸೊ ಕಟ್ ಮಾಡಿ ರಕ್ತ ಕೊಟ್ಬಿಟ್ಟು ನಂಗೆ ಈ ಕೆಲಸ ಮಾಡ್ಕೊಡು ಅಂತ ಕೇಳುವಂಥದ್ದು, ಈ ತರ ಎಲ್ಲ ಮಾಡ್ತಾರೆ. ಸೊ ಇಟ್ಸ್ ನಾಟ್ ಓನ್ಲಿ ಆತ್ಮ, ದೇರ್ ಆರ್ ಸೋ ಮೆನಿ ಅದರ್ ನೆಗೆಟಿವ್ ಎಂಟಿಟೀಸ್ ಅಲ್ವಾ. ನೀವು ಅದ್ರ ಒಟ್ಟಿಗೆ ಕೂಡ ನೀವು ಪ್ರಯೋಗ ಮಾಡ್ಬೋದು. ಅಂಡ್ ಇನ್ನೂ ಒಂದು ಏನು ಅಂದ್ರೆ, ಆತ್ಮ ಪ್ರಯೋಗ ಹೇಗ್ ಮಾಡ್ತೀರಿ ಅಂದ್ರೆ, ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು ತೀರ್ಕೊಂಡಿರ್ತಾರೆ, ತುಂಬಾ ಚಿಕ್ಕ ವಯಸ್ಸಲ್ಲಿ ತೀರ್ಕೊಂಡಿರ್ತಾರೆ, ಅಥವಾ ಸಡನ್ ಆಗಿ ಏನಾದ್ರು ತೀರ್ಕೊಂಡಿರ್ತಾರೆ. ಸೊ ಅವ್ರು ಹೇಗ್ ತೀರ್ಕೊಂಡಿದ್ದಾರೆ ಅಥವಾ ಏನು ಅದ್ರದ್ದು ಇನ್ಫಾರ್ಮೇಶನ್ ಬೇಕು ನಮಗೆ, ಆಯ್ತಾ. ಆದ್ಮೇಲೆ ಆ ಮಣ್ಣನ್ನ ತಗೊಂಡು, ಆ ಪರ್ಟಿಕ್ಯುಲರ್ ಮಣ್ಣನ್ನ ತಗೊಂಡು, ದೇ ಡೂ ದ ಸ್ಪೆಲ್ ಟೆಲ್ಲಿಂಗ್ ದಟ್ ಹೇ ಬಾ ನೋಡು ನೀನು ಇವ್ರಿಗೆ ಅಟ್ಯಾಚ್ ಆಗುವಂತ. ಸೊ ಬೇಸಿಕಲಿ ಅವ್ರು ಏನ್ ಮಾಡ್ತಾರೆ, ಪ್ರಯೋಗ ಮಾಡಿದಾಗ ಅವರು ದೇ ಗೆಟ್ ಅಟ್ಯಾಚ್ ಟು ದಿಸ್ ಪರ್ಸನ್. ಫಾರ್ ಎಕ್ಸಾಂಪಲ್, ಈಗ ಒಬ್ಬರ ಮೇಲೆ ಮಾಡಿದಾಗ ಅವ್ರು ಯಾರು ತೀರ್ಕೊಂಡಿದಾರಲ್ಲ, ಅವರು ದೇ ಗೆಟ್ ಅಟ್ಯಾಚ್ ಟು ದಿಸ್ ಪರ್ಸನ್. ಎನರ್ಜೆಟಿಕಲಿ ಅವರಿಂದ ಎನರ್ಜಿನ ಪುಲ್ ಮಾಡಕ್ ಶುರು ಮಾಡ್ತಾರೆ, ಆಯ್ತಾ. ಅವಾಗ ಏನಾಗುತ್ತೆ, ಅದೇ ಹೇಳ್ದಲ್ಲ, ಅವ್ರಿಗೆ ಸಡನ್ ಆಗಿ ಸುಸ್ತಾಗೋದು, ಏನು ಮಾಡಕ್ಕೆ ಅವ್ರಿಗೆ ಇಷ್ಟ ಇಲ್ಲ, ಮತ್ತೆ ಸರಿಗೆ ಅವ್ರಿಗೆ ಲೈಫಲ್ಲಿ ಏನು ನಡೀತಾ ಇಲ್ಲ, ಸೀರೀಸ್ ಆಫ್ ನೆಗೆಟಿವ್ ಇವೆಂಟ್ಸ್ ನಡೀತಾ ಹೋಗುತ್ತೆ. ಓಕೆನಾ, ಹಂಗೆ. ಆಮೇಲೆ ಇನ್ನೂ ಒಂದು ಏನು ಅಂದ್ರೆ, ಯಾರು ಆತರ ಪ್ರಯೋಗ ಮಾಡ್ತಾನಲ್ಲ, ನಾಳೆ ದಿನ ಏನಾದ್ರೂ ಆದ್ರೆ ಆ ಸ್ಪಿರಿಟ್ ನ ವಾಪಸ್ ಕಳ್ಸೋಷ್ಟು ಅವನಿಗೆ ಪವರ್ ಇರ್ಬೇಕು. ಇಲ್ಲ ಅಂತಂದ್ರೆ ಅದೇನ್ ಮಾಡುತ್ತೆ, ಇವನ್ನೇ ಪೊಸೆಸ್ ಮಾಡೋ ಸಾಧ್ಯತೆ ಕೂಡ ಇರುತ್ತೆ. ಸೊ ನಾವ್ ಏನ್ ಕರಿತೀವಲ್ಲ, ಅದನ್ನ ವಾಪಸ್ ಕಳ್ಸೋಷ್ಟು ಏನಂತಾರೆ ಹೇಳಿ, ಶಕ್ತಿ ನಮಗಿರ್ಬೇಕು. ಸೊ ವಿ ಸೇ ಡೋಂಟ್ ಇನ್ವೋಕ್ ಸಮಥಿಂಗ್ ದಟ್ ಯು ಕೆನಾಟ್ ಬ್ಯಾನಿಶ್. ಇನ್ವೋಕ್ ಅಂದ್ರೆ ಕರಿಯೋದು, ಬ್ಯಾನಿಶ್ ಅಂದ್ರೆ ಕಳಿಸೋದು. ಸೊ ಇನ್ವೋಕ್ ಮಾಡ್ಬಿಟ್ಮೇಲೆ ಬ್ಯಾನಿಶ್ ಮಾಡ್ಲೇಬೇಕು ನಾವು. ಸೊ ಅನ್ಲೆಸ್ ಅಂಡ್ ಅಂಟಿಲ್ ಯು ಡೋಂಟ್ ಹ್ಯಾವ್ ದಟ್ ಪವರ್, ಯು ಶುಡಂಟ್ ಬಿ ಡೂಯಿಂಗ್ ಆಲ್ ಆಫ್ ದಿಸ್. ಮ್ಯಾಮ್, ಇವಾಗ ಬ್ಯಾಕ್ ಟು ಬ್ಯಾಕ್ ನಮ್ಮ ಲೈಫಲ್ಲಿ ಕೆಟ್ಟದೇ ಆಗ್ತದೆ, ನೆಗೆಟಿವ್ ಆಗ್ತಾ ಇದೆ ಅಂತಂದ್ರೆ ಅದಕ್ಕೆ ಏನ್ ಕಾರಣ ಇರಬಹುದು? ಅಂದ್ರೆ ಇದ ಹಂಗೆ ನಾನು ನಾರ್ಮಲ್ ಆಗಿ ಹೇಳ್ತಾ ಇರೋದು. ಕರೆಕ್ಟ್. ಈಗ ರೀಸೆಂಟ್ ಆಗಿ ಕೃಷಿ ಅವ್ರ ವಿಚಾರ ಅಂತ ಬಂತು. ಹೌದು. ಸೊ ಅವ್ರಿಗೆ ಈಗ ಆಲ್ರೆಡಿ ಅವರು ಅದರಿಂದ ಆಚೆ ಬರಕ್ ಟ್ರೈ ಮಾಡ್ತಾ ಇದ್ರು, ಮತ್ತೇನೋ ಒಂದು ಲೈಕ್ ಅವ್ರ ಲೈಫಲ್ಲಿ ಏನೋ ಒಂದು ಆಯ್ತು. ಈಗ ಏನ್ ಸತ್ಯ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಬಟ್ ಈ ತರ ಬ್ಯಾಕ್ ಟು ಬ್ಯಾಕ್ ಯಾಕೆ ಆದವ್ರಿಗೆ ಈ ತರ ಕಷ್ಟಗಳು, ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ ಅಂತ? ಸಿ ಅಮ್ಮ, ಇದು ಒಂದ್ ಪರ್ಟಿಕ್ಯುಲರ್ ಕೃಷಿ ಅವ್ರ ಬಗ್ಗೆ ಮಾತಾಡುವಾಗ ಒಂದು ವಾಟ್ ಐ ಫೆಲ್ಟ್ ಇಸ್ ಈವಿಲ್ ಐ. ದಟ್ಸ್ ವಾಟ್ ಐ ಫೆಲ್ಟ್, ಆಯ್ತಾ, ನಾನ್ ನೋಡಿದಾಗ. ಎರಡನೇದು, ಅವಳ ದಶೆ ಏನ್ ನಡೀತಾ ಇದೆ ಅಲ್ಲ, ಇಟ್ ಕುಡ್ ಬಿ ಅ ಬ್ಯಾಡ್ ದಶೆ, ಆಯ್ತಾ. ಸೊ ಆ ಟೈಮಲ್ಲಿ ಅವಳು ಎಲ್ಲರಿಂದ ದೂರ ಇದ್ದು ಐಸೋಲೇಟ್ ಆಗ್ಬೇಕು ಅಂತ ಪ್ರಾಬಬ್ಲಿ ಇತ್ತು ಅನ್ಸತ್ತೆ. ಬಟ್ ಅವಳೇನ್ ಮಾಡಿದ್ಲು, ಅದನ್ನ ಬ್ರೇಕ್ ಮಾಡಿ ಶಿ ಕೇಮ್ ಔಟ್ ಅಂಡ್ ಶಿ ಸ್ಪೋಕ್ ಅಲ್ವಾ. ಸೊ ಅವ್ರೊಂದು ರೀಸೆಂಟ್ ಆಗಿ ಒಂದು ಪಾಡ್ಕಾಸ್ಟ್ ಮಾಡಿದ್ರು ಅಂಡ್ ಅವ್ರಿಗೆ ತುಂಬಾ ರೆಕಗ್ನಿಷನ್ ಸಿಕ್ತು. ಐ ಸಮ್ವೇರ್ ಫೀಲ್ ಏನಂತಾರೆ ಹೇಳಿ, ಆ ದೃಷ್ಟಿ ಪ್ರಾಬಬ್ಲಿ ಅವಳಿಗೆ ಆಯ್ತು. ಅಂಡ್ ಮೇ ಬಿ ಶಿ ಇಸ್ ಗೋಯಿಂಗ್ ಥ್ರೂ ಅ ಬ್ಯಾಡ್ ಟೈಮ್ ಆಲ್ಸೋ, ಅದು ಇರ್ಬೋದು. ಲೈಕ್ ಐ ಸೆಡ್, ಇಟ್ಸ್ ನಾಟ್ ಎವ್ರಿಥಿಂಗ್ ಇಸ್ ಬ್ಲಾಕ್ ಮ್ಯಾಜಿಕ್. ಅಂಡ್ ಇನ್ನೊಂದು, ಕೆಲವರು ಇಂಟೆನ್ಷನಲಿ ದೇ ಮೈಟ್ ಬಿ ಪ್ರೊಜೆಕ್ಟಿಂಗ್ ನೆಗೆಟಿವಿಟಿ ಆನ್ ಟು ಹರ್, ನಮ್ಗೆ ಗೊತ್ತಿಲ್ಲ ಅಲ್ಲ. ಸೊ ಇಟ್ ಕುಡ್ ಬಿ ಸೋ ಮೆನಿ ಥಿಂಗ್ಸ್. ಅನ್ಲೆಸ್ ವಿ ಡೂ ಅ ರೀಡಿಂಗ್, ನಮ್ಗೆ ಗೊತ್ತಾಗಲ್ಲ. ಮತ್ತೊಂದು ಪ್ರಶ್ನೆ, ಇವಾಗ ಯಾವ ದೇವರುಗಳನ್ನ ಬಳಸ್ಕೊಂಡು ಈ ರೀತಿ ಬ್ಲಾಕ್ ಮ್ಯಾಜಿಕ್ ಮಾಡ್ಬೋದು? ಅಂದ್ರೆ ನಮಗ್ ಗೊತ್ತಿರುವಂತಹ ದೇವರುಗಳನ್ನ. ಎಲ್ಲಾ ದೇವ್ರನ್ನು ಹಂಗೆ ಇದ್ ಮಾಡ್ಕೊಳಕ್ಕೆ ಆಗಲ್ಲ. ಯೂಶಲಿ ಕ್ಷುದ್ರ ದೇವರು ಅಥವಾ ದೇವತೆಗಳನ್ನ ಯೂಸ್ ಮಾಡ್ತಾರೆ ಈ ಇದಕ್ಕೆ. ಅಂಡ್ ಯೂಶಲಿ ದೇ ಯೂಸ್ ಭೈರವ ಇರ್ಬೋದು ಅಥವಾ ಕಾಳಿ ಇರ್ಬೋದು. ನಾನ್ ನೋಡಿರೋ ಪ್ರಕಾರ ಕಾಳಿ ಇರ್ಬೋದು, ಭೈರವ ಇರ್ಬೋದು, ಈ ತರದ ದೇವರುಗಳನ್ನೇ ಯೂಸ್ ಮಾಡೋದು. ಅಂಡ್ ವೆನ್ ಇಟ್ ಕಮ್ಸ್ ಟು ವೆಸ್ಟರ್ನ್ ಇದ್ವಲ್ಲ, ಲಿಲಿತ್ ಇರ್ಬೋದು ಅಥವಾ ಹೆಕಾಟೆ, ಈ ತರದ ಗಾಡ್ಸ್ ನ ದೇ ಯೂಸ್. ಸಾಂತಾಲೆ, ಮ್ಯಾರ್ತೆ, ಇದನ್ನ ಯೂಸ್ ಮಾಡ್ತಾರೆ. ಮ್ಯಾಮ್, ಭೈರವ ಅಂತಂದ್ರೆ ಅದು ಶಿವನ ಒಂದು ಹೌದು. ಬಟ್ ಏನಾಗುತ್ತೆ ಗೊತ್ತಾ, ವೆನ್ ಯು ಡೂ ಏನಂತಾರೆ ಹೇಳಿ, ಒಂದ್ ಸಾಧನೆ ಮಾಡುವಾಗ ಅಥವಾ ಒಂದು ಇದ್ರಲ್ಲಿ ಹೋಗುವಾಗ ಅಟ್ ಟೈಮ್ಸ್ ಏನಾಗತ್ತೆ ಅಂತ ಹೇಳಿದ್ರೆ, ಈಗ ನಿಮ್ ತಾಯಿ, ಓಕೆ, ನೀವೇನೋ ಒಂದು ಕೇಳ್ತೀರಾ, ಅವ್ರ ಅಮ್ಮ ವಿಲ್ಟಲ್ ಬೇಡ ಸುಮ್ನೇರು. ಅಟ್ ಸಮ್ ಪಾಯಿಂಟ್ ನೀವ್ ಎಷ್ಟು ಹಠ ಮಾಡ್ತೀರಾ ಅಂದ್ರೆ, ಹೋದ್ರೋಗ್ಲಿ ಆ ಕಡೆ ಕೊಟ್ಬಿಡೋಣ ಅಂತ ಹೇಳಿ ಮಾಡಲ್ವಾ. ಆ ತರ ಇಸ್ ವಾಟ್ ಐ ಫೀಲ್. ದಿಸ್ ಇಸ್ ಮೈ ಪರ್ಸನಲ್ ಒಪಿನಿಯನ್, ಆಯ್ತಾ. ದಟ್ಸ್ ವಾಟ್ ಐ ಫೀಲ್. ಓಕೆ, ಸೊ ಹಂಗೆ. ಅಂಡ್ ಕೆಲವು ಸಲ ನಾನು ಕೇಳಿದೀನಿ ದಟ್ ದೇವರಿಗೂ ಕಣ್ ಕಟ್ತಾರೆ ಅಂಡ್ ದೇವರಿಗೂ ಬಾಯಿ ಕಟ್ತಾರೆ ಅಂತ ಹೇಳಿ. ಅದಕ್ಕೇನೆ ನಿಮಗೆ ನಾವ್ ಹೇಳ್ತೀವಿ ಮನೆ ದೇವರಿಗೆ ಪೂಜೆ ಮಾಡಿ ಅಂತ ಹೇಳ್ತೀವಿ. ಅಂಡ್ ಸ್ವಲ್ಪ ಜನ ಹೇಳ್ತಾರೆ, ನಾನು ಎಷ್ಟು ಮನೆ ದೇವರಿಗೆ ಪೂಜೆ ಮಾಡ್ತೀನಿ, ಬಟ್ ಸ್ಟಿಲ್ ನನಗೇನು ಆಗ್ತಾ ಇಲ್ಲ ಒಳ್ಳೇದು, ನಂಗೆ ಪ್ರಾಬ್ಲಮ್ ಆಗ್ತಾ ಇದೆ. ಐ ಹವ್ ಹರ್ಡ್ ದಟ್ ದೇವರಿಗೂ ಕಣ್ ಕಟ್ತಾರೆ ಮತ್ತೆ ಬಾಯಿ ಕಟ್ತಾರೆ ಅಂತ ಹೇಳಿ.
ಮ್ಯಾಮ್ ಕೆಲವೊಂದಷ್ಟು ದೇವರುಗಳು ನೋಡ್ಲಿಕ್ಕೆ ಸ್ವಲ್ಪ ಭಯ ಆಗುತ್ತೆ ನಮ್ಗೆ, ದಪ್ಪ ದಪ್ಪ ಕಣ್ಣು, ಹೌದು ಲೈಕ್ ಈ ಹೌದು ರೀತಿ ಎಲ್ಲ ಇರುತ್ತೆ. ಅಂದ್ರೆ ಇಂತಹ ದೇವರಿಗೆ ಹೋಗಿ ನಾವು ನಡ್ಕೊಂಡ್ರೆ ಅಥವಾ ಏನೋ ಒಂದು ಹೌದು ಮಾಡಿದ್ರೆ ಬೇಗ ನಮಗೆ ಕೆಲ್ಸ ಒಳ್ಳೇದಾಗತ್ತೆ ಆಗತ್ತಾ? ಅಂತ. ಹೌದು ಹೌದು, ಯಾಕಂದ್ರೆ ಅವರು ಕಣ್ಣು ದೊಡ್ಡದಾಗಿ ಹ್ಮ್ ಬಿಟ್ಟಿರ್ತಾರಲ್ಲ, ಹ್ಮ್ ನಮಗ್ ಭಯ ಆಗತ್ತೆ ಹ್ಮ್ ನೋಡಕ್ಕೆ, ಯಾಕೆ ಅಂತ. ಯೂಶಲಿ ಏನು ಅಂದ್ರೆ ಇಟ್ ಸೇಸ್ ಆ ಕಣ್ಣು ಯಾತಕ್ಕೆ ದೊಡ್ಡದಾಗಿ ಬಿಟ್ಟಿರೋದು ಅಂದ್ರೆ ಆ ನೆಗೆಟಿವಿಟಿ ಏನಿದೆಯಲ್ಲ ಹ್ಮ್ ನಮ್ಮಲ್ಲಿ, ಅದು ತೆಗಿಲಿ ಅಥವಾ ನೆಗೆಟಿವ್ ಎನರ್ಜಿನ ತೆಗಿಯಕ್ಕೋಸ್ಕರ ಅಂತ ಹ್ಮ್ ಅಷ್ಟು ದೊಡ್ಡದಾಗಿ ಅವರು ಕಣ್ಣು ಬಿಟ್ಟಿರ್ತಾರೆ ಅಂತ ಹೇಳ್ತಾರೆ. ಹ್ಮ್ ಅದಕ್ಕೆ ನೀವು ಕಾಳಿ ಇರ್ಬೋದು ಅಥವಾ ಪದ್ಮಸಂಭವ ಇರ್ಬೋದು, ದೊಡ್ಡದಾಗಿ ಕಣ್ಣು ಬಿಟ್ಟಿರ್ತಾರೆ. ಮತ್ತೆ ಕಣ್ಣಿರುತ್ತೆ. ಕಾಳು ಇರ್ಬೋದು, ಮಹಾಕಾಳ ಇರ್ಬೋದು, ಲೈಕ್ ದೊಡ್ಡದ್ ಕಣ್ಣು ಇರ್ತಲ್ಲ, ಇಟ್ಸ್ ಮೇನ್ಲಿ ಟು ರಿಮೂವ್ ದ ನೆಗೆಟಿವಿಟಿ. ಯಾಕಂದ್ರೆ ನೀವು ನೋಡಿ, ಸೈಕಲಾಜಿಕಲಿ ನೀವು ನೋಡಿದಾಗ್ಲೂ ಮಕ್ಳಿಗೆ ನಾವು ಅಂತ ಹೇಳಲ್ಲ, ಅಂದಾಗ ಓ ಹೋಗ್ತಾರಲ್ಲ. ಹೌದು. ಇದು ಸೇಮ್ ಕಾನ್ಸೆಪ್ಟ್, ಅದೇ ರೀತಿ. ನಮ್ಮನ್ನ ಗೊತ್ತಿಲ್ದಲ್ಲೇ ಇರೋ ರೀತಿನೇ ಯಾರೋ ನಮ್ಮನ್ನ ಕಂಟ್ರೋಲ್ ಮಾಡ್ಬೋದಾ? ಡೆಫಿನೆಟ್ಲಿ ದೇ ಕ್ಯಾನ್ ಹೇಗೆ? ಕಂಟ್ರೋಲ್ ವಿತ್ ಬ್ಲಾಕ್ ಮ್ಯಾಜಿಕ್. ಬ್ಲಾಕ್ ಬ್ಲಾಕ್ ಮ್ಯಾಜಿಕ್. ಮ್ಯಾಜಿಕ್, ಬಟ್ ಅವ್ರಿಗೆ ಏನಾದ್ರೂ ಒಂದು ಆಕ್ಸೆಸ್ ಇರಬೇಕು. ನಿಮ್ ಕೂದ್ಲಿರ್ಬೋದು ಅಥವಾ ಹ್ಮ್ ನಿಮ್ಮ ಬಾಡಿ ಫ್ಲೂಯಿಡ್ಸ್ ಇರ್ಬೋದು, ನಮ್ ಸ್ವೆಟ್ ಇರ್ಬೋದು, ಹ್ಮ್ ಅಥವಾ ನಾವ್ ಹಿಂಗೆ ಮುಖ ಒರೆಸ್ಕೊಂಡು ಇಟ್ಟಿರ್ತೀವಲ್ಲ ಟಿಶ್ಯೂ, ಹ್ಮ್ ಎವ್ರಿಥಿಂಗ್ ಹ್ಯಾಸ್ ಅವರ್ DNA. ಸೊ ಯಾವ್ದಾದ್ರು ನಮ್ಮ DNA ಗೆ ಆಕ್ಸೆಸ್ ಇದ್ರೆ ದೇ ಕ್ಯಾನ್ ಹಾರ್ಮ್ ಅಸ್. ಅದರಿಂದ ನಾವ್ ಹೆಂಗೆ ಆಚೆ ಬರ್ಬೋದು? ಆಮೇಲೆ ಇನ್ನೂ ಒಂದು ಏನು ಅಂತಂದ್ರೆ, ನಾ ಹೇಳ್ದೆ ಅಲ್ಲ, ಬರೀ ಇಷ್ಟೇ ಅಲ್ಲದೆ ನಮ್ಮ ಟೈಮ್ ಆಫ್ ಬರ್ತ್, ಡೇಟ್ ಆಫ್ ಬರ್ತ್ ನಾವ್ ಹ್ಮ್ ಎಲ್ಲರಿಗೂ ಕೊಟ್ಬಿಡ್ತೀವಿ, ಅಷ್ಟೇ ತಾನೇ ಹೌದು. ತಗೋ ಅಂತ. ಬಟ್ ಈವನ್ ವಿತ್ ದಟ್ ಪೀಪಲ್ ಕ್ಯಾನ್ ಪ್ಲೇ ಅರೌಂಡ್. ಆ ಹ್ಮ್ ಟೈಮ್ ಏನಿದಲ್ಲ, ಟೈಮ್ ಆಫ್ ಬರ್ತ್, ಡೇಟ್ ಆಫ್ ಬರ್ತ್, ಅದನ್ನ ಇಟ್ಕೊಂಡು ಕೂಡ ನಮ್ ಲಕ್ನ ಬ್ಲಾಕ್ ಮಾಡ್ಬೋದು ಅವರು. ಹ್ಮ್ ಫಾರ್ ಎಕ್ಸಾಂಪಲ್, ಈಗ ನಂಗೆ ಟೈಮ್ ಚೆನ್ನಾಗಿದೆ ಅಂತ ಇಟ್ಕೊಳ್ಳಿ, ನಂದು ಟೈಮ್ ಆಫ್ ಬರ್ತ್ ಯಾರಿಗೋ ಗೊತ್ತು, ಓಕೆ, ಸೊ ದೇ ಕ್ಯಾನ್ ಬ್ಲಾಕ್ ದ ಲಕ್. ಸೊ ಹಾಗಾಗಿ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ನಮ್ದು ಹ್ಮ್ ಡೀಟೇಲ್ಸ್ ನ ಎಲ್ಲಾ ಕಡೆ ಹಾಕೋದು ಹೇಳೋದೆಲ್ಲ ಮಾಡಬಾರ್ದು. ಅಂದ್ರೆ ಈ ಒಂದ್ ಬ್ಲಾಕ್ ಮ್ಯಾಜಿಕ್ ಮಾಡಿ ಒಬ್ಬ ವ್ಯಕ್ತಿನ ಸಾಯಿಸಬಹುದಾ? ಯು ಕ್ಯಾನ್. ಅಂದ್ರೆ ಸಾಯಿಸೋದು ಅಂದ್ರೆ ತೀರಾ ಸಾಯಿಸೋದು ಅಲ್ಲ, ಯು ಕ್ಯಾನ್ ಪುಷ್ ದೆಮ್ ಟು ದ ಬ್ರಿಂಕ್ ಆಫ್ ಡೆತ್. ಸೈಕಲಾಜಿಕಲಿ ಡೆಸ್ಟ್ರಾಯ್ ಮಾಡ್ಬೋದು ನಾವು ಅವ್ರನ್ನ. ಸೊ ದಟ್ ಅವ್ರಿಗೆ ಅನ್ಸತ್ತೆ, ನಾನು ಬದುಕಿರೋಕ್ಕಿಂತಲೂ ನಾನು ಸತ್ರೆ ಎಷ್ಟೋ ಚೆನ್ನಾಗಿರತ್ತಲ್ಲ ಅನ್ನೋ ಮಟ್ಟಕ್ಕೆ ತಳ್ಳಿ ಬಿಟ್ಟು ಬಿಡ್ತಾರೆ. ಹ್ಮ್ ಅಂಡ್ ಕೆಲವು ಸಲ ದೇ ಕ್ಯಾನ್ ಡೂ, ನಾನು ಹೇಳಿದೆಲ್ಲ ಆತ್ಮಗಳಿರ್ತವೆ ಅಂತ ಹೇಳ್ಬಿಟ್ಟು, ಹ್ಮ್ ದೇ ಕ್ಯಾನ್ ಗೆಟ್ ದೆಮ್ ಸೆಲ್ಫ್ ಅಟ್ಯಾಚ್ಡ್. ಅವ್ರು ಅಟ್ಯಾಚ್ ಮಾಡ್ಕೊಂಡ್ಮೇಲೆ ದೇ ಸ್ಟಾರ್ಟ್ ಪುಲ್ಲಿಂಗ್ ದಿ ಎನರ್ಜಿ ಅಂಡ್ ಇನ್ಫ್ಲೂಯೆನ್ಸ್ ಮಾಡಕ್ ಶುರು ಮಾಡ್ತವೆ. ನಾ ಹೇಳ್ದಲ್ಲ ಸಾಂತಾಲಮ್ ಯಾರ್ತೆ ಅಂತ ಹೇಳ್ಬಿಟ್ಟು, ನೀವು ಸಾಂತಾಲಮ್ ಯಾರ್ತೆ ಜೊತೆಗೆ ನೀವು ವರ್ಕ್ ಮಾಡಬೇಕು ಅಂದ್ರೆ ಯು ಹ್ಯಾವ್ ಟು ಬಿ ವೆರಿ ಸ್ಟ್ರಾಂಗ್ ಮೆಂಟಲಿ. ನೀವೇನಾದ್ರೂ ಸ್ಟ್ರಾಂಗ್ ಇಲ್ಲ ಅಂದ್ರೆ ಯು ಕ್ಯಾನ್ ಫಾಲ್ ಇನ್ ಟು ಡಿಪ್ರೆಷನ್. ಅಂಡ್ ನಿಮ್ಗೆ ಅನ್ಸುತ್ತೆ, ನಾನು ಬದುಕದೆ ಬೇಡಪ್ಪ, ನಾನು ಏನಾದ್ರು ಹ್ಮ್ ಮಾಡ್ಕೊಂಡು ಸತ್ತೋಗ್ಬಿಡೋಣ ಅಂತ ಹೇಳ್ಬಿಟ್ಟು. ಸೊ ಬೇರೆಯವರೇ ಮಾಡ್ಬೇಕು ಅಂತ ಏನಿಲ್ಲ, ನಾವ್ ಬೇಕಿದ್ರು ಈ ತರ ಎಲ್ಲ ಕೋತಿ ಕೆಲಸ ಮಾಡಿದ್ರೆ ವಿ ಕ್ಯಾನ್ ಬಿ ದೇರ್, ವಿ ಕ್ಯಾನ್ ಗೋ ದೇರ್. ಮ್ಯಾಮ್, ನಾವು ಇದು ಯಾವ್ದು ನಮ್ಮ ಹತ್ರನೂ ಬರಬಾರ್ದು, ಸುಳಿಬಾರ್ದು ಅಂತಿದ್ರೆ, ಸೊ ನಾವು ಹೇಗೆ ಲೈಫ್ ನ ಹೆಲ್ದಿ ಆಗಿ ಇಟ್ಕೋಬೇಕು? ಒಂದು, ನಿಮ್ ಆರಾನ ತುಂಬಾ ಸ್ಟ್ರಾಂಗ್ ಮಾಡ್ಕೋಬೇಕು. ಆರ ಹ್ಮ್ ಹೇಗೆ ಸ್ಟ್ರಾಂಗ್ ಮಾಡ್ಕೊಳ್ಳೋದು, ಲೈಕ್ ಎ ಸಡಲ್ಲ, ಪ್ರತಿದಿನ ನಾವು ದೇವರಿಗೆ ಪೂಜೆ ಮಾಡೋದ್ರಿಂದ ಅಥವಾ ಪ್ರೇ ಮಾಡೋದ್ರಿಂದ ಆರ ಸ್ಟ್ರಾಂಗ್ ಆಗುತ್ತೆ. ಎರಡನೇದು ಮೆಡಿಟೇಷನ್. ನೀವು ರೆಗ್ಯುಲರ್ ಆಗಿ ಮೆಡಿಟೇಟ್ ಮಾಡಿದ್ರೆ ನಿಮ್ ಆರ ಸ್ಟ್ರಾಂಗ್ ಆಗಿರುತ್ತೆ. ಮೂರನೇದು, ನೆಗೆಟಿವ್ ಥಾಟ್ಸ್ ಇಟ್ಕೋಬೇಡಿ. ನೆಗೆಟಿವಿಟಿ ಇಟ್ಕೊಂಡು ಓಡಾಡಬೇಡಿ. ಯಾವಾಗ ನೋಡಿದ್ರು ಅವ್ರು ಹಂಗೆ ಇವ್ರು ಹಿಂಗೆ. ಹ್ಮ್ ಡೋಂಟ್ ಗಾಸಿಪ್. ಎಷ್ಟಾಗತ್ತೆ ಅಷ್ಟು ಪಾಸಿಟಿವ್ ಆಗಿರಿ. 100% ಪಾಸಿಟಿವ್ ನೀವು ಇರಕ್ಕಾಗಲ್ಲ, ನಾನು ಇರಕ್ಕಾಗಲ್ಲ. ಬಟ್ ಎಷ್ಟಾಗತ್ತೆ ಅಷ್ಟು ಪಾಸಿಟಿವ್ ಪಾಸಿಟಿವ್. ಆಲೋಚನೆ ಇಟ್ಕೊಳ್ಳಿ. ಇನ್ನೊಬ್ಬರನ್ನ ಶಾಪಲ್ಸಕ್ ಹೋಗ್ಬೇಡಿ. ಬಿಕಾಸ್ ನಾವೇನ್ ಹೊರಗಡೆ ಹಾಕ್ತಿವಿ ಅದು ವಾಪಸ್ ನಮಗ್ ಬಂದೇ ಬರುತ್ತೆ, ರೈಟ್? ಸೊ ಆದಷ್ಟು ಲೈಕ್ ಒಳ್ಳೆ ಥಾಟ್ಸ್ ಹ್ಮ್ ಇಟ್ಕೊಳ್ಳಿ. ಅಂಡ್ ಅಗೇನ್ ವೆನ್ ಇಟ್ ಕಮ್ಸ್ ಟು ಫುಡ್, ಒಳ್ಳೆ ಊಟ ತಿನ್ನಿ, ಎಕ್ಸಸೈಸ್, ಹ್ಮ್ ಕೀಪ್ ಯೋರ್ ಬಾಡಿ ಹೆಲ್ದಿ. ನಿಮ್ ದೇಹನ ನೀವು ಹ್ಮ್ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳಿ, ಹೆಲ್ದಿ ಆಗಿ ಇಟ್ಕೊಳ್ಳಿ ಅಂತ. ಅಂಡ್ ಅಗೇನ್ ಲೈಕ್ ಐ ಸೆಡ್, ಎಷ್ಟೊಂದು ಮಂತ್ರಗಳಿದಾವೆ. ಹ್ಮ್ ಯಾವ್ದಾದ್ರು ಒಂದು ಸ್ಮಾಲ್ ಮಂತ್ರ ತಗೊಳ್ಳಿ, ಅದನ್ನ ಚಾಂಟ್ ಮಾಡಿ. ನೀವು ಚಾಂಟ್ ಮಾಡ್ತಾ 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 ಏನಾಗುತ್ತೆ, ಆ ಪರ್ಟಿಕ್ಯುಲರ್ ವೈಬ್ರೇಷನ್ಸ್ ಇಂದ ನಿಮ್ ಬಾಡಿ ವೈಬ್ರೇಷನ್ ಇನ್ಕ್ರೀಸ್ ಆಗತ್ತೆ. ಸೊ ನಿಮ್ ಬಾಡಿ ವೈಬ್ರೇಷನ್ ಇನ್ಕ್ರೀಸ್ ಆದಾಗ ನಿಮ್ ಆರ ಸ್ಟ್ರಾಂಗ್ ಆಗತ್ತೆ, ನಿಮ್ ಚಕ್ರ ಸ್ಟ್ರಾಂಗ್ ಆಗತ್ತೆ. ಸೊ ಯಾವ್ದೇ ನೆಗೆಟಿವಿಟಿ ಬಂದ್ರು ಕೂಡ ಆರ ಅದನ್ನ ತಡೆಯತ್ತೆ. ಈಗ ಹೇಗೆ ನಾವು ದೇಹ ಪ್ರೊಟೆಕ್ಟ್ ಮಾಡ್ಕೊಳಕ್ಕೆ ಬಟ್ಟೆ ಹಾಕೊಂಡಿದೀವೋ, ಹ್ಮ್ ಅದೇ ರೀತಿ ನಮ್ಮ ಎನರ್ಜಿ ಬಾಡಿನ ಪ್ರೊಟೆಕ್ಟ್ ಮಾಡ್ಕೊಳಕ್ಕೆ ವಿ ಹ್ಯಾವ್ ದಿ ಆರಾ. ಸೊ ಆರಾ ಇಸ್ ಲೈಕ್ ಅ ಪ್ರೊಟೆಕ್ಷನ್. ಸೊ ಯಾವುದೇ ರೀತಿಯಾದಂತಹ ನೆಗೆಟಿವಿಟಿ ಇರ್ಬೋದು, ಇನ್ನೊಂದಿರ್ಬೋದು ಬಂದಾಗ ಆರಾನ ಪ್ಯೂರ್ಸ್ ಮಾಡ್ಕೊಂಡೇ ಒಳಗಡೆ ಬರಬೇಕು. ಸೊ ನೀವು ಇದೆಲ್ಲ ಮಾಡೋದ್ರಿಂದ ನಿಮ್ಮ ಆರಾ ಸ್ಟ್ರಾಂಗ್ ಆಗತ್ತೆ. ಸೊ ನೆಗೆಟಿವಿಟಿ ಬಂದರೂ ಕೂಡ ಮಿನಿಮಮ್ ಡ್ಯಾಮೇಜ್ ಇರುತ್ತೆ ನಿಮಗೆ, ನಾಟ್ ಹ್ಮ್ ಮ್ಯಾಕ್ಸಿಮಮ್ ಡ್ಯಾಮೇಜ್. ಮ್ಯಾಮ್, ಬ್ಲ್ಯಾಕ್ ಮ್ಯಾಜಿಕ್ ಆದಾಗ ನನ್ಗೊಂದಷ್ಟು ವಿಷಯ ಗೊತ್ತು, ನಾನು ಅದನ್ನ ಹೇಳ್ತೀನಿ. ರೈಟ್. ಅನಿಮಲ್ಸ್ ಮೇಲೆ ಫಸ್ಟ್ ಪ್ರಯೋಗ ಆಗುತ್ತೆ, ಆಮೇಲೆ ಆ ಮನೆ ಮಾಲೀಕನ ಮೇಲೆ ಬರುತ್ತೆ ಅಂತ ಹೇಳ್ತಾರೆ. ಇದು ನಾನ್ ಕಣ್ಣಾರೆ ಒಂದು ಎಕ್ಸಾಂಪಲ್ ನೋಡಿದೀನಿ. ಅಂದ್ರೆ ನಮಗ್ ಬೇಕಾದವರಿಗೆ ಈ ತರ ರೈಟ್. ಆಗಿದ್ದು. ಅಂದ್ರೆ ಮನೆ ಒಂದು ಹಸು ಅಲ್ಲ, ಎಮ್ಮೆ ಕರೆಕ್ಟ್ ಸತ್ತೋಗ್ಬಿಟ್ಟಿತ್ತು. ಕರೆಕ್ಟ್ ಕರೆಕ್ಟ್. ಒಂದು ಬಸ್ ಗುದ್ದಾಕ್ ಬಂದು ಇವ್ರು ಜಸ್ಟ್ ಪಾರಾಗ್ತಾರೆ, ಅದಾದ್ಮೇಲೆ ಎಮ್ಮೆ ಹೋಗುತ್ತೆ. ಸತ್ತೋಗಿರುತ್ತೆ. ಆಮೇಲೆ ಎಲ್ಲ ಹಿಂಗೆ ಕೇಳಿಸಿದಾಗ ಈ ತರ ಆಗಿದೆ ಅಂತ ಹೇಳಿದಾಗ ಮನೆ ಕೆಳಗಡೆ ಗಿಡದ ಹತ್ರ ಈ ತರ ಒಂದಷ್ಟು ಓಕೆ. ವಸ್ತುಗಳು ಪತ್ತೆ ಆಗಿರುತ್ತೆ. ಸೊ ಇಂತ ಟೈಮ್ ನಲ್ಲಿ ಏನ್ ಮಾಡ್ಬೇಕು?
ಏನು ಪ್ರಯೋಗ ಆದಾಗ ಏನ್ ಮಾಡ್ಬೇಕು ಅಂತಲ್ಲ. ಸಿ ಮೊದಲನೇದು ನಾನೇನ್ ಹೇಳೋದು ಅಂತಂದ್ರೆ ಎಲ್ಲರಿಗೂ ಏನ್ ಅನ್ಸುತ್ತೆ ಗೊತ್ತಾ, ಓ ನಮಗ್ ಮಾಟ ಮಾಡಿಸಿದ್ದಾರೆ ನಾನು ತೆಗಿಸ್ತೀನಿ ಅಂತ ಹೋಗ್ಬಿಟ್ಟು ಅಲ್ಲಿ ತೆಗಿಸ್ತೀನಿ ಇಲ್ಲಿ ತೆಗಿಸ್ತೀನಿ ಅಂತೆಲ್ಲ ಹೋಗ್ತಾರೆ. ದಟ್ ಇಸ್ ನಾಟ್ ಹ್ಯಾಪ್ನಿಂಗ್. ಯಾಕೆ ಗೊತ್ತಾ, ಅವ್ರು ಮಾಡೋರು ನಮ್ಮ ಮನೆ ಪಕ್ಕದಲ್ಲೇ ಇಡ್ಬೇಕು ಅಂತ ಇಲ್ಲ, ಎಲ್ಲೋ ಹೋಗ್ಬಿಟ್ಟು ಇಟ್ಬಿಟ್ಟು ಬಂದಿರ್ತಾರೆ. ವಿ ನೆವರ್ ನೋ ಅಲ್ವಾ. ಸೊ ಅದನ್ನ ಫಸ್ಟ್ ಸ್ಟಾಪ್ ಮಾಡಿ. ಎರಡನೇದು ನಾವ್ ಭಯ ಪಟ್ಕೋತೀವಿ ಅಂತ ಹೇಳ್ಬಿಟ್ಟು ಅಯ್ಯೋ ಹಿಂಗಾಗೋಯ್ತಲ್ಲ. ಸೊ ನಾವ್ ಯಾವಾಗ ಭಯ ಪಟ್ಕೋತೀವಿ ಅವಾಗ ನಾವ್ ಆ ನೆಗೆಟಿವ್ ಎನರ್ಜಿನ ಫೀಡ್ ಮಾಡ್ತಾ ಇದೀವಿ. ಓಕೆನಾ. ಸೊ ಫಸ್ಟ್ ಭಯ ಪಟ್ಕೊಳ್ಳೋದು ಸ್ಟಾಪ್ ಮಾಡಿ. ಮೂರನೇದು ಲೈಕ್ ಐ ಟೋಲ್ಡ್ ಅಲ್ಲ, ನಿಮಗೆ ಆಗಿದೆ ಅಂತ ಗೊತ್ತಾಗಿದ ತಕ್ಷಣ ಯಾವ್ದಾದ್ರು ಒಂದು ದೇವಸ್ಥಾನ ಲೈಕ್ ಕಾಳಿ ಇರ್ಬೋದು ಅಥವಾ ಪ್ರತ್ಯಾಂಗಿರ ಇರ್ಬೋದು, ಆ ದೇವಸ್ಥಾನಕ್ಕೆ ಹೋಗಿ. ಓಕೆ. ಅಂಡ್ ಯೂಶಲಿ ಅಲ್ಲಿ ನೋಡಿದಾಗ ಅಲ್ಲಿ ತಡೆ ಹೊಡಿತಾರೆ. ಓಕೆ. ಅಲ್ಲಿ ಫಸ್ಟ್ ಒಂದು ತಡೆ ಓಡಿಸ್ಕೊಂಡ್ ಬನ್ನಿ. ಅದಾದ್ಮೇಲೆ ಸ್ಟಾರ್ಟ್ ಚಾಂಟಿಂಗ್ ಮಂತ್ರಾಸ್ ಇರ್ಬೋದು. ಮತ್ತೆ ನಾನು ಹೇಳಿದೆ ಅಲ್ಲ, ಒಂದು ಹಿಡಿ ಉಪ್ಪು ಹಾಕಿ ಇದು ಮಾಡ್ಕೊಳ್ಳುವಂಥದ್ದು, ಸ್ನಾನ ಮಾಡ್ಕೊಳ್ಳುವಂಥದ್ದು, ಈ ತರ ಇಷ್ಟೆಲ್ಲ ಆದ್ಮೇಲೂ ನಿಮಗೆ ಇಲ್ಲಪ್ಪ ನನಗೆ ಇನ್ನೂ ಜಾಸ್ತಿ ಇದೆ ಅಂತ ಹೇಳಿದ್ರೆ ಗೋ ಟು ಅ ಹೀಲರ್. ಅವ್ರೇನ್ ಮಾಡ್ತಾರೆ, ಆ ಎನರ್ಜೆಟಿಕ್ ಕಾರ್ಡ್ ನ ಕಟ್ ಮಾಡ್ತಾರೆ. ನಂತರ ನಿಮ್ ಚಕ್ರಾಸ್ ಏನಿದೆ ಅದನ್ನ ಕ್ಲೆನ್ಸ್ ಮಾಡ್ತಾರೆ. ಆವಾಗ ಅದೇನದು ನೆಗೆಟಿವಿಟಿ ಇದೆಯಲ್ಲ ಅದು ಕಡಿಮೆ ಆಗತ್ತೆ ನಿಮಗೆ ಗ್ರಾಜುವಲಿ. ಅದೊಂದು ಮಾಡ್ಬೋದು. ಅಂಡ್ ಇನ್ನೊಂದು ಯಾತಕ್ಕೆ ಅನಿಮಲ್ಸ್ ಮೇಲೆ ಆಗತ್ತೆ ಅಂತ ಹೇಳುವಾಗ, ಯೂಶಲಿ ನಾವು ಪ್ರಾಣಿಗಳನ್ನ ಏನಕ್ಕೆ ಸಾಕ್ತಿವಿ, ದೇ ಆರ್ ಲೈಕ್ ಆರ್ ಗಾರ್ಡಿಯನ್ಸ್. ಈಗ ಬೆಕ್ಕಿರ್ಬೋದು ಅಥವಾ ನಾಯಿ ಇರ್ಬೋದು, ಇಟ್ಸ್ ಲೈಕ್ ಅ ಗಾರ್ಡಿಯನ್. ಸೊ ಅವ್ರು ನಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾ ಇರ್ತಾರೆ. ಅಂಡ್ ಆಲ್ಸೋ ದೇ ಆರ್ ವೆರಿ ಸೆನ್ಸಿಟಿವ್ ಟು ಎನರ್ಜಿ. ನಮ್ಗಿಂತಲೂ ತುಂಬಾ ಸೆನ್ಸಿಟಿವ್. ಈಗ ಸುನಾಮಿ ಆದಾಗ ಇನ್ನೊಂದಾದಾಗ ನಮ್ಗೆಲ್ಲ ಗೊತ್ತೇ ಇಲ್ಲ ಆಗತ್ತೆ ಅಂತ. ಬಟ್ ಒಂದಷ್ಟು ನಾಯಿಗಳೆಲ್ಲ ಹೆಂಗೆಂಗೋ ಆಡಕ್ಕೆ ಶುರು ಮಾಡಿದ್ವು, ಬಿಕಾಸ್ ದೇ ಆರ್ ಸೆನ್ಸಿಟಿವ್ ಟು ಎನರ್ಜಿ. ಸೊ ಆ ಪರ್ಟಿಕ್ಯುಲರ್ ಪ್ರಾಣಿ ಏನಿದೆ, ಇಟ್ ವುಡ್ ಹ್ಯಾವ್ ಸೆನ್ಸ್ ದಟ್ ಓಕೆ ಏನೋ ಆಗ್ತಿದೆ ಅಂತ ಹೇಳ್ಬಿಟ್ಟು ಸೊ ತನ್ನ ಮೇಲೆ ಅದು ತಗೊಂಡಿರ್ಬೋದು. ಎರಡನೇದು ನಮ್ ಎಲ್ಲರಿಗೂ ಗಾರ್ಡಿಯನ್ ಏಂಜಲ್ ಇರ್ತಾರೆ, ಅಥವಾ ಯುನೋ ಒಂದು ಗಾರ್ಡಿಯನ್ ಸ್ಪಿರಿಟ್ ಇರುತ್ತೆ ಅಥವಾ ಗಾರ್ಡಿಯನ್ ಏಂಜಲ್ ಇರುತ್ತೆ. ಇಟ್ ಕ್ಯಾನ್ ಬಿ ಅವರ್ ಆನ್ಸಿಸ್ಟರ್ಸ್ ಅಥವಾ ಯಾರು ತೀರ್ಕೊಂಡಿರೋರು. ಆ ಪರ್ಟಿಕ್ಯುಲರ್ ಪರ್ಸನ್ ಮೈಟ್ ಬಿ ಇನ್ಫ್ಲೂಯೆನ್ಸಿಂಗ್ ದ ಎಮ್ಮೆ ಟೆಲಿಂಗ್, ಓ ಈ ಮನುಷ್ಯನ್ಗೆ ತೊಂದರೆನಲ್ಲಿದ್ದಾನೆ ಹೋಗು ನೀನು ಅಂತ ಹೇಳಿ ಆ ಬೇರೆಯವ್ರನ್ನ ಇನ್ಫ್ಲೂಯೆನ್ಸ್ ಮಾಡಿನೂ ಮಾಡಿರತ್ತೆ, ಪ್ರೊಟೆಕ್ಟ್ ಮಾಡಿರತ್ತೆ ಅದನ್ನ. ಸೊ ನೀವು ಕೆಲವು ಸಲ ನೋಡಿರ್ಬೋದು, ನೀವು ತುಂಬಾ ಪ್ರಾಬ್ಲಮ್ ಇದ್ದಾರೆ, ಇನ್ನೇನು ನಾನು ಹೋಗ್ಬಿಟ್ಟೆ ಅನ್ನೋ ಟೈಮಲ್ಲಿ ಯಾರೋ ಒಬ್ರು ಬಂದು ನಮ್ಮನ್ನ ಹೆಲ್ಪ್ ಮಾಡಿರ್ತಾರೆ. ದಟ್ ಈಸ್ ಆರ್ ಆನ್ಸಿಸ್ಟರ್ಸ್. ನಮ್ಮ ಆನ್ಸಿಸ್ಟರ್ಸ್ ಇರ್ಬೋದು ಅಥವಾ ನಮ್ಮನ್ನ ಪ್ರೊಟೆಕ್ಟ್ ಮಾಡುವಂತಹ ಕೆಲವೊಂದು ಸ್ಪಿರಿಟ್ಸ್ ಇರ್ಬೋದು. ಅವ್ರು ಬಂದು ಅಥವಾ ನಮ್ಮ ಮನೆ ದೇವ್ರು ಇರ್ಬೋದು, ಅವ್ರು ಬಂದು ಡೈರೆಕ್ಟ್ ಆಗಿ ನಮಗೆ ಹೆಲ್ಪ್ ಮಾಡಕ್ಕಾಗಲ್ಲ ಅಂತ ಹೇಳಿ ಮೂರನೇ ಅವರ ಥ್ರೂ ನಮಗೆ ಈ ತರ ಹೆಲ್ಪ್ ಮಾಡ್ತಾರೆ. ಸೊ ಅದಕ್ಕೇನೆ ನಾವು ಆನ್ಸಿಸ್ಟರ್ಸ್ಗೆ ಯಾವಾಗ್ಲೂ ನಡ್ಕೋಬೇಕು ಅಂತರ ಹೇಳುವಂಥದ್ದು. ಸೊ ಇಟ್ ಕುಡ್ ಬಿ ದ್ಯಾಟ್ ಅಮ್ಮ. ನಮ್ಮ ಹಿಂದಿನ ಕಾಲದಲ್ಲೆಲ್ಲ ಮಾಂತ್ರಿಕರು ಅಂತ ಸಿಗ್ತಾ ಇದ್ರು. ಬಟ್ ಇವಾಗ ಈ ತರ ಮಾಡೋರು ಯಾರು, ಜೊತೆಗೆ ಇವಾಗೆಲ್ಲ ಟೆಕ್ನಾಲಜಿ ಮುಂದುವರೆದಿದೆ, ತುಂಬಾ ಅಡ್ವಾನ್ಸ್ಡ್ ಆಗ್ಬಿಟ್ಟಿದೆ ನಾವೆಲ್ಲ. ಈಗ್ಲೂ ಈ ತರದವರೆಲ್ಲ ಇರ್ತಾರ ಮಾಡೋರು, ಹೇಗೆ ಅಂತ ಮ್ಯಾಮ್? ಅಂದ್ರೆ ನಾನು ಎರಡು ರೀತಿ ನೋಡಿದೀನಿ ಆಯ್ತಾ. ಒಂದು ಹೇಗೆ ಅಂತಂದ್ರೆ ಅವರು ವಿಚ್ ಅಂತಾನೆ ಗೊತ್ತಾಗಲ್ಲ ನಿಮ್ಗೆ, ಹಾಗಿರ್ತಾರೆ ಮಾಮೂಲಿ ನಮ್ ತರ ನಿಮ್ ತರ ಇರ್ತಾರೆ. ಇನ್ನೊಂದ್ ಲಾಟ್ ಹೇಗೆ ಅಂತಂದ್ರೆ ದೇಸೆ ನಾನು ಆ ತರ ಮಾಡ್ತಾ ಇದೀನಿ ಈ ತರ ಮಾಡ್ತಾ ಇದೀನಿ ಅಂತ ಹೇಳಿ. ನಾನು ಒಬ್ರನ್ನ ಮೀಟ್ ಮಾಡಿದ್ದೆ, ಆಕ್ಚುಲಿ ಒಬ್ರಲ್ಲ ಕೆಲವ್ರನ್ನ ಮೀಟ್ ಮಾಡಿದ್ದೀನಿ. ಒಬ್ರು ಬಂದ್ಬಿಟ್ಟು ಅಜ್ಜಿ ಆಯ್ತಾ, ತುಂಬಾ ವಯಸ್ಸಾಗಿರೋರು, ಈ ಅಂಜನ ಎಲ್ಲ ಹಾಕಿ ನೋಡೋರಲ್ಲ ಆ ತರ ಅವ್ರನ್ನ ಮೀಟ್ ಮಾಡಿದೀನಿ. ಸೊ ಅವ್ರನ್ನ ನೋಡಿದಾಗ ನೀವು ಅವ್ರು ಲೈಕ್ ಯುನೋ ಬೇರೆ ಅಂತ ಅನ್ಸದೇ ಇಲ್ಲ, ನಮ್ ತರ ನಿಮ್ ತರಾನೇ ಅನ್ನಿಸ್ತಾರೆ. ಬಟ್ ದೇವ್ ಗಾಟ್ ಸೂಪರ್ ಪವರ್ಸ್. ಒಂದು ಎರಡನೇದು ನಾ ಹೇಳ್ದಲ್ಲ, ಅಘೋರಿಗಳ ತರ ಎಲ್ಲ ವೇಷ ಹಾಕೊಂಡು ಆ ತರ. ಇನ್ ಕೆಲವರು ಎಷ್ಟು ಮಾಡರ್ನ್ ಅಂದ್ರೆ ಅವ್ರು ವಿಚ್ ಅಂತಾನು ನಿಮ್ಗೆ ಗೊತ್ತಾಗಲ್ಲ, ಆ ತರ ಇರೋರ್ನನ್ನು ನೋಡಿದೀನಿ ನಾನು. ಮ್ಯಾಮ್ ಇದ್ರ ಬಗ್ಗೆ ಒಂದಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಖಂಡಿತ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ, ಬಿಕಾಸ್ ಇದ್ರ ಬಗ್ಗೆ ಮಾತಾಡಕ್ಕೆ ಎಷ್ಟೊಂದಿದೆ ಅಲ್ಲ. ಸೊ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ವಿ ವಿಲ್ ಕಂಟಿನ್ಯೂ. ಓಕೆ ಮ್ಯಾಮ್, ಬಹಳಷ್ಟು ವಿಷಯಗಳನ್ನ ಇದು ಬ್ಲಾಕ್ ಮ್ಯಾಜಿಕ್ ಅನ್ನೋ ಒಂದು ಟಾಪಿಕ್ ಅಲ್ಲೇ ತಿಳಿಸ್ಕೊಟ್ಟಿದ್ದೀರಾ. ಸೊ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಇದನ್ನು ಮತ್ತೆ ಕಂಟಿನ್ಯೂ ಮಾಡೋಣ. ಸೊ ನಮ್ಮ ಪ್ರೋಗ್ರಾಮ್ಗೆ ಜಾಯ್ನ್ ಆಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಪಲ್ಲವಿ. ನೋಡಿದ್ರಲ್ವಾ, ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಗಳಿಗಾಗಿ ನೋಡ್ತಾ ಇರಿ ಬಾಸ್ ಟಿವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.